Everyone has struggles, mine is only visible. Visible. Very true. Very You- and from there I picked up reading books which are self-developed. And ನಂದು ಟೇಕ್ ಅವೇ ಏನು ಇಲ್ಲಿವರೆಗೂ ಅಂತಂದ್ರೆ ಲೈಕ್ ಇಫ್ ಯು ರಿಯಲಿ ವಾಂಟ್ ಟು ಚೇಂಜ್ ಫ್ರಮ್ ಯುವರ್ ಇನ್ನರ್ ಸೈಡ್ ಅಲ್ವಾ, ದೆನ್ ಯು ಹ್ಯಾವ್ ಟು ರೀಡ್ ಬುಕ್ಸ್. I became very, humble towards pain. ಹ್ಮ್. Pain is something which you have to accept. Then ಏನಂತೀರಾ ಅದಕ್ಕೆ ಅಪೋಸ್ ಅಂತ ಏನ್ ಹೇಳ್ತಾರಲ್ವಾ. ಸೊ ಆ ಬುಕ್ ಓದಿದಾಗ ದ ಹೋಲ್ ಪ್ಯಾಟರ್ನ್ ಚೇಂಜ್ ಫಾರ್ ಮೈ ಥಿಂಕ್. ದರ್ ವಾಸ್ ಅ ಗರ್ಲ್ ಹೂ ಟೋಲ್ಡ್ ದಟ್ ಬಳ್ಳಾರಿನಲ್ಲಿ ಒಳ್ಳೆ ಬುಕ್ಸ್ ಸಿಗೋದ್ ಕಷ್ಟ, ನೀವು ಈ ಲೈಬ್ರರಿ ಓಪನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಸೊ ವೆನ್ ಎವರ್ ಐ ಫೀಲ್ ಇಟ್ಸ್ ನಾಟ್ ವರ್ಕಿಂಗ್ ಔಟ್ ರೈಟ್, ಐ ರಿಮೆಂಬರ್ ಹರ್ ಬಿಕಾಸ್ ಐ ಫೀಲ್ ಲೈಕ್ ಎಲ್ಲೋ ಒಬ್ರು ಇರ್ತಾರೆ. ಸೊ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಹೌದು, ಅವರು ಫಸ್ಟ್ ಅಪ್ರೋಚ್ ಮಾಡಿದ್ದು ನೋಕಿಯಾನೆ. ಕರೆಕ್ಟ್ ಕರೆಕ್ಟ್ ಅಂದ್ರೆ ಈಗ ಕರೆಕ್ಟ್. ನಾವು ಸ್ಮಾರ್ಟ್ ಫೋನ್ ಅಲ್ಲಿ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತೀವಿ. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅವರು ಫಸ್ಟ್ ಅಪ್ರೋಚ್ ಮಾಡಿದ್ದು ನೋಕಿಯಾ. ನೋಕಿಯಾ ನೋಕಿಯಾ ಎಷ್ಟು ಇದಾಗಿತ್ತು ಅಂದ್ರೆ Adamant. ಅವ್ರು ಅದನ್ನ ಅಡಮೆಂಟ್ ಅನ್ನೋದಕ್ಕಿಂತ ನಾವು ನಂಬರ್ ಒನ್ ಹಾ. ಏನಕ್ಕೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವೊಂದು ಕ್ವಶನ್ ಕೇಳಿದ್ರಿ, ನಾನು ಪಾಡ್ಕಾಸ್ಟ್ ಕೇಳಿದಾಗ ಹ್ಮ್ ನಾನೇನ್ ಅಚೀವ್ ಮಾಡಿದ್ದೀನಿ ಅಂತ ಕರಿತಿದ್ದೀರಾ ಅಂತ ಹೇಳ್ಬಿಟ್ಟು ಹಾ ಕೇಳಿದ್ರೆ, ಯಾ ಕರೆಕ್ಟಾ? ಕರೆಕ್ಟ್. ಸೊ ನೀವ್ ಏನ್ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ. ಹಾ ಓಕೆನಾ? ಸೊ ನಾವು ವರ್ಕ್ ಮಾಡ್ಬೇಕಾದ್ರೆ ಹೌದು. ಎಜೆಡ್ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ, ಸೊ ನಾನು ಪರ್ಸನಲಿ ಮೋಸ್ಟ್ ಟಫೆಸ್ಟ್ ಫೇಸ್ ಅಲ್ಲಿ ಇದ್ದೆ, ಓಕೆ ಪರ್ಸನಲ್ ಲೈಫ್ ಅಲ್ಲಿ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಲೈಫ್ ಅಲ್ಲಿ. ಓಕೆ ಸೊ ಓಕೆ ಪರ್ಸನಲ್ ಲೈಫ್ ಬಿಟ್ಟಾಕಿ ಅದು ಹಾ ಇಟ್ಸ್ ಓಕೆ. ಹಾ ಪ್ರೊಫೆಷನಲ್ ಲೈಫಿಗೆ ಬಂದ್ರೆ ನಮ್ಗೆ ಏನಾಗಿತ್ತು ಅಂದ್ರೆ, ನಂಗೆ ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ ಇಟ್ ಡಿಂಟ್ ಡಿಪೆಂಡ್. ಸೊ ಓರಲಿ ಪ್ರಾಮಿಸ್ ಮಾಡಿದ್ದು. ಸೊ ನಾನು ಆಗಾಗ ಬಂದೆ. ಸೊ ನಂದು ಟೆಕ್ನಾಲಜಿನೇ ಚೇಂಜ್ ಫುಲ್. ನಾನು ವರ್ಕ್ ಮಾಡಿದ್ದು 10 ಇಯರ್ಸ್ 7 ಇಯರ್ಸ್ 8 ಇಯರ್ಸ್ ಬೇರೆ, ನಾನು ಬಂದು ವರ್ಕ್ ಮಾಡ್ತಿರೋ ಟೆಕ್ನಾಲಜಿನೇ ಬೇರೆ ಆಗಿತ್ತು. ಸೊ ಅವಾಗ ಮೋರ್ ಓವರ್ ಪ್ರಮೋಷನ್ ಇಲ್ಲ, ಹಾ ಹಾ ಸ್ಯಾಲ್ರಿ ಬೇರೆ ಕಮ್ಮಿ ಬರ್ತಾ ಹಾ ಇತ್ತು. ಸೊ ಈ ತರ ಎಲ್ಲ ಇದ್ದಾಗ ಪ್ರೊಫೆಷನಲ್ ಲೈಫ್ ಸ್ವಲ್ಪ ಸ್ವಲ್ಪ ಇದಾಗಿತ್ತು. ಹ್ಮ್ ಹ್ಮ್ ಅಂಡ್ ನೀವು ನಾನು ಹಾರ್ಡ್ ಡೆಸ್ಕ್ ಪಾಲಿಸಿ ಬೇರೆ ತಗೊಂಡಿದ್ದೆ. ನೀವು ನೆನಪಿದ್ರೆ ಫೋನ್ ಹೌದು. ಬುಕ್ಕಲ್ಲಿ 7 ಜನ ಕೂರ್ತಾ ಇದ್ವಿ. ಕರೆಕ್ಟ್. ಒಂದು ಲ್ಯಾಪ್ಟಾಪ್ ಇಟ್ಕೊಳಕ್ ಜಾಗ ಇರ್ತಿರ್ಲಿಲ್ಲ. ಅಂಡ್ ಎ ಸಿ ವರ್ಕ್ ಆಗ್ತಿತ್ತು. ಸ್ವೀಟೆಸ್ಟ್ ಪಾರ್ಟ್ ಇವಾಗೆ ಜ್ಞಾಪಕ ಮಾಡ್ಕೊಂಡ್ರೆ. ಬಟ್ ನನಗೆ ಅವಾಗ ಆ, ಸೊ ಇದೇನಿದು ಪರ್ಸನಲ್ ಲೈಫು ಸರಿ ಇಲ್ಲ, ಪ್ರೊಫೆಷನಲ್ ಲೈಫು ಸರಿ ಇಲ್ಲ, ಇಲ್ಲಿ ನೋಡಿದ್ರೆ ಒಂದು ಕುತ್ಕೊಳಕ್ ಜಾಗ ಇಲ್ಲ, ಹಿಂಗ್ ಓಡಾಡ್ಬೇಕು ಅಂದ್ರೆ 7-8 ಜನ ಕ್ರಾಸ್ ಆಗಿ ಹೋಗ್ಬೇಕು, ಯಾರು ಹೌದು. ಬೇರೆ ಟಚ್ ಆಗುತ್ತೋ ಗೊತ್ತಿಲ್ಲ ಅಂತೆಲ್ಲ ಅನಿಸ್ತಾ ಇತ್ತು. ಬಟ್ ಎವ್ರಿ ಟೈಮು ನಾನು ಕುತ್ಕೊಂಡಿದ್ದಾಗ ನೀವು ಬರ್ತಿದ್ರಿ, ಡೋರಿಂದ ತಕೊಂಡು ಬರ್ತಿದ್ರ ನೀವು ವೀಲ್ ಚೇರ್ ಅಲ್ಲಿ. ಸೊ ನೀವು ಯಾವತ್ತೂ ನಗ್ದೇ ಇರೋದ್ ನಾನು ನೋಡೇ ಇಲ್ಲ. ಹಾ ಅಂದ್ರೆ ನೀವು ಯಾವಾಗ್ಲೂ ನಗ್ತಾನೆ ಇದ್ರಿ. ಅಂಡ್ ನನಗೆ ಅದು ಮೈಂಡ್ ಅಲ್ಲಿ ನಾನು ಹೇಳ್ತಿರೋದು ಅದು ಕನ್ಸೋಲ್ ಮಾಡ್ತಿತ್ತು ಅಂತಲ್ಲ, ಹೌದಲ್ಲ. ಬಟ್ ಕ್ಯೂರಿಯಾಸಿಟಿ ಹುಟ್ಟಾಗ್ತಿತ್ತು. ಯಾ ಸೊ ನಂದಿರೋದೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್. ಈ ಹುಡುಗಿದ್ ನೋಡಿದ್ರೆ ವೀಲ್ ಚೇರ್ ಅಲ್ಲಿ ಬರ್ತಾರೆ, ಬಟ್ ಫುಲ್ ನಗ್ತಾ ಇರ್ತಾರಲ್ಲ ಯಾವಾಗ್ಲೂ, ಏನಕ್ಕೆ ಇದು ಹಿಂಗೆ ಯಾ ಯಾ ಕ್ಯೂರಿಯಾಸಿಟಿ ಕ್ವಶನ್ ಮಾಡ್ತಾ ಇತ್ತು. ಆ ಇದ್ರ ಜೊತೆಗೆ ನಾವು ಕ್ಯಾಬ್ಸ್ ಅಲ್ಲಿ ಬರ್ತಿದ್ದಿದ್ದಲ್ಲ, ಕರೆಕ್ಟ್. ನಂಗೆ ನೆನಪಿದೆ ಕೋರಮಂಗಲ ರಿಂಗ್ ರೋಡ್ ಅಲ್ಲಿ ನೀವು ದಮ್ಲೂರ್ ಕಡೆಯಿಂದ ಬರ್ರ ಅಂತ ನೀವು ವೀಲ್ ಚೇರ್ ಅಲ್ಲಿ ಬರ್ತಾ ಫೆರಾರಿ ಹಾಕೊಂಡು. ಫೆರಾರಿ ಹಾಕೊಂಡು ಬರ್ತಾ ಇದ್ರೆ. ಆ ವಿಡಿಯೋ ಎಲ್ಲಾರು ಇದ್ರೆ ಬಿಕ್ಕಿ ನಾನು ಹಾಕ್ಬೋದಿತ್ತು, ಬಟ್ ಆ ವಿಡಿಯೋ ಇಲ್ಲ ನನ್ನ ಐ ನೋ, ಈವನ್ ಐ ಫೀಲ್ ದಟ್ ಲೈಕ್ ನಾನು ಒಂದ್ಸಲ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ. ಸೊ ನನಗೆ ಪರ್ಸನಲಿ ಇನ್ಸ್ಪೈರ್ ಆಗ್ತಿದ್ರು ನೀವು ಅವಾಗ. ಅದ್ರ ಜೊತೆ ಕ್ಯಾಬ್ ಅಲ್ಲಿ ಎಷ್ಟೋ ಜನ ನನ್ನ ಕ್ಯಾಬ್ ಮೇಟ್ಸ್ ಎಲ್ಲ ಇದ್ದಲ್ಲ, ಎಲ್ಲರೂ ಮಾತಾಡ್ಕೊಂತಿರೋದ್ ನಾನು ಕೇಳಿದೀನಿ. ಅಂದ್ರೆ ಯಾರಿದು ಲೇಡಿ ಎಷ್ಟು ಧೈರ್ಯವಾಗಿ ಒಬ್ಬರೇ ಆ ವೀಲ್ ಚೇರ್ ಅಲ್ಲಿ, ಅದು ಈ ರಿಂಗ್ ರೋಡ್ ಅಲ್ಲಿ ರಿಂಗ್ ರೋಡ್ ಅಲ್ಲಿ. ಬರ್ತಾರಲ್ಲ ಅಂತ ಬಹಳ ಜನ ಇನ್ಸ್ಪೈರ್ ಆಗ್ತಿದ್ರು. ಎಷ್ಟೋ ಜನ ನನ್ಗೆ ಬೇರೆ ಬೇರೆ ಟೀಮ್ ಮೇಟ್ಸು ಹೇಳೋದ್ ಕೇಳಿದೀನಿ, ನೋಡಿ ಇವ್ರು ಹೆಂಗ್ ಬರ್ತಾರೆ, ಇವ್ರು ನೋಡಿ ಕಲಿಬೇಕು, ಬದುಕ್ಬೇಕು ಅಂತ ನಿಜ, ನಿಜ, ಹೇಳ್ತಾ ಇದ್ರು. ನಿಜ. ಸೊ ನಿಮಗ್ ಗೊತ್ತಿಲ್ದಂಗೆ ನೀವು ಬಹಳಷ್ಟು ಜನನ ಇನ್ಸ್ಪೈರ್ ಮಾಡಿದ್ದೀರಾ That's ಆ right. ಟೈಮಲ್ಲಿ. That's ಸೊ ಆ ರೀಸನ್ ಇಂದಾನೆ ನಾನು ನಿಮಗೆ ಪಾಡ್ಕಾಸ್ಟ್ ಗೆ ಕರಿಬೇಕು ಅಂತ That- ಡಿಸೈಡ್ ಮಾಡಿದ್ವಿ. that's- ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಹೇಳಿ. ಹಾ ಆಕ್ಚುಲಿ ಏನಂತೀರಾ, ಇಟ್ಸ್ ಅ ಪ್ಲೆಜರ್ ಲೈಕ್. ಹೌದು. ಅಂಡ್ ಆಲ್ಸೋ ಒನ್ ಥಿಂಗ್ ಐ ಥಿಂಕ್ ಸಣ್ಣವರಿದ್ದಾಗಿಂದನೂ ನಮ್ಮ ಪೇರೆಂಟ್ಸ್ ನಮಗೆ ಇಂಬೈಡ್ ಮಾಡಿದ್ದೇನು ಅಂದ್ರೆ, ಆಲ್ವೇಸ್ ಲುಕ್ ಫಾರ್ ಸೊಲ್ಯೂಷನ್ಸ್. ಲೈಕ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇರುತ್ತೆ. ಯು ಹ್ಯಾವ್ ಟು ಗೋ ಥ್ರೂ ಸ್ಲೋಲಿ. ಅಂಡ್ ನಮ್ಗೆ ಫ್ರಾಂಕ್ಲಿ ಹೇಳ್ಬೇಕು ಅಂದ್ರೆ, ನಾನು ಈ ತರ ಡಿಸೇಬಲ್ಡ್ ಇರೋದು ಹುಟ್ಟಿದಾಗ ಆಲ್ಮೋಸ್ಟ್ ಅಟ್ಲೀಸ್ಟ್ ನನಗೆ ಜ್ಞಾಪಕ ಇರೋದ್ರಿಂದ ಅಂತೂ ಐ ಆಮ್ ವೀಲ್ ಚೇರ್ ಡಿಪೆಂಡೆಂಟ್. ಸೊ ಹಂಗಿದ್ದಾಗ ಯು ಐ ಹ್ಯಾವ್ ನೆವರ್ ಸೀನ್ ಲೈಕ್ ವಾಟ್ ಇಟ್ ಫೀಲ್ಸ್ ಲೈಕ್ ಓಕೆ ನಿಮ್ ಕಾಲ್ ಮೇಲೆ ನೀವು ನಿಲ್ಬೋದು ಆ ತರ. ಅದೇ ಆ ಫೀಲ್ ಹೆಂಗಿರುತ್ತೋ ಗೊತ್ತಿಲ್ಲ. ನಮ್ಮ ಆಂಟಿಯವರು ಅವರೆಲ್ಲ ಹೇಳೋರು, ಮುಂಚೆ ನಾನು ಒಂದ್ ಕಾಲಕ್ಕೆ ಓಡಾಡ್ತಾ ಇದ್ದೆ, ಅಲ್ಲಿ ಓಡೋಗ್ಬಿಡ್ತಿದ್ದೆ, ಇಲ್ಲಿ ಓಡೋಗ್ಬಿಡಿದೆ. ಬಟ್ ಆಲ್ ದೋಸ್ ಆರ್ ಸ್ಟೋರೀಸ್, ರಿಯಾಲಿಟಿ ಇಸ್ ವಾಟ್ ಐ ಆಮ್ ಲಿವಿಂಗ್ ಟುಡೇ. ಸೊ ಹಂಗಿದ್ದಾಗ ನಮ್ಮ ಪೇರೆಂಟ್ಸ್ ಯಾವಾಗ್ಲೂ ಹೇಳೋರು, ಏನೋ ಹಿಂಗಿದೆನಾ, ಓಕೆ ಇದಕ್ ಸೊಲ್ಯೂಷನ್ ಏನು. ಸೊ ಇಫ್ ಯು ಸಿಟ್ ಅಂಡ್ ಕ್ರೈ, ಅದೇನೋ ಯು ವೋಂಟ್ ಬಿ ಹ್ಯಾಪಿ ಅಷ್ಟೇ.
ಬಟ್ ಇಫ್ ಯು ವಾಂಟ್ ಟು ಎಂಜಾಯ್ ಲೈಫ್ ಅಂತಂದ್ರೆ ಯು ಹ್ಯಾವ್ ಟು ಗೋ ಥ್ರೂ ಟಫ್ ಥಿಂಗ್ಸ್ ಅಂಡ್ ಸೊಲ್ಯೂಷನ್ಸ್ ಆಲ್ಸೋ. ಅಂಡ್ ಒಂದು ನೀವ್ ಹೇಳಿದ್ರಲ್ವಾ, ಆ ರಿಂಗ್ ರೋಡ್ ಇಂದ ಹೋಗೋದು ಅಂಡ್ ಸೊ ದಟ್ ಆಕ್ಚುಲಿ ಅಂಡ್ ಆಲ್ಸೋ ಪೀಪಲ್ ಸಪೋರ್ಟ್ ಗೊತ್ತಾ. ಈವನ್ ನಾನು ಆ ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಅಲ್ಲಿ ಯೂಸ್ ಟು ಕಮ್ ಅಂಡ್ ಹೆಲ್ಪ್ ಮೀ. ಎಲ್ಲಾದ್ರೂ ಕಚ್ಕೊಂಡ್ಬಿಡ್ತು ವೀಲ್ ಚೇರು ಅದ, ಸೊ ಅವರೇ ಬಂದು ಮಾಡೋರು. ಒಂದ್ಸಲ ಐ ಸ್ಟಿಲ್ ರಿಮೆಂಬರ್, ಓಕೆ, ಇಟ್ ವಾಸ್ ಹೆವಿ ರೇನ್ ಅಂಡ್ ನನ್ ಚೇರ್ ಅಲ್ಲಿ ಸ್ಟಾಪ್ ಆಯ್ತು ಫಾರ್ ಸಮ್ ರೀಸನ್. ಅಂಡ್ ಐ ರಿಮೆಂಬರ್ 2-3 ಕಾರ್ಸ್ ದೇ ಸ್ಟಾಪ್ ದೇರ್ ಟು ಸಿ ವಾಟ್ ಹ್ಯಾಸ್ ಹ್ಯಾಪನ್. ಕಾರಲ್ಲಿ ಇರೋರು ಜೋರ್ ಮಳೆ ಇದೆ ಅಂಡ್ ಅವರೇ ಇಳಿದ್ಬಿಟ್ಟು ಕೇಳಿದ್ರು ಏನಾಗ್ತಾ ಇದೆ ಏನಂತ. ಅಂಡ್ ಅಂಟಿಲ್ ದ ನೆಕ್ಸ್ಟ್ ವೆಹಿಕಲ್ ಕೇಮ್ ಅಂಡ್ ಟುಕ್ ಮೀ, ದೇರ್ ವರ್ ಪೀಪಲ್ ಹೂ ಸ್ಟೇಡ್ ದೇರ್ ಅಪಾರ್ಟ್ ಫ್ರಮ್ ಮೈ ಬ್ರದರ್ ಅಂಡ್ ಮೈ ಡ್ಯಾಡ್. ಸೊ ಈ ತರ ವೆನ್ ನೀವು ಸೊಲ್ಯೂಷನ್ ಹುಡುಕಿದ್ರೆ ಜನ ಆಟೋಮೆಟಿಕ್ ಆಗಿ ನಿಮ್ಗೆ ಹೆಲ್ಪ್ ಮಾಡಕ್ ಬರ್ತಾರೆ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಆಲ್ವೇಸ್ ಥಿಂಕ್ ನಾವು. ಈಗ್ಲೂ ಸಹ ನನ್ಗೆ ಆಗಿಲ್ಲ ಅಂತ ಅಂದ್ರೆ ಐ ಲಾಸ್ಟ್ ಹೆಲ್ಪ್ ಅಷ್ಟೇ. ಐ ನಾಟ್ ಥಿಂಕ್ ಲೈಕ್ ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ, ಹೌ ದೇ ವಿಲ್ ಜಡ್ಜ್ ಮೀ, ಆ ತರ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನೋ. ಅಂಡ್ ಐ ಡೋಂಟ್ ವಾಂಟ್ ಟು ಡೈ ಅ ರಿಗ್ರೆಟಿಂಗ್ ಲೈಫ್. ದಿಸ್ ಇಸ್ ಸಮಥಿಂಗ್ ಈಗ್ಲೂ ಸಹ ಈ ಮೂಮೆಂಟ್ ಕುತ್ಕೊಂಡು ನಾನು ಯೋಚನೆ ಮಾಡಿದ್ರೆ there is nothing I'll regret right now. So that is one statement which I carry, like do things which you enjoy. So this is what I feel like. And even new podcast kardirodrinda, like the thing which I want to say is find solutions. There will be problems. ಸೊ ಆ ತರ ಹೇಳ್ತೀರಾ. Uh, ಸೊ ಇವಾಗ ನಾನ್ ನೋಟಿಸ್ ಮಾಡಿರಂಗೆ ದೀಪ, ಇತ್ತೀಚೆಗೆ ಫಿಸಿಕಲಿ ಚಾಲೆಂಜ್ ಪೀಪಲ್ ಎಲ್ಲ ಸ್ವಲ್ಪ ಮೇನ್ ಸ್ಟ್ರೀಮಿಗೆ ಬರ್ತಾ ಇದಾರೆ. ಬಟ್ ಇನ್ನು correct, ಬಹಳ ಜನ correct. ಬಂದಿಲ್ಲ. True. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಐದರ್ ಇನ್ಫಿಯರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಂತಾರೆ ಅಥವಾ Very much. ಏನು ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ. ಅಂದ್ರೆ ಮಾಡೋದೇ ಯಾವ ಇಲ್ಲ. ಮೇಜರ್ ಇದ್ರಲ್ಲೂ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ದೀಪ? ಅವ್ರಿಗೆ ಹೇಗೆ ಅಂದ್ರೆ ಸಣ್ಣವರಿದ್ದಾಗಿಂದನೂ ಇಟ್ ವುಡ್ ಬಿ ಟ್ರೈನ್ಡ್ ಫಾರ್ ದಮ್. ಲೈಕ್ ಓಕೆ, ಏನಂತೀರಾ, ಎಲ್ಲೋ ಹೋದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ನನ್ನ ಮನೆಯಿಂದ ಹೊರಗಡೆ ಕಾಲಿಟ್ರೆ ರೋಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಎಲ್ಲೋ ಒಂದೆರಡು ಸ್ಟೆಪ್ ಇರುತ್ತೆ, ರ್ಯಾಂಪ್ಸ್ ಎಲ್ಲ ಕಡೆ ಇನ್ನೂ ಇಲ್ಲ. ಲೈಕ್ ಅಟ್ಲೀಸ್ಟ್ ನಮ್ದು ಬಳ್ಳಾರಿನಲ್ಲೇ ನೋಡಿ, ದೇರ್ ಆರ್ ಮ್ಯಾಕ್ಸಿಮಮ್ ಮೇ ಬಿ 3 or 4 ಪ್ಲೇಸಸ್ ನನ್ನ ಚೇರಲ್ಲಿ ನಾನು ಆರಾಮಾಗಿ ಹೋಗ್ಬೋದು. ಅದು ಬಿಟ್ರೆ ಬೇರೆ ಎಲ್ಲ ಮ್ಯಾನ್ಯುಯಲ್ ಚೇರ್ ತಗೊಂಡು ಅದನ್ನ ಎತ್ತಲೇಬೇಕಾಗುತ್ತೆ. ಅಂಡ್ ದೀಸ್ ಆಬ್ಸ್ಟಿಕಲ್ಸ್ ವೆನ್ ದೇ ಸಿ ಆನ್ ಡೈಲಿ ಬೇಸಿಸ್ ಅಲ್ಲ, ಹೊರಗಡೆ ಹೋಗೋದೇ ಬೇಡ, ದೇ ಕಮ್ ಟು ದಟ್ ಕನ್ಕ್ಲೂಷನ್. ಆದ್ರೆ ಅಟ್ ಲೀಸ್ಟ್ ಇವಾಗ ಅನ್ಲೆಸ್ ದೇ ಆರ್ ನಾಟ್ ಎಜುಕೇಟೆಡ್, ದೇ ನಾಟ್ ನೋ ವಾಟ್ ಇಸ್ ದ ವರ್ಲ್ಡ್ ಅಂತ. ಅಂಡ್ ಮನೆಯಲ್ಲಿ ಮೊಬೈಲ್ ಅಲ್ಲಿ ಕಾಣೋ ವರ್ಲ್ಡೇ ಬೇರೆ, ಹೊರಗಡೆ ಜಗತ್ತಲ್ಲಿ ಇರೋ ಲೋಕನೇ ಬೇರೆ. ಸೊ ಡೋಂಟ್ ಕನ್ಫೈನ್ ಯುವರ್ ಸೆಲ್ಫ್. ಅವರು ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್. ಅಂಡ್ ಇನಿಷಿಯಲ್ ಫೇಸಸ್ ಅಂತಂದ್ರೆ ಇವಾಗ ಫಸ್ಟ್ 15-18 ಇಯರ್ಸ್ ತನ ಇರೋ ಹುಡುಗರು ಈ ಸ್ಟೇಟ್ ಅಲ್ಲಿ ಇರೋರು, ಮೇ ಬಿ ಇಟ್ ಕ್ಯಾನ್ ಬಿ ಅ ಮೆಂಟಲ್ ಡಿಸಬಿಲಿಟಿ, ಇಟ್ ಕ್ಯಾನ್ ಬಿ ಅ ಫಿಸಿಕಲ್ ಡಿಸಬಿಲಿಟಿ, ಇಟ್ ಕ್ಯಾನ್ ಬಿ ಲೈಕ್ ಸ್ಪೀಚ್ ರಿಲೇಟೆಡ್ ಏನಾದ್ರು ಇದ್ರು 20 ಇಯರ್ಸ್ ಆಗೋ ತನ ಮನೆಯಲ್ಲಿರೋ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ದೇ ದೆಮ್ಸೆಲ್ಫ್ ವಿಲ್ ಬಿ ಹ್ಯಾಂಡ್ಲಿಂಗ್ ಸೋ ಮೆನಿ ಚಾಲೆಂಜಸ್ ಅಲ್ಲ. ಇವಾಗ ಬೇರೆಯವ್ರ ಲೈಫ್ ತರ ನನ್ನ ಲೈಫ್ ಇಲ್ಲ, ಐ ಆಮ್ ನಾಟ್ ಏಬಲ್ ಟು ಎಂಜಾಯ್, ಐ ಡೋಂಟ್ ಹ್ಯಾವ್ ಸಮ್ ಒನ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅನ್ನೋ ತರ. ಆ ತರ ಅವ್ರ ಚಾಲೆಂಜಸ್ ಇದ್ದಾಗ ಇಫ್ ಪೇರೆಂಟ್ಸ್ ಅಂಡ್ ಸಿಬ್ಲಿಂಗ್ಸ್ ಕೂಸೋಯವರಲ್ಲ, ಇವಾಗ ನಮ್ಮ ಮನೇಲಿ ನೋಡಿ, ಸೊ ಅವರು ಒಂದ್ ಸ್ಟೇಜ್ ತನ ಅವ್ರು ತಂದು ಬಿಟ್ರೆ ದೇ ವಿಲ್ ಟೇಕ್ ಆನ್ ಫ್ರಮ್ ದೇರ್. ಅಲ್ಲಿಂದ ಒನ್ಸ್ ದೇ ರಿಯಲೈಸ್ ದಟ್ ಓಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಹ್ಯಾಪಿನೆಸ್ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಅಂತ ಅಂದ್ರೆ ದೇ ವಿಲ್ ಟೇಕ್ ಅವೇ, ದೇ ವಿಲ್ ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್. ಆಕ್ಚುಲಿ ಆ ಸ್ಟೇಟ್ ತನ ಹೋಗುತ್ತೆ. ಬಟ್ ಅಲ್ಲಿ ತನ ಆ ಇನ್ಫಿಯರಿಟಿ ಕಾಂಪ್ಲೆಕ್ಸ್ ಶುಡ್ ನಾಟ್ ಸ್ಟಾರ್ಟ್ ಫ್ರಮ್ ಹೋಮ್. ಓಕೆ, at home you should always be treated like you are treating a normal person. ಸೊ ಈ ಫಸ್ಟ್ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಸೆಲ್ಫ್ ಅನ್ನೋದ್ಕಿಂತ ಅಕ್ಕಪಕ್ಕ ಇರೋರು ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು. ಸೊ ಫಾರ್ ಮೀ ಐ ವಾಸ್ ಆಲ್ವೇಸ್ ಲಕ್ಕಿ ದಟ್ ನನ್ನ ಫ್ರೆಂಡ್ಸು ಚೆನ್ನಾಗಿ ಸಿಕ್ಕರು. ಅಂಡ್ ಫ್ರಮ್ ದ ಟೈಮ್ ಮೈ ಫಸ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು, ಅಥವಾ ಸ್ಕೂಲಲ್ಲಿ ಆಗ್ಬೋದು, ಟಿಲ್ ದ ಟೈಮ್ ಮೈ ರೀಸೆಂಟ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ರೀಸೆಂಟ್ ಟೀಮ್ ಆಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಓನ್ಲಿ ಲೈಕ್ ಸಪೋರ್ಟೆಡ್ ಮೀ. ಅಂಡ್ ಎಲ್ಲರೂ ನಂದು ಪರ್ಸನಲ್ ಆಗ್ಲಿ ಪ್ರೊಫೆಷನಲ್ ಲೈಫ್ ಆಗ್ಲಿ ಇಟ್ಸ್ ಇನ್ ಆಲ್ವೇಸ್ ಇನ್ ಅಪ್ ಸ್ಕೇಲ್. ಲೈಕ್ ಮನಿ ಇಸ್ ನಾಟ್ ದ ಓನ್ಲಿ ಫ್ಯಾಕ್ಟರ್ ಐ ಸೇ ಹಿಯರ್, ಬಟ್ ಎವ್ರಿಥಿಂಗ್ ಇಸ್ ಆಲ್ವೇಸ್ ಇನ್ ಅಪ್ ಸ್ಕೇಲ್. ದಟ್ ಈಸ್ ವೇರ್ ಇಟ್ ವಿಲ್ ಹೆಲ್ಪ್. ಲೈಕ್ ಆ 15-20 ಇಯರ್ಸ್ ಫೇಸ್ ನ ದಾಟಬೇಕು ಪ್ರತಿಯೊಬ್ರು. ಅದಾದ್ಮೇಲೆ ಯು ವಿಲ್ ರಿಯಲೈಸ್ ಲೈಕ್ ಯು ಹ್ಯಾವ್ ಟು ವರ್ಕ್ ಥ್ರೂ ಸೊಲ್ಯೂಷನ್ಸ್ ಇದೆ ಗೊತ್ತಾಗುತ್ತೆ ಅನ್ನೋದು. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಅಂಡ್ ಮೇನ್ ಸ್ಟ್ರೀಮ್ ಅಲ್ಲಿ ಬರೋದು ನಾವು ಟ್ರೈ ಮಾಡಿಲ್ಲ ಅಂದ್ರೆ ಮೇನ್ ಸ್ಟ್ರೀಮ್ ಅಲ್ಲಿ ನಮ್ಮನ್ನ ಯಾರು ಕರ್ಕೊಳ್ಳಲ್ಲ. ಯು ಹ್ಯಾವ್ ಟು ಟ್ರೈ ಫಸ್ಟ್, ಯು ಪ್ರೂವ್, ದೆನ್ ಯು ಆಸ್ಕ್, ಹಂಗೆ. ಬಟ್ ನನಗೆ ಒಂದೊಂದ್ಸತಿ ಅನ್ಸುತ್ತೆ ದೀಪ, ಈ ಕ್ವಶನ್ ನಾನು ಕೇಳಬಾರ್ದು ಅಥವಾ ಕೇಳಲು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಯಾಕೆ ಅಂತಂದ್ರೆ ಆಸ್ ಎ ಸೊಸೈಟಿ ನಾವು ಎಲ್ಲೋ ಸ್ವಲ್ಪ
ಕನ್ಸಿಡರೇಟ್ ಮಾಡಿಲ್ಲೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಹಾ, ಹಾ. ನಿಮ್ ಜೊತೆ ನಾನು ಇಂಟರಾಕ್ಟ್ ಮಾಡಿವರ್ಗೂನು ನನಗೆ ಗೊತ್ತಿರ್ಲಿಲ್ಲ. ನೀವು ಯೆಸ್. ಫಿಸಿಕಲಿ ಚಾಲೆಂಜ್ ಪೀಪಲ್ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ. ಎಷ್ಟಾಗುತ್ತೆ. ಯಾಕೆಂದ್ರೆ ಟ್ರೂ, ನಾವು ಒಂದು ಟ್ರೂ, ಟ್ರೂ. ಮೂವಿಗೆ ಹೋಗ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡಿ ಓಕೆ ಅಂದಾಗ, ನೀವು ಅಲ್ಲಿ ಇದಿದ್ಯಾ, ರಾಂಪ್ ಅಕ್ಸೆಸಿಬಿಲಿಟಿ ಇದೆನಾ? ಇದೆಯಾ, ರ್ಯಾಂಪ್ ಇದೆಯಾ ಅಂತೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ರು. ನನಗೆ ಅಲ್ಲಿವರೆಗೂ ಅನ್ಸಿಲ್ಲ. ಹೌದಲ್ಲ, ನಾವು ಯಾವತ್ತೂ ಅದ್ರ ಬಗ್ಗೆ ಟ್ರೂ, ಯೋಚನೆನೇ ಟ್ರೂ, ಮಾಡಿಲ್ಲ. ಟ್ರೂ. ನೀವ್ ಹೇಳ್ದಂಗೆ ಬಹಳಷ್ಟು ಬಿಲ್ಡಿಂಗ್ಸ್ ಆ ಫೆಸಿಲಿಟಿ ಇರೋದೇ ಇಲ್ಲ. ಇರೋದೇ ಇಲ್ಲ. ಬರೇ ಸ್ಟೆಪ್ಸ್ ಇರುತ್ತೆ. And ನಾರ್ಮಲ್. one more very, I don't know, I can't say it as negative, but ಆ ಪರ್ಸೆಪ್ಷನ್ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಅನ್ಸುತ್ತೆ ಹ್ಯಾಪಿನೆಸ್ ಅಥವಾ ಎಕ್ಸ್‌ಟ್ರಾ ಆಕ್ಟಿವಿಟಿ ಈಸ್ ಎ ಲಕ್ಸುರಿ ಫಾರ್ ಅಸ್ ಅಂತ. ಅಂದ್ರೆ ಇವಾಗ ನಾನ್ ಹಿಂಗಿದೀನಿ, ನನ್ಗೆ ಊಟ, ಬಟ್ಟೆ, ಕೆಲ್ಸ ಇದೆನಾ ಮುಗೀತು. ನಾನು ಮೂವಿಗೆ ಹೋಗ್ಬೇಕು ಅಥವಾ ಸಮ್ ಹೋಟೆಲ್‌ಗೆ ಹೋಗ್ಬೇಕು ಅಥವಾ ಸಮಥಿಂಗ್ ಆಸ್ ಅನ್ ಏನಂತೀರಾ ಹ್ಯಾಪಿನೆಸ್ ಕ್ರಿಯೇಷನ್ ಆಕ್ಟಿವಿಟಿ. ಇಟ್ಸ್ ನಾಟ್ ಅ ಲಕ್ಸುರಿ. ಹ್ಮ್. Everybody has to experience that. You have to break that barrier. So like na I remember still like ನಾನು ಫಸ್ಟ್ ನಾನು HCL ಟೀಮ್ ಅಲ್ಲಿದ್ದೆ. So we were a group of 10-15 people, right? So for the first year I didn't go like ಅಲ್ಲಿ ನನ್ಗೆ ಗೊತ್ತಿದ್ದಿಲ್ಲ ಹೇಗಿತ್ತು and I still had a manual wheelchair. ಹ್ಮ್. So I couldn't go to any of the team outings, team lunchಗಳೆಲ್ಲ. But the way they started understanding me, they know me as a person, they know me as my challenges ಅನ್ನೋದು. ಆಮೇಲೆ ನಮ್ಮ ಅಪ್ಪಾಜಿ ಜೊತೆಗೆ ಲೈಕ್ ಕರಿಯಕ್ ಸ್ಟಾರ್ಟ್ ಮಾಡಿದ್ರು. ಹ್ಮ್. ಸೊ ಅಪ್ಪಾಜಿ ಕರ್ಕೊಂಡ್ ಬರೋರು, ಅಪ್ಪಾಜಿ ಜೊತೆಗೆ ಹೋಗ್ತಾ ಇದ್ದೆ. ಅವರು ಸೆಪರೇಟ್ ಕಾರ್ ತಗೊಂಡು ಚೇರ್‌ನೆಲ್ಲ ಅದ್ರಲ್ಲಿ ಹಾಕೊಂಡು ಆಮೇಲೆ ಕರ್ಕೊಂಡ್ ಹೋಗೋರು. ಬಟ್ ಆಫ್ಟರ್ 2 to 3 years, I'll tell you this, they said if the hotel is not accessible, we are not going. ಓಕೆ. Either ಆಸ್ we ಎ change ಎಂಟೈರ್. the hotel or she's coming ಅಂತ ಹಂಗೆ. So it will change the perceptions, and you should always give time to people. Like acceptance is not easy. It can be for a normal person or it can be for a person with special care ಅನ್ನೋ ತರ ಹೇಳ್ತೀವಲ್ಲ. ಸೊ ಅವ್ರಿಗೆ ಟೈಮ್ ಕೊಡ್ಬೇಕು. ಈ ತರ ಇದೆ. ದಿಸ್ ಇಸ್ ವಾಟ್. ದಿಸ್ ಐ ಕ್ಯಾನ್ ಡೂ, ದಿಸ್ ಐ ಕ್ಯಾನಾಟ್ ಡೂ ಅಂತ. ಇವಾಗ ಒಂದೊಂದ್ಸಲ ನಾನು ಡಾಯ್ಚೆ ಬ್ಯಾಂಕ್ ಅಲ್ಲಿ ಇದ್ದಾಗ ಲೈಕ್ ಅಲ್ಲಿನ ಆ ಡೋರ್‌ಗಳು ನಂಗೆ ಆಪರೇಟ್ ಮಾಡಕ್ಕೆ ಆಗ್ತಾ ಇದ್ದಿಲ್ಲ. ಇಟ್ ಯೂಸ್ ಟು ಬಿ ಸೋ ಹೆವಿ. ಸೊ ಐ ಯೂಸ್ ಟು ಆಲ್ವೇಸ್ ಆಸ್ಕ್ ಸಂಬಡಿ ಲೈಕ್ ಡೋರ್ ಓಪನ್ ಮಾಡ್ತೀರಾ ಅಂತ. ಬಟ್ ದಟ್ ವೇ ಆ ಫ್ಲೋರ್ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್. ಹ್ಮ್. ಜಸ್ಟ್ ಆ ಡೋರ್ ಓಪನ್ ಮಾಡ್ಬೇಕಾದ್ರೇನೆ ಓಕೆ ಹೀಗೆ ವಿ ಸ್ಟಾರ್ಟೆಡ್ ಟಾಕಿಂಗ್, ವಿ ಸ್ಟಾರ್ಟೆಡ್ ಸ್ಪೀಕಿಂಗ್. ಸೊ ಯು ಇಂಟರಾಕ್ಟ್ ವಿತ್ ಪೀಪಲ್ ಅಂಡ್ slowly they'll know like ನಿನ್ಗೆ ಇದಾಗತ್ತೆ, ಇದಾಗಲ್ಲ, you need this help and they'll also see other things which you have, right? ಹ್ಮ್. So you can help in another way. So always ask help, offer help. ಅದಕ್ಕೆ ಹ್ಮ್. you need not wait like ಅದು courtesy ಅನ್ನೋದು ಅದಲ್ಲ ಅದು. No, you ಆ ಹ್ಯೂಮನ್ ಸೊಸೈಟಿನಲ್ಲಿ ಯು ಕ್ಯಾನ್ ಓನ್ಲಿ ಲಿವ್ ವೆನ್ ಯು ಡೂ ಸಮಥಿಂಗ್ ಟು ದ ಅದರ್ ಹ್ಯೂಮನ್, ಹ್ಮ್. ರೈಟ್? ಸೊ ದಟ್ಸ್ ಸಮಥಿಂಗ್. ಆ ಒಂದು ಕ್ವಾಲಿಟಿ ನಾನ್ ನಿಮ್ಮಲ್ಲಿ ಪಿಕ್ ಮಾಡ್ಕೊಂಡೆ. ಆಸ್ಕ್ ಹೆಲ್ಪ್ ಇದೆಯಲ್ಲ, ಯೂಶುವಲಿ ಮುಂಚೆ ನಾನು ಆ ತರ ಹೆಲ್ಪ್ ಕೇಳೋದು ಅಂದ್ರೆ ನಾನು ಅಷ್ಟು ಇದ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ನಿಮ್ಗೆ ಆ ಕ್ವಾಲಿಟಿ ಅಬ್ಸರ್ವ್ ಮಾಡ್ದಾಗ್ಲಿಂದ ನಾನು ಅಂದ್ರೆ ಅಷ್ಟು ಯಾ ಓಪನ್ ಆಗಿ ಕೇಳಲ್ಲ. ಕೇಳಲ್ಲ. ಎಲ್ಲಿ ಎಮರ್ಜೆನ್ಸಿ ಬಟ್ ಎಲ್ಲಿ ಅರ್ಜೆಂಟ್ ಇರುತ್ತೋ ಅಥವಾ ಎಲ್ಲಿ ನೆಸೆಸಿಟಿ ಇರುತ್ತೋ ಹಾ, ಅಲ್ಲಿ ಕೇಳ್ತೀನಿ. ನನಗೆ ಇದುವರೆಗೂ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಎಲ್ಲ ಕಡೆನೂ ಅದು ಹೆಲ್ಪ್ ಸಿಕ್ಕಿದೆ. ಯಾ ಟ್ರೂ. ಇಟ್ಸ್ ಲೈಕ್ ಹ್ಯಾರಿ ಪಾಟರ್ ಅಲ್ಲಿ ಹೇಳ್ತಾರಲ್ವಾ, ಹೆಲ್ಪ್ ವಿಲ್ ಆಲ್ವೇಸ್ ಬಿ ಗಿವನ್ ವೆನ್ ಆಸ್ಕ್ಡ್ ಅನ್ನೋ ತರ. ಕರೆಕ್ಟ್. ಸೊ ಆ ತರ. ಅಂಡ್ ಆಲ್ಸೋ ಇಟ್ ವಿಲ್ ಲೈಕ್ ವೆನ್ ಯು ಶೋ ಯುವರ್ ವರ್ನಬಿಲಿಟಿ, ಯು ಟೆಲ್ ದಟ್ ಯು ಆರ್ ಹ್ಯೂಮನ್, ಯು ಆರ್ ನಾಟ್ 100% ಪರ್ಫೆಕ್ಟ್ ಅನ್ನೋ ತರ. ಸೊ ಹಂಗಾಗಿ ಇಟ್ ಹ್ಯಾಸ್ ಗಾನ್ ಆಲ್ ದೀಸ್ ಇಯರ್ಸ್. ಐ ಥಿಂಕ್ 2016 ಅಲ್ಲಿ ನಾನು ಕ್ವಿಟ್ ಮಾಡಿದ್ದು ದೀಪ ಐಟಿನ. Yes. ಸೊ 2016 ಇಂದ 24 ವರೆಗೂ ನಾನು ಮೀಟೇ ಮಾಡಿಲ್ಲ. ಆಲ್ಮೋಸ್ಟ್ 8 ಇಯರ್ಸ್. 8 years. I ಸೊ think 8 ಇಯರ್ಸ್ ಅಲ್ಲಿ ಏನೇನಾಯ್ತು? ನೀವು ಎಲ್ಲೇನ್ ಜಾಬ್ ಚೇಂಜ್ ಮಾಡಿದ್ರಿ? ಏನೇನ್ ಮಾಡಿದ್ರಿ? ಇವಾಗ ಏನ್ ಮಾಡ್ತಿದ್ದೀರಾ ದೀಪ? ಹಾ, ಏನು ಗೊತ್ತೇ ಇಲ್ಲ ಇದು. ಸೊ ಜಸ್ಟ್ ಟು ಕವರ್ ಅಪ್ ಅಲ್ವಾ ಅದು. 2016 ಐ ಥಿಂಕ್ ನಾನು ನೀವು ಫುಲ್ ಟೈಮ್ ಟ್ರೇಡಿಂಗಿಗೆ ಹೋಗ್ಬೇಕು ಅಂತ ಡಿಸೈಡ್ ಅಲ್ಲ, ಮಾಡ್ಕೊತಾ ನಾನು ಹೋಗಿದ್ದೆ. ಆ, ನಿಮ್ಗೆ ನಾನ್ ಗೊತ್ತಿಲ್ಲ. ನಾನು 9 to 5 ಸಾಕಪ್ಪ ದೇವ್ರೇ ಅಂತ. ಸೊ ಆಮೇಲೆ somehow I worked with Deutsche for 2 years and ಓಕೆ. 2.5 years ಆಯ್ತು ಸೊ ಅನ್ಕೋತೀನಿ. 2018, 19 ವರ್ಕ್ ಮಾಡಿದ್ರಿ. 2019 is when I came back to ಬಳ್ಳಾರಿ. Ballari. ಯಾವಾಗ್ಲೂ ಬಳ್ಳಾರಿ ಬರ್ಬೇಕು ಬರ್ಬೇಕು ಅಂತ ಮಾತಾಡ್ತಾ ಅಂತ ಅವಾಗ ಅನ್ಕೋತಾ ಇದ್ವಿ. ಸೊ ಮನೆ ಕಟ್ಟಬೇಕು ಅಂತ ಮಾತಾಡ್ತಾ. ಮನೆ ಕಟ್ಕೋಬೇಕು. ಸೊ ವಿ ಆರ್ ಸಿಟಿಂಗ್ ಇನ್ ದಟ್ ರೂಮ್ ರೈಟ್ ನೌ, ರೈಟ್? ಸೊ ಅವಾಗ ಏನ್ ಅನ್ಸ್ತಾ ಇತ್ತು ಅಂದ್ರೆ ದಟ್ ಟೈಮ್ ದ ಮೇನ್ ಅಜೆಂಡಾ ವಾಸ್ ಲೈಕ್ 9 to 5 ಕ್ವಿಟ್ ಮಾಡ್ಬೇಕು. ಐ ಆಮ್ ನಾಟ್ ಓಕೆ ವಿತ್ ದಿಸ್ ಅನ್ನೋ ತರ.
ಅಂಡ್ ಅವಾಗ ಓಕೆ ಫೈನ್ ಬಳ್ಳಾರಿಗೆ ಹೋಗ್ಬಿಟ್ಟು ಏನ್ ಬೇಕೋ ಅದು ಮಾಡೋಣ ಅಂತ. ಯಾವಾಗ್ಲೂ ನಂದೊಂದ್ ಸಣ್ಣ ಆಸೆ ಏನಂದ್ರೆ ಐಸ್ ಕ್ರೀಮ್ ಶಾಪ್ ಇಡ್ಬೇಕು ಅಂತ ಅವಾಗ ಅನ್ಕೋತಾ ಇದ್ದೆ. ಐಸ್ ಕ್ರೀಮ್ ಶಾಪ್. ನಿಮ್ಗೆ ಐಸ್ ಕ್ರೀಮ್ ಇಷ್ಟ ಅಂತನಾ? ಅಂತ ಒಂದ್ ಕಾಲಕ್ಕೆ ಈಗೇನಿಲ್ಲ. ಸೊ ಇಟ್ ಕೀಪ್ ಚೇಂಜಿಂಗ್. ಸೊ ಆ ಐಸ್ ಕ್ರೀಮ್ ಶಾಪ್ ಇಡ ಸೊ 2019 ಅಲ್ಲಿ ಸಮ್ ಥಿಂಗ್ಸ್ ಟುಕ್ ಪ್ರಯಾರಿಟಿ ವೆನ್ ಕಂಪೇರ್ಡ್ ಟು ದ ಜಾಬ್ ರೈಟ್. ಸೊ ದಟ್ ಟೈಮ್ ವಿ ಡಿಸೈಡೆಡ್ ಲೈಕ್ ಓಕೆ ವಿಲ್ ಕಮ್ ಬ್ಯಾಕ್ ಅನ್ನೋದು. ಸೊ ವಿ ಆಲ್ ಕೇಮ್ ಬ್ಯಾಕ್ ಲೈಕ್ ಆಸ್ ಅ ಫ್ಯಾಮಿಲಿ ಓನ್ಲಿ, ಎಂಟೈರ್ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ, ಇನ್ಕ್ಲೂಡಿಂಗ್ ಯುವರ್ ಬ್ರದರ್. including my brother also. So everything was falling in places ಗೊತ್ತಾ. I don't know how, why that all that thing, but destiny itself was written in that way. So ಎಲ್ಲರೂ ನಾವು ಒಟ್ಟಿಗೆ ಬಂದ್ವಿ. ದೆನ್ ನಾವ್ ಬಂದ ಒಂದ್ ಎಷ್ಟು 6 ಮಂತ್ಸ್ ಒಳಗಡೆನೆ ಕೋವಿಡ್ ಸ್ಟಾರ್ಟ್ ಆಗ್ಬಿಡ್ತು. ಯಾ ಸೊ ಐ ಅಂಡ್ ಬಿಲೀವ್ ಮೀ ದ ಡೇ ಐ ಥಿಂಕ್ ಐ 21 ಡೇಸ್ ಲಾಕ್ ಡೌನ್ ಇತ್ತಲ್ವಾ. Just 2 days before I got my new offer letter for new job. Okay. So I was like, ಆಮೇಲೆ I started working with Suco Bank here, like as a ಬಳ್ಳಾರಿಗೆ. Ballarinalli IT head, and I say like that has been one of my another best experience, right? So where ಎಲ್ಲರೂ ಹೇಳೋರು ಓಕೆ ಬಳ್ಳಾರಿನಲ್ಲೇ IT ರೋಲು ಅದು ಇದು ಅನ್ಕೊಂಡೆಲ್ಲ ಹೇಳೋರು, ಬಟ್ somehow destiny also worked there for me, telling that I took the right decision ಅಂತ ಅನ್ಸೋದು ನನಗೆ. Even though I left a very comfortable, very well paying job. ಬಟ್ ನಾ ವಾಪಸ್ ಬಂದ್ಮೇಲೆ ಇಲ್ಲಿ ಕೂಡ ಬಂದು IT ರೋಲ್ ಸಿಗುತ್ತೆ ಅಂದ್ರೆ ಕನ್ಸಲ್ಲೂ ಯೋಚನೆ ಮಾಡಿದ್ದಿಲ್ಲ. ಲೈಕ್ ನೋ. ಅಂಡ್ ದೇರ್ ಸುಖ ಬ್ಯಾಂಕ್ ಅಲ್ಲಿ ಸೇರಿದ್ಮೇಲೆ ದೇರ್ ಐ ವರ್ಕ್ ಆಲ್ಮೋಸ್ಟ್ ಲೈಕ್ 4.5 years ಆಯ್ತು. ಐ ಬಿನ್ ಲೈಕ್ ವರ್ಕಿಂಗ್ ಆಸ್ ಅ IT ಹೆಡ್ ಅಂಡ್ ದೆನ್ ಆಸ್ ಅ CISO. ಅಲ್ಲಿ CISO ಅಂದ್ರೆ ಗೊತ್ತಾಗಿಲ್ಲ. ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್. ನೀವು ಇವಾಗ ಚೀಫ್ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಆಫೀಸರ್. ನನಗೆ ಗೊತ್ತೇ ಇರಲಿಲ್ಲ. I worked as almost 2 years for that role. ಓಕೆ. ಸೊ ದೆನ್ ಅಲ್ಲಿ ನಮ್ದು IT ದೆಲ್ಲ ನಾವು ನೋಡ್ಕೋತಾ ಇದ್ದೆ. ಅಂಡ್ ದಟ್ ಇಸ್ ಲೈಕ್ ಆ ಲರ್ನಿಂಗ್ ಐ ಗಾಟ್ there is no there is a graph is also beyond upper scale. ಓಕೆ. And ಅಲ್ಲಿರೋರು the chairmans and the managing directors, right? They were all IT techies and also ಮೋಹಿತ್ ಮಸ್ಕಿ and ಲೇಟೆಸ್ಟ್ ಆಗಿ ನಾನು ಮಾಡಿದ್ದು ರವಿ ಸುಧಾಕರ್ ಅನ್ಕೊಂಡು. ಸೊ my team and ಸೊ ಅವ್ರ 4 years ಸುಮ್ನೆ ಟಕ್ ಅನ್ನೋದಾಗ ಹೋಗೇ ಬಿಡ್ತದು. ಸೊ ಆಫ್ಟರ್ ದಟ್ ಈಗ ಆಸ್ ಆಫ್ ಟುಡೇ ಐ ಆಮ್ ಹ್ಯಾಪಿಲಿ ಅನ್ಎಂಪ್ಲಾಯ್ಡ್ ಫಾರ್ ಫ್ಯೂ ಮಂತ್ಸ್. ಹೌದಾ? ಓಕೆ. ಕ್ವಿಟ್ ಮಾಡಿದ್ರಾ? ಕ್ವಿಟ್ ಮಾಡಿದೆ. ಜಸ್ಟ್ ಲೈಕ್ ದೇರ್ ಆರ್ 2 reasons again. Like again I'll say no, like I'm not settling with anything ಅನ್ನೋ ತರ. I just want to go back to Bangalore now again. ಇಂಟ್ರೆಸ್ಟಿಂಗ್. ಸೊ ನೀವು ಮಾಡ್ತಾ ಇರ್ತೀರಾ? Oh yeah, like I and there are like one of the reason to go back to Bangalore is again like I was saying like ಇಲ್ಲಿ accessibility ನಲ್ಲಿ scope ಸ್ವಲ್ಪ ಕಮ್ಮಿ ಆಗುತ್ತೆ. And all my connections are in Bangalore apart from my family and my relatives here. So I miss them, like ಏನಂತೀರಾ, I like being nearer more to people ಓಕೆ. always. ಸೊ ಇವಾಗ ನೀವು ಬೆಂಗಳೂರು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅಗೇನ್ ನಿಮ್ ಫ್ಯಾಮಿಲಿ ಕರ್ಕೊಂಡು ಹೋಗೋ ಪ್ಲಾನ್ Yes. ಇದೆಯಾ? ಎಲ್ಲರೂ Yes. ಪಾಪ ಎಲ್ಲರೂ ಅವ್ರು ಮೂವ್ ಆಗಕ್ಕೆ ರೆಡಿ ಇದಾರಾ? Yeah, that is one more thing, I'll say like ನಾವು ಹುಟ್ಟಿದಾಗಿಂದನೂ ಇಲ್ಲಿವರೆಗೂನು ಐ ಆಮ್ ಆಲ್ವೇಸ್ ದ ಸೆಂಟರ್. ಲೈಕ್ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ದೇ ಆಲ್ವೇಸ್ ಫಸ್ಟ್ ನಂದು ಕನ್ಸ್ಟೆಂಟ್ಸ್ ಎಲ್ಲ ಫುಲ್ಫಿಲ್ ಆಗ್ಬಿಡುತ್ತಾ ಅಂತ ನೋಡ್ತಾರೆ. ಅಂಡ್ ದೆನ್ ದೇ ಫೈಂಡ್ ಸೊಲ್ಯೂಷನ್ಸ್ ಫಾರ್ ದೇರ್. ಲೈಕ್ ನಾ ಬ್ಯಾಂಗ್ಳೂರಲ್ಲಿ ಇದ್ದಾಗ EGL ಅಲ್ಲಿ ಇದ್ನಲ್ವಾ, ಸೊ ಮೈನ್ ವಾಸ್ ದ ನಿಯರೆಸ್ಟ್. ನಾನ್ ದೊಂಗಳೂರಲ್ಲಿದ್ದೆ, EGL ಅಲ್ಲಿ ಆಫೀಸ್ ಇತ್ತು. So mine was nearest, but my brother used to commit 11 kilometers. My sister-in-law used to commit 13 kilometers Okay. per day. Okay. So they used to say like, ನಿಂದು ಸರಿಗ್ ಸೆಟ್ ಆಯ್ತು ಅಂದ್ರೆ ಅವ್ರಿಗೆ ಟೆನ್ಷನ್ ಫ್ರೀ ಇರುತ್ತೆ and they can like adjust ಅನ್ನೋ ತರ. But that's been the stories from the day I'm born, I guess. Okay. So they always they are centered with my solutions and that's where I say like I've been lucky I got such a family ಅಂತ. ಸೊ ಅಂದ್ರೆ ನಿಮ್ ಪೇರೆಂಟ್ಸ್ ಆಗ್ಲಿ ಅಥವಾ ನಿಮ್ ಫ್ಯಾಮಿಲಿ ಆಗ್ಲಿ ಅಪ್ರಿಶಿಯೇಟ್ ಮಾಡ್ಲೇಬೇಕು ದೀಪ. Yeah, ಬಿಕಾಸ್ ನೀವು very much. ಶಿಫ್ಟ್ ಆಗ್ಬೇಕು ಅಂದ್ರೂ ಪಾಪ ಎಲ್ಲರೂ Shift ಆಗ್ತಾರೆ. ಮನೆ Yeah. ಮತ್ತೆ ಜಾಬ್ ಅಂತ. Yeah, and they never stopped me from doing anything. Like ಏನಂತೀರಾ, if you want to pursue, do it ಅಷ್ಟೇ. ಅಂಡ್ ನಮ್ ತಂದೆ ಅಂತೂ ಈಗ್ಲೂ ಓದಂತಾರೆ. ನನ್ಗೆ ನಾನೇ 40 ಆಯ್ತು, ಏನ್ ಓದೋದು ಇನ್ನು ಅಂತ ನಾನು. ಬಟ್ he says like enjoy the life to the fullest ಅಂತ ಅವರು. Okay.
ದೇರ್ ಆರ್ ಇಂಟ್ರೆಸ್ಟಿಂಗ್. ಫ್ಯೂ ಥಿಂಗ್ಸ್ ಯು ಕ್ಯಾನ್ ರಿಯಲಿ ನಾಟ್ ಗೆಟ್ ಇಂಟು ಲೈಫ್. ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡ. ಹ್ಮ್. ಬಟ್ ಯಾವ್ದು ನಿನ್ ಕೈಲಿ ಆಗುತ್ತೋ ಅದನ್ನ ಮಾಡು ಹ್ಮ್. ಅನ್ನೋದು ಅವ್ರ ಪಾಲಿಸಿ. ನಿಮ್ ತಂದೆ ಏನಾಗಿ ವರ್ಕ್ ಮಾಡಿದ್ರು ದೀಪ? ಬಿಕಾಸ್ ಇದನ್ನೇ ಅಂದ್ರೆ ಆ, ನಾನಲ್ಲಿ ಸ್ಟಕ್ ಆಗಿದ್ನಲ್ಲ, ಸೊ ಅವ್ರನ್ನೇ ಕೇಳ್ದೆ ನಾನು, ಹಿಂಗ್ ಕ್ರಾಸ್ ಆಗಿ ಹೋಗೋದಂತ, ಇದು ಪರ್ಮನೆಂಟ್ಲಿ ಕ್ಲೋಸ್ ಆಗಿದೆ, ಗೋ ಬ್ಯಾಕ್ ಅಂಡ್ ಕಮ್ ದಿಸ್ ವೇ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ, ಒಂಥರ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ನಾನು ನೋಡಿದ ತಕ್ಷಣ ಚೆನ್ನಾಗಿ ಮಾತಾಡಿದ್ರು. ಆ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ಅವ್ರು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಇದ್ರು. ಅಂಡ್ ಟು ಆಡ್ ಆನ್ ಲೈಕ್ ಹೇಳ್ತಾ ಇದ್ನಲ್ಲ, ಲೈಕ್ ಹಿ ಆಲ್ವೇಸ್ ಕಾನ್ಸಂಟ್ರೇಟೆಡ್ ಅಂಡ್ ಆಲ್ ಮೈ ಫ್ಯಾಮಿಲಿ ಅವರು VRS ತಗೊಂಡ್ಬಿಟ್ರು ನಾನು ಕಾಲೇಜಿಗೆ ಹೋಗ್ಬೇಕು ಅಂತ. ಹ್ಮ್. ಸೊ ದಟ್ ವಾಸ್ ಒನ್ ಥಿಂಗ್ ವಿಚ್ ಹಿ ಲೈಕ್ ಐ ಆಲ್ವೇಸ್ ರಿಮೆಂಬರ್ ಫಾರ್ ದಟ್ ಸ್ಯಾಕ್ರಿಫೈಸ್ ಹ್ಮ್. ವೆನ್ ಇಟ್ ಕಮ್ಸ್ ಟು ಹಿಮ್. ಯಾರು ಕೆಲಸ ಮಕ್ಳಿಗೋಸ್ಕರ ಕೆಲಸ ಬಿಡೋದು ಯಾರು ಮಾಡಲ್ಲ. ಐ ಹ್ಯಾವ್ ನೆವರ್ ಸೀನ್ ಇನ್ ಮೈ ಲೈಫ್. ಬಟ್ ಯಾ ದೇರ್ ಸಪೋರ್ಟ್ ಸಿಸ್ಟಮ್ ಇಸ್ ಆಲ್ವೇಸ್ ದೇರ್. ಅಂಡ್ ನಮ್ಮ ಅಣ್ಣ ಕೂಡ ಹಾಗೆ ಹೀಲ ಇಲ್ಲೂ ಸಹ ಬಳ್ಳಾರಿನಲ್ಲಿ ಬಂದು ಥಿಯೇಟರ್ಸ್ ಆಕ್ಸೆಸಿಬಲ್ ಇಲ್ಲ ಅಂತಂದ್ರೆ ಯಾವ್ದೇ ಟಾಮ್ ಕ್ರೂಸ್ ಮೂವಿ ರಿಲೀಸ್ ಆಗ್ಲಿ ಫಸ್ಟ್ ಥಿಂಗ್ ಹೀಲ್ ಸಿ ದಟ್ ಓಕೆ ಯಾವ ಥಿಯೇಟರ್ ಅಲ್ಲಿ ಇದೆ, ಸ್ಟೆಪ್ಸ್ ಇದಾವೆ, ಹೀಲ್ ಎನ್ಶೋರ್ ದಟ್ ಐ ವಿಲ್ ಸಿ ದಟ್ ಮೂವಿ. ಓಕೆ. ಸೊ ಅಂಡ್ ದೇ ಡೋಂಟ್ ವೇಟ್ ಫಾರ್ ಮಿ ಟು ಆಸ್ಕ್ ಲೈಕ್ ಇದನ್ನ ಕರ್ಕೊಂಡು ಹೋಗು. ದೇ ಜಸ್ಟ್ ಡೂ ಇಟ್ ಬಿಕಾಸ್ ದೇ ನೋ ವಾಟ್ ಐ ಲೈಕ್ ಅಂಡ್ ವಾಟ್ ಐ ಡೋಂಟ್ ಡಿಸ್ಲೈಕ್ ಅಂತ. ಸೊ ಅಷ್ಟೊಂದು ಕಮಿಟ್ಮೆಂಟ್ ಇದೆ. ಅಂದ್ರೆ ನೀವು ಟಾಮ್ ಕ್ರೂಸ್ ಫುಲ್ ಟೈಮ್. ಹಿಂದಿಲಿ ಮತ್ತೆ ಕನ್ನಡದಲ್ಲಿ ಯಾರು ಫೇವರೇಟ್? ಇಲ್ಲ. ಫಾರ್ ಸಮ್ ರೀಸನ್ ಐ ಡೋಂಟ್ ನೋ. ಐ ಕುಡಂಟ್ ರಿಲೇಟ್. ಸೊ ಟಾಮ್ ಕ್ರೂಸ್ ಬೇಕು. ಟಾಮ್ ಕ್ರೂಸ್, ಆಲ್ ಡ್ರೈವಿಡರ್, ನಾವೆಲ್ಲ ಗೇಮು ಹಿಂಗ ಹಾಲಿವುಡ್. ಹೌದಾ? ಯಾ ಯಾ ಯಾ. ಸೂಪರ್ ದೀಪ. ಆಮೇಲೆ ನಾನು ಇದೊಂದು ಫ್ಯೂ ಇಯರ್ಸ್ ಬ್ಯಾಕ್ ದೀಪ, ಒಂದು ನಾನು ನ್ಯಾಚುರೋಪತಿ ಹಾಸ್ಪಿಟಲ್ ಅಲ್ಲಿ ಹೋದಾಗ ಅಲ್ಲೊಬ್ರು ಫಿಸಿಕಲಿ ಚಾಲೆಂಜ್ ಓಕೆ. ಪೀಪಲ್ ಇದ್ರು. ಈಸ್ ಎ ಗಾಯ್ ಅರೌಂಡ್ 35 ಇಯರ್ಸ್ ಏಜ್ ಇತ್ತು. ಓಕೆ ಓಕೆ. ಸೊ ನಾನು ಅವ್ರ ಹತ್ರ ಹಿಂಗೆ ಫ್ರೆಂಡ್ ಆಗ್ಬಿಟ್ಟು ಕ್ಯಾಶುಯಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದೇನಂದ್ರೆ, ಸರ್ ನಮಗೆ ಸಿಂಪತಿ ಬೇಕಾಗಿಲ್ಲ, ನಮಗೆ ಸಿಂಪತಿಯಿಂದ ಏನು ಬೇಕಾಗಿಲ್ಲ, ನಮಗೆ ಒಂದು ಆಪರ್ಚುನಿಟಿ. ಆಪರ್ಚುನಿಟಿ ಸೊ ನೀವು ಸಿಂಪತಿ ತೋರ್ಸೋದು ಏನು ಸಿಗೋದಿಲ್ಲ, ಬಟ್ ಹಂಗಂತ ನೀವು ಸಿಂಪತಿ ತೋರ್ಸೋದು ತಪ್ಪು ಅಂತ ಹೇಳ್ತಿಲ್ಲ. ಹೌದು. ಅದು True, ನಿಮ್ true, true. ಪರ್ಸ್ಪೆಕ್ಟಿವ್ ಅರ್ಥ ಯಾ ಆಗುತ್ತೆ. ಕಲ್ಟ್ರಸಿ ಅಂತ ಏನು ಹಾ, ಹೇಳ್ತೀವಿ. ಬಟ್ ನಮಗೆ ಆಪರ್ಚುನಿಟಿ ಬೇಕು, ಆಪರ್ಚುನಿಟಿ ಕೊಟ್ರೆ ನಾವು ಎಲ್ಲರಿಗೂ ಈಕ್ವಲ್ ಅಂತೇಳಿ ನಾವು ಯಾ ವರ್ಕ್ ಯಾ. ಮಾಡ್ತೀವಿ ಅಂತ ಹೇಳ್ತಾ ಸಿ ಇದ್ರು. ಸಿಂಪತಿ ಅನ್ನೋದ್ಕಿಂತ ಏನ್ ಅನ್ಬೇಕು, ಸಿಂಪತಿ ಐ ಡೋಂಟ್ ನೋ ಇಫ್ ಇಟ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಸಿಂಪತಿ ಇಟ್ಸ್ ಫೈನ್. ಬಟ್ ದೆರ್ ಇಸ್ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಒನ್ ಸರ್ಟನ್ ಪರ್ಸೆಂಟೇಜ್ ಆಫ್ ರಿಸ್ಕ್ ಯಾವಾಗೂ ಇರುತ್ತೆ. ಹ್ಮ್. ಏನಂತೀರಾ? ಇವಾಗ ಈಗ ನಂದೇ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಮಮ್ಮಿ 3 to 4 ಡೇಸ್ ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ. ಲೈಕ್ ವಿತೌಟ್ ಮೀ ಇಫ್ ಐ ಆಮ್ ದೇರ್ ಇಟ್ಸ್ ಫೈನ್. ಬಟ್ ನನ್ನ ಮನೇಲಿ ಬಿಟ್ಟು ಅವ್ರು 3 to 4 ಡೇಸ್ ಯಾವ್ದಾದ್ರು ಊರ್ಗ್ ಹೋಗೋದು ಆ ತರ ಇಟ್ ವಿಲ್ ನಾಟ್ ಹ್ಯಾಪನ್. ಬಿಕಾಸ್ ಅಪ್ ಟು 2 ಡೇಸ್ ಐ ಕ್ಯಾನ್ ಲಿವ್ ವಿತ್ ಹೆಲ್ಪ್ ಆಫ್ ಅದರ್ಸ್. ಲೈಕ್ ನಮ್ಮ ಅತ್ತಿಗೆ ಹೆಲ್ಪ್ ಮಾಡ್ತಾರೆ, ನಮ್ಮ ತಂಗಿ ಹೆಲ್ಪ್ ಮಾಡ್ತಾರೆ, ನಮ್ಮ ಅಣ್ಣ ಹೆಲ್ಪ್ ಮಾಡ್ತಾರೆ. ಬಟ್ ಆಫ್ಟರ್ 3 or 4 ಡೇಸ್ ಐ ನೀಡ್ ಮೈ ಮಾಮ್, ರೈಟ್? ಸೊ ದಟ್ ಪರ್ಸೆಂಟೇಜ್ ಆಫ್ ರಿಸ್ಕ್ ವಿಲ್ ಆಲ್ವೇಸ್ ಬಿ ದೇರ್ ಆರ್ ಡಿಪೆಂಡೆನ್ಸಿ ವಿಲ್ ಆಲ್ವೇಸ್ ಬಿ ದೇರ್. ಬಟ್ ಅದೇ ತರ ಇವಾಗ ಬೇರೆ ಬೇರೆ ಇನ್ ಜನರಲ್ ಅಂತ ಅಂದ್ರೆ ನೀವು ಇಫ್ ಸಮ್ ಏನಂತೀರಾ, ಯಾವುದೇ ಚಾಲೆಂಜ್ ಇರೋ ಪರ್ಸನ್ ಈಸ್ ಕಮಿಂಗ್ ಇನ್ ಟು ಯೋರ್ ಲೈಫ್ ಲೈಕ್ ಅ ಫ್ರೆಂಡ್ ಆರ್ ಸಮ್ ಆಸ್ ಅ ರಿಲೇಟಿವ್, ರೈಟ್? ಅವ್ರು ಬಂದಾಗ ದೆರ್ ವಿಲ್ ಬಿ ಸಮಥಿಂಗ್ ವಿಚ್ ವಿಲ್ ನಾಟ್ ಬಿ ನಾರ್ಮಲ್ ಫಾರ್ ದೆಮ್, ರೈಟ್? ಸೊ ಆ ಆ ಆ ಎನ್ವಿರಾನ್ಮೆಂಟ್ಗೆ ಆ ತರ ಸೆಟ್ ಮಾಡ್ಬೇಕಾಗತ್ತೆ ಅದನ್ನ. ಹಂಗಂತ ಎಲ್ಲಾ ಕಡೆ ರ್ಯಾಂಪ್ ಹಾಕೊಂಡು ಹೋಗ್ತೀನಿ ಅದೆಲ್ಲ ಅಲ್ಲ. ಬಟ್ ದೆರ್ ವಿಲ್ ಬಿ ಸಮಥಿಂಗ್ ಆಸ್ ಅನ್ ಆಲ್ಟರ್ನೇಟ್ ಸೊಲ್ಯೂಷನ್ ವಿಚ್ ಯು ವಿಲ್ ಡೂ. ಸೊ ಐ ವುಡ್ ನಾಟ್ ಸೇ ಎಂಪತಿ, ಸಿಂಪತಿ, ಎನಿಥಿಂಗ್ ದೇರ್. ನಾನೇನ್ ಹೇಳ್ತೀನಿ, ಯಾರಾದ್ರೂ ಆ ತರ ಕಂಡ್ರೆ ಮೇಕ್ ಶ್ಯೂರ್ ಯು ಮೇಕ್ ದೆಮ್ ಇನ್ವಾಲ್ವ್ಡ್ ಅಷ್ಟೇ. ಸೊ ದೆನ್ ಓನ್ಲಿ, ಅಂಡ್ ಆಲ್ಸೋ ಆಪರ್ಚುನಿಟೀಸ್ give a chance. Like ನೋಡಿ, see if it is not working out, it is not working out, and they will also understand that that will not work out for them. ಹ್ಮ್. So that is what they have to learn, right? ನೀವು ಚಾನ್ಸ್ ಕೊಡ್ಲಾರ್ದಾನೆ ಈವನ್ ಫಸ್ಟ್ ಕಂಪನಿನಲ್ಲಿ ಆಫರ್ ಲೆಟರ್ ನನ್ನಲ್ಲಿ ಕೈಯಲ್ಲಿತ್ತು. ಐ ಡಿಂಟ್ ಇವನ್ ನೋ. ಐ ಸ್ಟಿಲ್ ರಿಮೆಂಬರ್ ಅವರು ಸೀನಿಯರ್ ಮ್ಯಾನೇಜರ್ ನಮ್ಮ ತಂದೆ ಹೋಗಿದ್ವಿ ಫಸ್ಟ್ ಡೇ ಅಲ್ಲಿ ಓರಿಯೆಂಟೇಶನ್ ಎಲ್ಲ ಆಗ್ತಿರ್ಬೇಕಾದ್ರೆ. ಸೆನೆಟ್ ಬಿಲ್ಡಿಂಗ್ ಇದೆ ಅಲ್ಲ, ಇದು MG ರೋಡ್ ಇದ್ರೊಳಗೆ. ಸೊ ಅವರು ಸೀನಿಯರ್ ಮ್ಯಾನೇಜರ್ ಕೇಳಿದ್ರು, ಇವರು ಮ್ಯಾನೇಜರ್ ಚೇರ್ ಅಲ್ಲಿ ಇರ್ತಾರಲ್ಲ, ಲೈಕ್ ಹೌ ವಿಲ್ ಶಿ ಗೋ ಆನ್ ಥ್ರೂ ಹರ್ ಡೇ ಟು ಡೇ ಲೈಫ್, ಅಂದ್ರೆ ಡೇ ಟು ಡೇ ಆಫೀಸ್ ಅಲ್ಲೆಲ್ಲ ಹೇಗೆ ಇದು ಗೊತ್ತಾಯ್ತು. ಮಾಡ್ಕೋತಾರೆ ಅಂತ. ಬಿಲೀವ್ ಮೀ, ಐ ಡಿಂಟ್ ಹ್ಯಾವ್ ಆನ್ಸರ್ ಟು ದಟ್ ಕ್ವಶನ್. ಬಟ್ ಮೈ ಡ್ಯಾಡ್ ಆನ್ಸರ್ ಲೈಕ್ ಏನಂತೀರಾ, ಇಲ್ಲ ಅದೆಲ್ಲ ಸೆಟ್ ಆಗ್ಬಿಡುತ್ತೆ ಸರ್, ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ, ಇಟ್ ವಿಲ್ ಸೆಟ್. ಬಿಕಾಸ್ he had experience of my college, of my school. We had seen things, right? Now even trips kuda ingide anta my parents never stopped traveling. Okay, they have taken me to all the trips which a person can go in 1 year, right? So he had answer, I didn't have answer. But same after 1.5 year they came and gave a positive feedback, like okay, ee tara, yeah, you are a good resource aa tara, right? I got a very good appreciation also. ಹ್ಮ್. But that's what till date that stays, because
Now I have a guarantee to tell that, yes, whatever be the environment, my chair can go everywhere. I can live independently in office premises ಅಂತ. ಸೊ ಆ ತರ ಚಾನ್ಸ್ ಕೊಡ್ಲೇಬೇಕಾಗತ್ತೆ. ಅಂಡ್ ಇಫ್ ಯು ಬಿಲ್ಡ್ ಬ್ಯಾರಿಯರ್ಸ್ ಇನ್ ಯೋರ್ ಮೈಂಡ್, ಯು ಕಾಂಟ್ ಗಿವ್ ದಟ್ ಕಾನ್ಫಿಡೆನ್ಸ್ ಟು ಸಮನ್ ಎಲ್ಸ್. ಹ್ಮ್. ಸೊ ಒನ್ ಹ್ಯಾಸ್ ಟು ಬ್ರೇಕ್ ದಟ್. ಓಕೆ. ಇಂಟ್ರೆಸ್ಟಿಂಗ್ ದೀಪ. ಸೊ ನೀವು ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರೆ ನಮ್ಮ ಬೇರೆಯವರೆಲ್ಲ ಹೇಳಿದ್ರು ನಾನು ಮುಂಚೆ ಓಡಾಡ್ತಾ ಇದ್ದೆ ಸಣ್ಣ ಹುಡುಗಿ ಇದ್ದಾಗ, ಆಮೇಲೆ ಹಿಂಗಾಯ್ತು ಅಂತ ಹೇಳಿದ್ರೆ. ಇಫ್ ಯು ಡೋಂಟ್ ಮೈಂಡ್, ಇದು ಸ್ವಲ್ಪ ಪರ್ಸನಲ್, ಏನಕ್ಕೆ ಹಂಗಾಯ್ತು ಅಂತ. ಇಲ್ಲ, ಆಕ್ಚುಲಿ ಅವು ಅದು ಫಾರ್ ಶೋರ್ ರೀಸನ್ ಅಂದ್ರೆ ನಮ್ಮ ಪೇರೆಂಟ್ಸ್ಗೆ ಗೊತ್ತು. ಓಕೆ. ಐ ನೋ ಕಪಲ್ ಆಫ್ ಆನ್ಸರ್ಸ್. ವಾಟರ್ ಇನ್ಫೆಕ್ಷನ್ ಅಂತ ಒಂದು, ಪೋಲಿಯೋ ಅಂತ ಒಂದು. ನನಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರು ಕೂಡ. ಓಕೆ. And unfortunately, me and my sister both are polio infected. So ನಂದು ಡಯಾಗ್ನೋಸಿಸ್ ಲೇಟ್ ಆಯ್ತು ಅಂತ, ಇಟ್ ಕುಡಂಟ್ ರಿಕವರ್ ಟು ದಟ್ ಎಕ್ಸ್ಟೆಂಟ್. ಬಟ್ ಹರ್ ಡಯಾಗ್ನೋಸಿಸ್ ವಾಸ್ ಡನ್ ಅರ್ಲಿಯರ್ ಬಿಕಾಸ್ ದ ಸೇಮ್ ಸಿಂಪ್ಟಮ್ಸ್ ವಿ ವರ್ ಹ್ಯಾವಿಂಗ್ ಅಲ್ಲ. ಸೊ ವಿ ಕುಡ್ ಮೆಡಿಕೇಟ್ ಹರ್ ಪ್ರಾಪರ್ಲಿ. ಸೊ ಈಗಲೂ ಅದ್ರದ್ದು ಸ್ವಲ್ಪ ಇದೆ ಟ್ರೇಸಸ್, ಬಟ್ ಶಿ ಮ್ಯಾನೇಜಸ್ ವೆಲ್ ದನ್ ಮೀ, ಲೈಕ್ ಕಂಪ್ಯಾರಿಟಿವ್ಲಿ ನಾವು. ಸೊ ಹಂಗಿರೋದ್ರಿಂದ 2.5 years ಐ ಗೆಸ್ ಐ ವಾಸ್ ಆ ಟೈಮಲ್ಲಿ ಇದಾಗಿರೋದು. ಅಂಡ್ ಸಡನ್ಲಿ ಅದೇನಂತಾರೆ ದ ಹೋಲ್ ಬಾಡಿ ಕೊಲಾಪ್ಸ್. ಅಂಡ್ ಮಣಿಪಾಲಲ್ಲಿ ಅವ್ರು ಕೊಟ್ಟಿದ್ದ ಡಯಾಗ್ನೋಸಿಸ್ ಏನು ಅಂದ್ರೆ, ಇಟ್ಸ್ ನಾಟ್ ಇವನ್ ಪ್ಲೇನ್ ಪೋಲಿಯೋ, ಇಟ್ಸ್ ಕಾಲ್ಡ್ ಪೋಲಿಯೋಮೈಟಿಸ್ ಅನ್ಕೊಂಡು. ಆಮೇಲೆ ಇವಾಗ ಲೇಟೆಸ್ಟ್ ವರ್ಡ್ ಇದಕ್ಕೇನು ಅಂದ್ರೆ ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ, ಬಿಕಾಸ್ ದ ಮಸಲ್ ಪವರ್ ಸ್ಟಾರ್ಟ್ ಡಿಜನರೇಟಿಂಗ್ ಇವೆಂಚುಯಲಿ. ಸೊ ಮುಂಚೆ ನಾನು ಈ ಕೈ ಫುಲ್ ಅರ್ಧಕ್ಕಿಂತ ಮೇಲೆ ಎತ್ತಾ ಇದ್ದೆ, ಬಟ್ ನೌ ಐ ಕೆನಾಟ್. ಸೊ ಅದೇನೋ ಇಟ್ ಸ್ಲೋಲಿ ಸ್ಟಾರ್ಟ್ಸ್ ಡಿಗ್ರೇಡಿಂಗ್ ಅನ್ನೋ ತರ ಅವ್ರದ್ದು ಅನಾಲಿಸಿಸ್. ಬಟ್ ದೆರ್ ಇಸ್ ನಥಿಂಗ್ ಮಚ್ ಐ ಫೀಲ್ ಆಸ್ ಆಫ್ ನೌ ಇನ್ ಟರ್ಮ್ಸ್ ಆಫ್ ಮೆಡಿಕೇಶನ್ ಐ ಹ್ಯಾವ್ ಅಂತ. ದ ಓನ್ಲಿ ಥಿಂಗ್ ಐ ಲುಕ್ ಫಾರ್ವರ್ಡ್ ಇಸ್ ಸ್ಟೆಮ್ ಸೆಲ್, ವಿಚ್ ಇಸ್ ಸ್ಟಿಲ್ ಇನ್ ಇನಿಷಿಯಲ್ ಸ್ಟೇಜಸ್, ರೈಟ್? ಸೊ ಈಗಲೂ ಅದನ್ನ ರಿಸ್ಕ್ ತಗೊಂಡು ಟ್ರೈ ಮಾಡೋಷ್ಟು, ಅಂಡ್ ಇಟ್ಸ್ ಆಲ್ಸೋ ಫೈನಾನ್ಷಿಯಲಿ ಕ್ವೈಟ್ ಅ ಲಾಟ್ ಆಫ್ ಅಮೌಂಟ್. ಸೊ ಬಟ್ ಸ್ಟೆಮ್ ಸೆಲ್ಸ್ ಅಂದ್ರೆ ಅದು ಮುಂಚೆ ಸೇವ್ ಮಾಡಿರ್ಬೇಕಲ್ವಾ? ಇಲ್ಲ, ಅವರು ಚೆನ್ನಾಗಿರೋ ಸೆಲ್ಸ್ ತಗೊಂಡು ಮತ್ತೆ ಕಲ್ಟಿವೇಟ್ ಮಾಡ್ತಾರೆ. ಐ ಥಿಂಕ್ ದಟ್ಸ್ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಇಟ್ಸ್ ಎಕ್ಸ್ಪೆನ್ಸಿವ್. ನಾವು ಅವಾಗೆ ಯಾವಾಗೋ ಒಂದ್ 8 ವರ್ಷದ ಕೇಳಿದಾಗ ಇಟ್ ವಾಸ್ ಆಲ್ಮೋಸ್ಟ್ 3 lakhs or 4 lakhs ಪರ್ ಸಿಟ್ಟಿಂಗ್. ಆ ತರ ಅವ್ರು ಎಷ್ಟು ಸಿಟ್ಟಿಂಗ್ ಹೇಳ್ತಾರೋ ಅಷ್ಟು ಮಾಡ್ಬೇಕು ಅಂತ. ಅಂಡ್ ಇವಾಗ ನಾನು ಐ ಆಮ್ ನಾಟ್ ಇವನ್ ಲೈಕ್ ಅಪ್ಗ್ರೇಡೆಡ್ ವಾಟ್ ಇಸ್ ಲೇಟೆಸ್ಟ್ ಇನ್ ಸ್ಟೆಮ್ ಸೆಲ್ ಅಂತ. ಲೈಕ್ ಫ್ರಾಂಕ್ಲಿ ಐ ಸೇ ಲೈಕ್ ನೌ ಮೋರ್ ದನ್ ಸೈನ್ಸ್ ಐ ಸಿ ಟು ಟೆಕ್ನಾಲಜಿ. ಇನ್ನೊಂದು ಕ್ವಶನ್ ಇದೆಪ್ಪ, ನಾನು ನಿಮಗೆ ಕೇಳಿದಾಗ ಯಾವ ಏರಿಯಾಲ್ ಡಿಸ್ಕಷನ್ ಮಾಡ್ಬೋದು ಪಾಡ್ಕಾಸ್ಟ್ ಅಲ್ಲಿ ಅಂತ ನೀವು ಒಂದು ಮೆನ್ಷನ್ ಮಾಡಿದ್ರೆ, ವೆನ್ ಸೈನ್ಸ್ ಫೇಲ್ಸ್ ಟೆಕ್ನಾಲಜಿ ವಿಲ್ ಹೆಲ್ಪ್ ಅಂತ. ಇದು ಅರ್ಥ ಏನು ನಂಗೆ ಗೊತ್ತಾಗಿಲ್ಲ ಇದು ಆಕ್ಚುಲಿ. Yeah, like upfront, I didn't get any solution for my problem as a medicine, right? Surgery ಹೇಳಿದ್ರು, and then we tried Ayurveda, we tried multiple systems, okay? It has helped me to be in a better state, okay? ಅಂದ್ರೆ ಏನಂದ್ರೆ, ಮುಂಚೆ ನನಗೆ ಕುತ್ಕೊಳ್ಳೋಕ್ಕೂ ಬರ್ತಾ ಇದ್ದಿಲ್ಲ ಅಂತೆ. ಸೊ ಐ ವಾಸ್ ಏಬಲ್ ಟು ಸಿಟ್ ಅಂಡ್ ಆ ಥರ ಎಲ್ಲ ಇನಿಷಿಯಲಿ ಅವ್ರೇನು 1 year, 1.5 year ತನ ಮಾಡಿದ್ದಾರೆ. ಫ್ರಮ್ ಜಸ್ಟ್ ಏನಂತೀರ ವಿತೌಟ್ ಕಾನ್ಶಿಯಸ್ ಬಾಡಿಯಿಂದ ದೇ ಗಾಟ್ ಮಿ ವೆರಿ ವೆಲ್. ಬಟ್ ನಾವು ರೈಟ್ ನಾವು ಆಸ್ ಆಫ್ ಟುಡೇ ಫಾರ್ ದಿಸ್ ಇಶ್ಯೂ ದೆರ್ ಇಸ್ ನೋ ಸೊಲ್ಯೂಷನ್. At least that's what my exposure is. Like, I don't know if some part of the world there is a solution, right? But technology has helped me, right? ನಾನು ಫಾರ್ ಎಕ್ಸಾಂಪಲ್ ಇವಾಗ ನಂದು ವೀಲ್ ಚೇರ್ ಇದೆ, ರೈಟ್? ನಾವು ನೋಡ್ತೀರಾ, ಐ ಕ್ಯಾನ್ ಆರಾಮ್ಸೆ, ಇಟ್ಸ್ ಆಲ್ಮೋಸ್ಟ್ 14 years I got that wheelchair. And I can go to markets without any support. I can go to movies. ನನ್ಗೆ ಎಲ್ಲಿ ಬೇಕೋ ನಾನು ಅಡ್ಡಾಡ್ತೀನಿ. ಅಪ್ ಟು 7-8 kilometers ಬೆಂಗಳೂರಲ್ಲಿ ಎಲ್ಲಿ ಬೇಕು ಅಲ್ಲಿ ಸುತ್ತಾಡ್ತಾ ಇದ್ದೆ. ಬಳ್ಳಾರಿಲಾಗ್ಲಿ, ಲೈಕ್ ಐ ಕ್ಯಾನ್ ಸ್ಟಿಲ್ ಗೋ. ಇಲ್ಲೇ ಅಕ್ಕಪಕ್ಕ ಇರೋದಕ್ಕೆಲ್ಲ ನನ್ ಕಾರೇ ಬೇಕು ಅಂತೇನಿಲ್ಲ. ಸೊ ಆ ತರ ದಿಸ್ ವಾಸ್ ಟೆಕ್ನಾಲಜಿ. ಅಂಡ್ ಈವನ್ ಅದರ್ ಥಿಂಗ್ಸ್, ರೈಟ್? ಲೈಕ್ ಇವಾಗ ನಂದು ಬಾತ್ರೂಮ್ ಕೂಡ ಆಕ್ಸೆಸಿಬಲ್ ಆಗಿ ಮಾಡ್ಲಿಕ್ಕೆ ಈ ನಾರ್ಮಲ್ ನಳಗಳೆಲ್ಲ ನನಗೆ ವರ್ಕ್ ಆಗಲ್ಲ. ಬಿಕಾಸ್ ಏನಂತೀರಾ, ಈವನ್ ದಟ್ ಹೆಲ್ತ್ ಫಿಟ್, ರೈಟ್, ವಾಟ್ ವಿ ಯೂಸ್, ಐ ಡೋಂಟ್ ಹ್ಯಾವ್ ಕೆಪಾಸಿಟಿ ಟು ಹೋಲ್ಡ್ ದಟ್. ಸೊ ಐ ಯೂಸ್ ಅ ಡಿಫರೆಂಟ್ ಕೈಂಡ್ ಆಫ್ ಹೆಲ್ತ್ ಫಿಟ್. ಸೊ ಹಂಗೆ, ಸೊ ಸ್ಮಾಲ್ ಥಿಂಗ್ಸ್, ಬಿಕಾಸ್ ಸೊ ದಟ್ಸ್ ಹೌ, ಲೈಕ್ ಹೌ ಟೆಕ್ನಾಲಜಿ ಹ್ಯಾಸ್ ಪ್ರೋಗ್ರೆಸ್ಡ್. ಇವಾಗ ಈ ಚೇರ್ ಇಲ್ಲಿದೆ ನೋಡಿ, ದಟ್ಸ್ ಅ ಲಿಫ್ಟರ್, ಓಕೆ? It will help me to come from ground level to this slab level. Okay. So I have 3 wheelchairs. ನಾ ಅಮ್ಮ ಹೇಳ್ತಾ ಇದ್ರಲ್ಲ ರೋಬೋಟ್ ಔಟ್ಫಿಟ್. So that is one more thing where
ಓಕೆ. ನಾವು ಸ್ವಲ್ಪ ಲೆವೆಲಿಗೆ ಮಾಪಿಂಗ್ ಮಾಡ್ಬೇಕು ಅಂತ ಆದ್ರೆ ಐ ಕ್ಯಾನ್ ಯೂಸ್ ದಟ್. ಸೊ ದಟ್ಸ್ ವೇರ್ ಯು ಕ್ಯಾನ್ ಫೈಂಡ್ ಅದರ್ ಸೊಲ್ಯೂಷನ್ಸ್ ವಿಚ್ ಕ್ಯಾನ್ ಹೆಲ್ಪ್. ಲೈಕ್ ನಿಮ್ಗೇನೂ ಆಗಲ್ಲ ಅಂತ ಅಂದ್ರೆ ಏನೋ ಒಂದಿರುತ್ತೆ. ಹ್ಮ್. ಯು ಹ್ಯಾವ್ ಟು ಓನ್ಲಿ ಸರ್ಚ್ ದ ರೈಟ್ ಟೆಕ್ನಾಲಜಿ. ಹ್ಮ್. ನಂದು ಫಸ್ಟ್ ವೀಲ್ ಚೇರ್ ತಗೊಳ್ಳಿಕ್ಕೆ ವಿ ಡಿಡ್ ಆಲ್ಮೋಸ್ಟ್ ಲೈಕ್ 8 ಆರ್ 9 ಮಂತ್ಸ್ ಅನಾಲಿಸಿಸ್. ಯಾಕಂದ್ರೆ ಇಂಡಿಯಾನಲ್ಲಿ ಆ ಟೈಮಲ್ಲಿ ಯೂಸ್ ಮಾಡೋರು ತುಂಬಾ ಕಮ್ಮಿ ಜನ. ಹ್ಮ್. ಅಂಡ್ ನೋಬಡಿ ಯೂಸ್ ಟು ಯೂಸ್ ಆನ್ ರೋಡ್ಸ್ ಅಂಡ್ ಆಲ್. ಪ್ರಾಬಬ್ಲಿ ಫಸ್ಟ್ ಟೈಮ್ ನಾನು ಸರ್ವಿಸಿಂಗ್ ಮಾಡ್ಸಕ್ ಹೋಗ್ಸಿದಾಗ ಅವ್ರು ಕೇಳಿದ್ದದೆ, ಎಷ್ಟು ಓಡಿಸಿದಿರಿ ಚೇರ್‌ನ? ಹ್ಮ್. I used to just take it to the road. So that's how I used to like enjoy that part at least. ಸೂಪರ್ ದೀಪಾ. ಸೊ ನೀವು ಎನಿವೇ ಪೇರೆಂಟ್ಸ್ ಮತ್ತೆ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಅದು ಕಮಾಂಡಬಲ್. ಅವ್ರದ್ದು ರೋಲ್ Yeah, yeah, yeah. ಡೆಫಿನೆಟ್ಲಿ ಕಮಾಂಡಬಲ್. ಅದ್ರ ಜೊತೆ ಐ ಬಿಲೀವ್ ನಿಮ್ಮ ಕೆಲವೊಬ್ರು ಫ್ರೆಂಡ್ಸ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. Yeah, yeah. ಸೊ ಯಾವ ತರ ಫ್ರೆಂಡ್ಸ್ ಹೇಗೆ ರೋಲ್ ಪ್ಲೇ ಮಾಡಿದ್ರು ಅಂತ ಹೇಳ್ತೀರಾ? I say like ಸ್ಕೂಲಿಂದ ಹಿಡಿದು ಇಲ್ಲಿ ತನನು ಮೈ ಪರ್ಸನಾಲಿಟಿ ವಾಸ್ ಬಿಲ್ಟ್ ಬೈ ಮೈ ಫ್ರೆಂಡ್ಸ್. ನಂದು ಎಜುಕೇಶನ್ ಅಥವಾ ನನ್ನ ಮೈಂಡ್ ಸೆಟ್ ಆ ತರ ಎಲ್ಲ ನಮ್ ತಂದೆ ತಾಯಿ ಹೇಳ್ಕೊಟ್ಟಿರೋದೆ. ದ ಕಲ್ಚರ್ ಕಮ್ಸ್ ಫ್ರಮ್ ಮೈ ಪೇರೆಂಟ್ಸ್. ಹ್ಮ್. ಬಟ್ ಆಲ್ ದ ಅದರ್ ಸೈಡ್ ಆಫ್ ದಟ್ ಇಸ್ ಮೈ ಫ್ರೆಂಡ್ಸ್. ಅಂಡ್ ಪ್ರತಿ ಒಂದು ಟೈಮಲ್ಲೂ ಐ ಹ್ಯಾಡ್ ಅ ಗ್ರೂಪ್ ವಿಚ್ ವಾಸ್ ಆಲ್ವೇಸ್ ಲೈಕ್ ನೋ ದೀಪಾ ಯು ಹ್ಯಾವ್ ಟು ಡೂ ಐದರ್ ಯು ಆರ್ ಕಮಿಂಗ್ ಆರ್ ವಿ ಆರ್ ನಾಟ್ ಗೋಯಿಂಗ್. ನಾ ಹೇಳದ್ನಲ್ಲ HCL ಈವನ್ ಇನ್ ಡಿಪ್ಲೊಮಾ ಕಾಲೇಜ್ ಅಂಡ್ ಆಲ್ ರೈಟ್. ಅಲ್ಲಿ ಕೂಡ ಐ ಹ್ಯಾಡ್ ಅ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ರೈಟ್. ಗಾಯತ್ರಿ, ಕವಿತಾ, ಶ್ವೇತಾ, ಕಿರಣ್, ಬಸವ ಅನ್ಕೊಂಡು. ಸೊ ಪ್ರಮೀಲಾದ. ಸೊ ದೀಸ್ ಪೀಪಲ್ ರೈಟ್ ಲೈಕ್ ದೀಸ್ 5 or 6 ಪೀಪಲ್ ಅದೇ ಅವರು ಹೇಳೋರು ಲೈಕ್ ನೀನ್ ಯಾಕೆ ಎಂಜಾಯ್ ಮಾಡ್ಬಾರ್ದು, ಯು ಹ್ಯಾವ್ ಟು ಎಂಜಾಯ್. ಸೊ ಅವ್ರು ಯಾವತ್ತು ನನ್ಗೆ ನಾನು ಹಿಂಗಿದ್ದೀನಿ ಅಂತ ಫೀಲ್ ಕೊಟ್ಟೇ ಇಲ್ಲ. ಅಂಡ್ ಆ ಟೈಮಲ್ಲಿ ನನ್ಗೆ ಈ ಚೇರ್ ಇದ್ದಿಲ್ಲ ಲೈಕ್ ಐ ವಾಸ್. ಸೊ ಐ ಯೂಸ್ ಟು ಹ್ಯಾವ್ ಅ ನಾರ್ಮಲ್ ವೀಲ್ ಚೇರ್. ಹ್ಮ್. ಸೊ ಅವರೇ ಆ ಚೇರ್ ಎಲ್ಲ ಹ್ಯಾಂಡಲ್ ಮಾಡೋದು, ಇಡೀ ಕ್ಯಾಂಪಸ್ ಎಲ್ಲ ಅವರೇ ಸುತ್ತಾಡ್ಸ್ಬಿಡೋದು, ಆ ಚೇರ್ ಅಂದ್ರೆ ಮ್ಯಾನ್ಯುಯಲ್ ವೀಲ್ ಮ್ಯಾನ್ಯುಯಲ್ ವೀಲ್ ಚೇರ್ ತಳ್ಳೋದು. ಅಂಡ್ ಅವರ್ಸ್ ವಾಸ್ ಆಲ್ ಡಿಫ್ರೆಂಟ್ ಸೆಕ್ಟರ್ಸ್. ನಮ್ಮ ಕ್ಲಾಸಸ್ಸೇ ಒಂದ್ ಕಡೆ ಅಂದ್ರೆ ಕ್ಯಾಂಟೀನೇ ಒಂದ್ ಕಡೆ, ಕ್ಯಾಂಟೀನೇ ಒಂದ್ ಕಡೆ ಅಂದ್ರೆ ಲ್ಯಾಬೇ ಇನ್ನೊಂದ್ ಕಡೆ. ಸೊ ಅದು ಜರ್ನಿ ಹೋಗ್ಬೇಕು ಒಂದ್ ಅರ್ಧ ಕಿಲೋಮೀಟರ್. ಸೊ ಅದನ್ನೆಲ್ಲ ಅವರೇ ಮಾಡೋದು. ಮೈ ಡ್ಯಾಡ್ ಯೂಸ್ ಟು ಕಮ್ ಲೈಕ್ ಸ್ವಲ್ಪ ತೀರಾ ನೆಸೆಸಿಟಿ ಇದ್ದಾಗಷ್ಟೇ ನಮ್ಮ ಅಣ್ಣ ಅಥವಾ ನಮ್ಮ ತಂದೆ ಬರೋರು. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನಾನು HCL ಅಲ್ಲಿ ಸೇರಿದ್ದು. ಅಂಡ್ ದ ಪೀಪಲ್ ಹೂ ಐ ಮೆಟ್ ದೇರ್ ಫ್ರಮ್ ಮೈ ಫಸ್ಟ್ ಮ್ಯಾನೇಜರ್ ರತ್ನಾಕರ್ ಅನ್ಕೊಂಡು ಟಿಲ್ ಮೈ ಲಾಸ್ಟ್ ಮ್ಯಾನೇಜರ್ ವಿತ್ that same group I worked alwa, Himanshu and then Suprakash, Vijay. So all these people, they have made me what I am. Like ಈ patience ಆಗ್ಬೋದು ಅಥವಾ seeing through any issue and being professional and being like ಏನಂತೀರಾ ಡೋಂಟ್ ಜಡ್ಜ್ ಎನಿಬಡಿ ಇಮಿಡಿಯೇಟ್ಲಿ. ಆ ತರ ಆಟಿಟ್ಯೂಡ್ಸ್ ಎಲ್ಲ ಕಲ್ತಿರೋದು ವಿತ್ ದಟ್ ಟೈಪ್ ಆಫ್ ಫ್ರೆಂಡ್ಸ್ ಓನ್ಲಿ. ಅಂಡ್ ಫ್ರೆಂಡ್ಸ್ ಆಲ್ವೇಸ್ ಕಾಂಟ್ರಿಬ್ಯೂಟ್ ಲೈಕ್ always select people who will bring you up. Like that's what one thing I feel like. ಈಗ ಫ್ರೆಂಡ್ಸ್ ಅಂತಂದ್ರೇನು ಹ್ಯಾಂಗ್ ಔಟ್ ಆಗೋದು ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಇಫ್ ದೇ ಆರ್ ನಾಟ್ ಕಾಂಟ್ರಿಬ್ಯೂಟಿಂಗ್ ಇನ್ ಪ್ರೋಗ್ರೆಸ್ ಆಫ್ ಯುವರ್ ಲೈಫ್ ರೈಟ್, ಸೊ ದೆನ್ ಇಟ್ಸ್ ಜಸ್ಟ್ ಅ ಫ್ರೆಂಡ್ಶಿಪ್. But and it's mutual, okay? You have to do that same to them also. So you have to find that kind of ಏನಂತಾರೆ ಲೈಕ್ ಮೈಂಡೆಡ್ ಅಂತಾರಲ್ವಾ, ಆ ತರ ಆಲ್ವೇಸ್ ಫೈಂಡ್. ಇವಾಗ ನೀವಾಗ್ಲಿ ಆಗ್ಲಿ. ಸೊ ಫಾರ್ ಮೀ ವೆನ್ ಐ ಥಿಂಕ್ ಆಫ್ ಇಂದ್ರ, ಫಾರ್ ಮೀ ಇಟ್ ಈಸ್ ಲೈಕ್ ಏನಾದ್ರೂ ಹೆಂಗಾದ್ರೂ ಮಾಡಿ ಏನಾದ್ರೂ ಇಶ್ಯೂ ಇತ್ತಂದ್ರೆ ಏನೋ ಒಂದು ಆನ್ಸರ್ ಕೊಡ್ತಾರೆ ಅವ್ರು, ನನಗೆ ಗೊತ್ತು. ಸೊ ದಟ್ ಈಸ್ ಕೈಂಡ್ ಆಫ್ ವಾಟ್ ಯು ಸೇ ಅ ಟ್ಯಾಗ್ ಲೈನ್ ಫಾರ್ ಮೈ ಇಂದ್ರ ಅಂದ್ರೆ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ ತಗೊಳಪ್ಪ ಕೇಳಿ ನೋಡೋಣ. ಸೊ ಹಂಗೆ ಇರೋದು. ಸೊ ವಿಲ್ ಆಲ್ವೇಸ್ ಫೈಂಡ್ ಫ್ಯೂ ಪೀಪಲ್ ಹೂ ವಿಲ್ ಬಿ ಬ್ಯಾಕ್ ಆಫ್ ಯುವರ್ ಮೈಂಡ್ ಫಾರ್ ಎವ್ರಿಥಿಂಗ್. ಸೊ ಆ ತರ ಐ ಆಲ್ವೇಸ್ ಗಾಟ್ ರೈಟ್ ಸೆಟ್ ಆಫ್ ಪೀಪಲ್ ಇನ್ ಮೈ ಲೈಫ್. ಅಂಡ್ ಮಿಸ್ಯೂಸ್ ಆಗ್ಬೋದು ಅಥವಾ ಏನೋ ತೀಟೆ ಮಾಡೋದು, ಯಾ ಐ ಎಂಜಾಯ್ಡ್ ಎವ್ರಿಥಿಂಗ್. ಲೈಕ್ ಇದು ಮಾಡಿಲ್ಲ ಅಂತ ಹೇಳೋದೇ ಇಲ್ಲ ನಾನು. ಸೂಪರ್ ದೀಪಾ. ಸೊ ನೀವು ಇನ್ನೊಂದು ಸೆಂಟೆನ್ಸ್ ಮೆನ್ಷನ್ ಮಾಡಿದ್ರಿ ನಾನು ಕೇಳಿದಾಗ, ಎವ್ರಿ ಒನ್ ಹ್ಯಾಸ್ ಸ್ಟ್ರಗಲ್ಸ್ ಮೈನ್ ಈಸ್ ಓನ್ಲಿ ವಿಸಿಬಲ್. ವೆರಿ ಟ್ರೂ, ವೆರಿ ಇದು ಟ್ರೂ. ಎಷ್ಟು ಪ್ರೊಫೌಂಡ್ ಕೋಟ್ ಅನ್ನಿಸ್ತು. ಅದು ನಿಮ್ಮ ಬಾಯಿಂದ, ಅದು ನಿಮ್ಮಿಂದ ಬಂದಾಗ ಅದು ಬಹಳ ಪ್ರೊಫೌಂಡ್ ಕೋಟ್ ಅನ್ನಿಸ್ತು. ಯಾ ಯಾ ಸೊ ಅದು ಅಷ್ಟು ಈಸಿಯಾಗಿ ಅಥವಾ ಅದನ್ನ ಅಷ್ಟು ಸಿಂಪಲ್ ಆಗಿ ಹೇಳಲಿಕ್ಕೆ ಹೆಂಗ್ ಸಾಧ್ಯ ದೀಪಾ ನಿಮಗೆ? ಅದು ಆಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ವೇಣು ಅನ್ಕೊಂಡು. ವಿ ಯೂಸ್ ಟು ಡಿಸ್ಕಸ್ ಅಂಡ್ ಹಿ ವಾಸ್ ದ ಒನ್ ಹೂ ವಾಸ್ ದ ಬೇಸ್ ಆಫ್ ದಿಸ್ ಕೋಟ್ ರೈಟ್. ಹಾ, ಸೊ ಹಿ ಯೂಸ್ ಟು ಸೇ ಲೈಕ್ ನಾವು ಸುಮ್ನೆ ಈ ತರ ನಾವಿಬ್ರು ವಿ ಯೂಸ್ ಟು ಸ್ಟೇ ಆಲ್ಮೋಸ್ಟ್ ಇನ್ ಸೇಮ್ ಲೇನ್. ಓಕೆ, ಸೊ ಆಫೀಸ್ ಇಂದ ಕಮ್ಯೂಟ್ ಮಾಡೋದು ನಾವಿಬ್ರು ಜೊತೆಗೆ ಮಾಡ್ತಾ ಇದ್ವಿ. ಸೊ ಅಂಡ್ ಹಿ ವಾಸ್ ದ ಒನ್ ಹೂ ಹ್ಯಾಡ್ ಅಕಂಪನಿಡ್ ಮೈ ಚೇರ್
ಆಲ್ಮೋಸ್ಟ್ ಫಾರ್ ಫಸ್ಟ್ 6 ಇಯರ್ಸ್ ಲೈಕ್ ನಾನು ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ, ಮನೆಯಿಂದ ಆಫೀಸ್‌ಗೆ ಹೋಗ್ಬೇಕಾದ್ರೆ ಅವ್ನ ಹೀಸ್ ಟು ಎನ್ಶೂರ್ ದಟ್ ಐ ರೀಚ್ಡ್ ಸೇಫ್ ರೈಟ್. ಸೊ ಈ ಅವನ ಜೊತೆಗೆ ಆಫೀಸ್‌ಗೆ ಹೋಗ್ತಿದ್ದೆ. ಅವನ ಜೊತೆಗೆ ಆಫೀಸಿಂದ ಬರ್ತಾ ಇದ್ದೆ. ವಿ ಯೂಸ್ಡ್ ಟು ರೋಮ್ ಅ ಲಾಟ್ ಇನ್ ಬ್ಯಾಂಗ್ಳೂರ್. ಸೊ ಅವನು ಹೇಳ್ತಾ ಇನ್ ದ ಡಿಸ್ಕಷನ್ಸ್ ವಿ ಯೂಸ್ಡ್ ಟು ಹ್ಯಾವ್, ವಿ ಯೂಸ್ಡ್ ಟು ಟಾಕ್ ಲೈಕ್ ಅಲ್ಲಿ ಹೀಗೆ ಅವ್ರಿಗೆ ಈ ತರ ಪ್ರಾಬ್ಲಮ್. ಸೊ ಆವಾಗ ಮಾತಾಡ್ತಾ ಅಂಡ್ ಈವನ್ ಮೈ ಫ್ರೆಂಡ್ಸ್ ಐ ಯೂಸ್ಡ್ ಟು ಸಿ ರೈಟ್, ಐ ಅಂಡರ್‌ಸ್ಟುಡ್ ದಟ್ ಎವ್ರಿಬಡಿ ಈಸ್ ಹ್ಯಾವಿಂಗ್ ಅ ಸ್ಟ್ರಗಲ್ ಲೈಕ್ ನಂದು ಮೇ ಬಿ ಓಕೆ ನೋಡಿದ ತಕ್ಷಣ ಕಣ್ಣಿಗೆ ಕಾಣುತ್ತೆ. ಅಂಡ್ ದಟ್ ಡಸಂಟ್ ಮೀನ್ ದಟ್ ಅದರ್ ಪರ್ಸನ್ ಇಸ್ ನಾಟ್ ಹ್ಯಾವಿಂಗ್ ಎನಿಥಿಂಗ್. ಎಲ್ಲರೂ ಖುಷಿಯಾಗಿದ್ದಾರೆ ಅನ್ನೋ ಅಸಂಪ್ಷನ್ ಅಲ್ಲಿ ಇರಬಾರ್ದು. ಅಂಡ್ ಅಟ್ಲೀಸ್ಟ್ ಈ ಟೈಮ್ ಅಲ್ಲಿ ವೆನ್ ವಿ ಆರ್ ಮೋರ್ ಫೋಕಸ್ಡ್ ಆನ್ ದ ಫ್ಯೂ ಸ್ಕ್ರೀನ್ ಶಾಟ್ಸ್ ಅಂಡ್ ಪಿಕ್ಚರ್ಸ್ ಅಂಡ್ ವಾಟ್ ಯು ಸೆ ಟ್ರೆಂಡ್ಸ್, people don't show the other side because they are not comfortable. Like it's not an negative thing ಅಂತ ಹೇಳಲ್ಲ. ಬಟ್ ಎವ್ರಿಬಡಿ ವಿಲ್ ಹ್ಯಾವ್ ಅ ಸ್ಟ್ರಗಲ್ ವಿಚ್ ದೇ ಹ್ಯಾವ್ ಟು ಕಮ್ ಔಟ್. ಅದನ್ನ ನಾವು ನನಗಿಲ್ಲ ಅನ್ನೋದ್ಕಿಂತ ನಂದು ಇದು, and they may have something else. And that's where I was telling, no, don't judge somebody immediately. And their experiences only would have made that personality. And that doesn't mean they'll not change. So don't have a benchmark for somebody in their life. And ಇವಾಗ ನಂದು ಕಾಣುತ್ತೆ ಅನ್ನೋದಕ್ಕೆ ನನ್ಗೆ ಎಲ್ಲಾನು ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋದೇನಿಲ್ಲ. ಐ ಹ್ಯಾವ್ ಮೈ ಓನ್ ಹ್ಯಾಪಿ ಸ್ಯಾಟಿಸ್ಫೈಡ್ ಲೈಫ್ ರೈಟ್. ಸೊ ದಟ್ಸ್ ವೇರ್ ಐ ಸೇ ಸಿಂಪತಿ ಓಕೆ ಫೈನ್, ಬಟ್ ಅಷ್ಟು ಜಾಸ್ತಿನೂ ಬೇಕಾಗಲ್ಲ ಒಂದೊಂದ್ಸಲ. ಸೂಪರ್ ದೀಪ. ನೋಡಿ ನೀವ್ ಹೇಳೋ ಪಾಯಿಂಟ್ ಕರೆಕ್ಟ್. ನೀವು ಒಂದು 45 ಮಿನಿಟ್ಸ್ ಇಂದ ಆರಾಮಾಗಿ ಕುತ್ಕೊಂಡಿದ್ದೀರಾ. ನನ್ ಸ್ಟ್ರಗಲ್ ಹೇಳ, ಕೆಳಗ್ ಕುತ್ಕೊಳ್ಳಕ್ ಕಷ್ಟ ಆಗ್ತಾ ಇದೆ. ನೋಡಿ ಇದು ಒಂದ್ ಸ್ಟ್ರಗಲ್. ಕಾಲ್ ಚಾಚ್ಕೊಳ್ಳ ಇದು ಆರಾಮ್ ಅನಿಸ್ತಾ ಇದೆ. Yeah, that's where we made it so big, like ಆರಾಮಾಗಿ ಕಾಲ್ ಚಾಚ್ಕೊಂಡು ಕುತ್ಕೋಬಹುದು. ನೋಡಿ ಎಷ್ಟು ಸ್ಟ್ರಗಲ್. ಯೂಶಲಿ ಮೈ ಫ್ರೆಂಡ್ಸ್ ಸ್ಟ್ರಗಲ್ ವೆನ್ ದೇ ಕಮ್ ಹಿಯರ್. ನಾನು ಅದಕ್ಕೆ ಒಂದೊಂದ್ಸಲ ಚೇರ್ಸ್ ಹಾಕ್ಬಿಡ್ತೀನಿ ಅವ್ರಿಗೆ ಕುತ್ಕೊಳ್ಳಿಕ್ಕೆ. ಅವ್ರದ್ದು ವಿ ಸ್ವಾಪ್. ಹೌದಾ? ಅಲ್ಲ ನನಗ್ ಪರವಾಗಿಲ್ಲ, ಮೆಡಿಟೇಷನ್ ಮಾಡಕ್ ಕುತ್ಕೊಂಡು ಸ್ವಲ್ಪ ಅಭ್ಯಾಸ ಇದೆ. ಬಟ್ ಆದ್ರೂ ಯಾಕೋ ಇವತ್ತು ಒಂದು 45 ಮಿನಿಟ್ಸ್ It's a long time and it's a consistent single posture. ಕುತ್ಕೋತೀನಿ I ಮೆಡಿಟೇಷನ್ sit for a stretch for almost 16 hours from time of my career. ಹೌದಾ? ಈಗ it has come down and now even I cannot sit beyond 8 hours or 10 hours. ಆ ಪೊಸಿಷನ್, ವೀಲ್ ಚೇರ್ ಪೊಸಿಷನ್ ಅಲ್ಲಿ I find it difficult now because ಏಜ್ ಫ್ಯಾಕ್ಟರ್ ಆಗ್ಬೋದು ಅಥವಾ I don't know like what other factors, but I find it difficult. But I've sat for that way and maybe ಅದು ಮಸಲ್ they don't react right, so it's like ಒಂದ್ ಬ್ಲಾಕ್ ತರ ಇದೀನಿ ನಾನು. ಆ ಚೇರ್ ಅಲ್ಲಿ ಕೂಡ್ಸ್ಬಿಡ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ದೀಪ, ನೀವು ಬಹಳಷ್ಟು ಬುಕ್ಸ್ ಓದೋ ಹ್ಯಾಬಿಟ್ ಇದೆಯಲ್ಲ, ಅಭ್ಯಾಸ. I know. ನಿಮ್ ಫೇವರೇಟ್ ಸೆಕ್ಷನ್ ಯಾವ್ದು? ಫಿಕ್ಷನ್, ನಾನ್ ಫಿಕ್ಷನ್ ಅಥವಾ ಫೇವರೇಟ್ ಆಥರ್ಸ್ ಯಾರು ದೀಪ? I think my book reading started with Harry Potter. Okay, at one time I was like, ನಾನ್ PhD ಅನ್ನೋದೆಲ್ಲಾದ್ರೂ ಹ್ಯಾರಿ ಪಾಟರ್ ಇದ್ದಿದ್ರೆ ನಾನು ಗ್ಯಾರಂಟಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಿದ್ದೆ. I was so impressed. Like my personality also was inspired by books. Right, Harry Potter was the chunk which I started first, and for almost 4 years I used to read only Harry Potter. ಬೇರೆ ಏನು ಓದ್ತಾ ಇದ್ದಿಲ್ಲ ನಾನು. ಅದೇ ಇನ್ಕ್ಲಿನೇಷನ್ ಬರಲೇ ಇಲ್ಲ ನನಗೆ ಅಕಾಡೆಮಿಕ್ಸ್ ಓದಿ ಬುಕ್ಸ್ ಓದ್ಬೇಕು ಅಂತ. ಬಟ್ ದೇರ್ ವಾಸ್ ಅ ಫೇಸ್ ಆಫ್ ಮೈ ಲೈಫ್ ವೇರ್ I was also not able to find solutions. Like ಎಷ್ಟೇ ಪಾಸಿಟಿವ್ ಮೈಂಡ್ ಸೆಟ್, ಎಷ್ಟೇ ಸಪೋರ್ಟ್ ಸಿಸ್ಟಮ್, at one time everything will fail. That position will come in everybody's life, I think so. But maybe mine was that. So nothing was working at that time, right? So ಅವಾಗ I was desperately searching. And even at that time I approached counseling also, like where first time I tried counseling in my ಲೈಕ್ ಥೆರಪಿ. like a therapy. No, illa, it was a counseling, talk therapy, right? So that was where I got exposed, like ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಬುಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಅವರು ಹೇಳ್ತಾ ಇರೋದು. ಸೊ ದಟ್ಸ್ ವೇರ್ ಐ ಥಿಂಕ್ ಫಸ್ಟ್ ಐ ಸ್ಟಾರ್ಟೆಡ್. ಅಂಡ್ ಆಲ್ಸೋ ಐ ಟು ಹಿಯರ್ ಲಾಟ್ ಆಫ್ ಟೆಡ್ ಟಾಕ್ಸ್ ಆರ್ ಈ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಇನ್ಫ್ಲುಯೆನ್ಸರ್ಸ್ ಸೆಲ್ಫ್ ಹೆಲ್ಪ್, ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಅಲ್ಲಿ. ಸೊ ಐ ಥಿಂಕ್ ಫಸ್ಟ್ ಟೈಮ್ I googled how to improve your focus because those days I was not able to concentrate. Okay. Because of the pressure or whatever. So how to focus properly. That was the first time I googled, and then I went to a channel called Clark Kegley anta ankonda. It's an influencer channel, I'll not say, but that guy embedded book reading in me, the non-fiction wala, right? So
he used to put a small review videos, and from there I picked up reading books which are self developed. And ನಂದು ಟೇಕ್ ಅವೇ ಏನು ಇಲ್ಲಿವರೆಗೂ ಅಂತಂದ್ರೆ, ಲೈಕ್ ಇಫ್ ಯು ರಿಯಲಿ ವಾಂಟ್ ಟು ಚೇಂಜ್ ಫ್ರಮ್ ಯುವರ್ ಇನ್ನರ್ ಸೈಡ್ ಅಲ್ವಾ, ದೆನ್ ಯು ಹ್ಯಾವ್ ಟು ರೀಡ್ ಬುಕ್ಸ್. People will give you solutions, people will give you suggestions which is not applicable for you. Your solutions can be only found by yourself, and only when you explore books you get multiple answers, and that will let you think through. ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ನನ್ನ ಲೈಫಲ್ಲಿ ಹಿಂಗಿದೆ, ಇದಕ್ಕೇನ್ ಮಾಡ್ಬೋದು, ಆ ಯೋಚನೆ ಮಾಡೋ ಟೈಮ್ ಕೊಡ್ಬೇಕು ನಿಮ್ಗೆ. ಅದರ್ವೈಸ್ they'll just come with so many solutions that you don't know whether it will suit you also or not, right? So your solution has to be found by yourself. So books ಓದ್ತಾ I think till date my favorite is like Tuesdays with Morrie, right? I don't know if you have read it. It's a good book, small one, good book. Tuesdays with Morrie. It was a gifted book. I read it, and after I read, my whole decision pattern changed. Okay. Decision making pattern ಅನ್ಬೋದು. And I became very humble towards pain. Pain is something which you have to accept. Then ಏನಂತೀರಾ ಅದಕ್ಕೆ ಅಪೋಸ್ ಅಂತ ಏನ್ ಹೇಳ್ತಾರಲ್ವಾ. ಸೊ ಆ ಬುಕ್ ಓದಿದಾಗ ದ ಹೋಲ್ ಪ್ಯಾಟರ್ನ್ ಚೇಂಜ್ ಫಾರ್ ಮೈ ಥಿಂಕಿಂಗ್ ಪ್ರೊಸೆಸ್. ಸೊ ಆ ಬುಕ್ನ ನಾನು ನನಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರಿಗೆಲ್ಲ ಗಿಫ್ಟ್ ಮಾಡ್ಬಿಟ್ಟಿದ್ದೆ. ಆಮೇಲೆ ಅವ್ರ ಫ್ರೆಂಡ್ಸ್ಗೂ ಗಿಫ್ಟ್ ಮಾಡ್ಬಿಟ್ಟಿದ್ರು. ಸೊ ಹಂಗೆ. ಸೊ that is one thing. But now after that it has been only a reading journey. ಅದಕ್ಕೆ Okay. I read, I put reviews, I tried making videos also. Only one I could make, which was Tuesdays with Morrie only. Okay. But review writing I do regularly. And books, ನಾ ಹೇಳ್ಬೇಕು ಅಂದ್ರೆ books, even you read books, right? And you write books also. Mine is still one. ಸೊ ಬುಕ್ಸ್ ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ, there will be some statements which will stick to you. And every time you are in ಎಲ್ಲೋ ನೀವು ಕಷ್ಟ ಇರ್ಬೇಕಾದ್ರೆ that will come to you. ಅಂದ್ರೆ ಓಕೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು, ಬಿಕಾಸ್ ಅಷ್ಟು ಕಾನ್ಸಂಟ್ರೇಷನ್ ಕೊಟ್ಟು ಓದಿರ್ತೀರ ನೀವು ಅದನ್ನ. ಸೊ ಹಂಗೆ that's where I'll say. And ಬಳ್ಳಾರಿಗೆ ಬಂದ್ಮೇಲೆ the one good thing I did was, it was a trial and error method. I opened a small library where I used to just keep books, and these books half were taken from me and half were given from my friends. Okay, when I told them this concept that I'm opening a free library for anybody who can come read the book, ಒಂದಿಷ್ಟು ಜನ ಕೇಳೋರು ಬುಕ್ ತಗೊಂಡೋಗ್ಬಿಟ್ಟು ವಾಪಸ್ಸೇ ಕೊಟ್ಟಿಲ್ಲ ಅಂದ್ರೆ ಒಳ್ಳೇದಾಯ್ತು. So I have like around 40-45 books which are mostly self-development, and there were for almost 2.5 years it worked properly also, where people took it ಫ್ರೀ ಆಗಿ ಓದಿದ್ರು. ಅವರು ಅವ್ರದ್ದು ಚೇಂಜ್ ಆಯ್ತು. ದೆರ್ ವಾಸ್ ಅ ಗರ್ಲ್ ಹೂ ಟೋಲ್ಡ್ ದಟ್ ಬಳ್ಳಾರಿನಲ್ಲಿ ಒಳ್ಳೆ ಬುಕ್ಸ್ ಸಿಗೋದ್ ಕಷ್ಟ, ನೀವು ಈ ಲೈಬ್ರರಿ ಓಪನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ. ಸೊ ವೆನೆವರ್ ಐ ಫೀಲ್ ಇಟ್ಸ್ ನಾಟ್ ವರ್ಕಿಂಗ್ ಔಟ್ ರೈಟ್, ಐ ರಿಮೆಂಬರ್ ಹರ್, ಬಿಕಾಸ್ ಐ ಫೀಲ್ ಲೈಕ್ ಎಲ್ಲೋ ಒಬ್ರು ಇರ್ತಾರೆ. ಸೊ ಎಲ್ಲೋ ಇಲ್ಲ ಅಂದ್ರೆ ಈವನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಒಂದ್ ಬುಕ್ ಆದ್ರೂ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈವನ್ ದೋ ಐ ಆಮ್ ನಾಟ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಪ್ರಮೋಟಿಂಗ್ ಇಟ್, ಎಲ್ಲೋ ಒಂದ್ ಕಡೆ ಒಂದ್ ಬುಕ್ ಓದ್ತಾ ಇರುತ್ತೆ. ಅಂಡ್ ಐ ಆಮ್ ನೋನ್ ಫಾರ್ ಬುಕ್ಸ್ ವಿತ್ ಇನ್ ಮೈ ಸರ್ಕಲ್ ನೌ. ಸೂಪರ್ ದೀಪಾ. ಇಲ್ಲಿ ನಂದು ಒಂದು ಥಾಟ್ ಪ್ರೊಸೆಸ್ ಇದೆ, ಜೊತೆಗೆ ಒಂದು ಇನ್ಪುಟ್ ಇದೆ. ಹೇಳಿ. ಸೊ ನಂಬರ್ 1, ನಾನು ಮುಂಚೆಯಿಂದನೂ ಬುಕ್ಸ್ ಓದ್ತಾ ಇದ್ದೆ. ಅಂದ್ರೆ ನನ್ನ ಚೈಲ್ಡ್ಹುಡ್ ಡೇಸ್ ಇಂದ ಅದು ನಮ್ಮ ಡ್ಯಾಡಿ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಕನ್ನಡ ಬುಕ್ಸ್ ಬಹಳ ಓದ್ತಾ ಇದ್ದೆ, ಸೊ ಆ ಥರ ಬಹಳ ಓದ್ತಾ ಇದ್ದೆ. ಸೊ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಅವಾಗ ಸ್ವಲ್ಪ ನಾನ್ ಫಿಕ್ಷನ್ ನನಗೆ ಬಹಳ ಅಟ್ರಾಕ್ಟ್. ಸೊ ಅಂದ್ರೆ ಸ್ವಲ್ಪ ರಿಯಾಲಿಟಿ ಎಕ್ಸೆಪ್ಟ್ ಮಾಡಿದ್ವಲ್ಲ, ಸೊ ಹಾಗಾಗಿ ನಾನ್ ಫಿಕ್ಷನ್. ಸೊ ನನಗೆ ಮೈಂಡ್ ಬ್ಲೋಯಿಂಗ್ ಅಥವಾ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಥವಾ ಬಹಳ ಇಂಪ್ಯಾಕ್ಟ್ ಮಾಡಿದ ಬುಕ್ ಅಂದ್ರೆ ಕೆಲವೊಂದಿದೆ. ಅದ್ರಲ್ಲಿ ನಂಬರ್ 1 ದ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಜೋಸೆಫ್. ಸೊ ಅದ್ ಓದಿದಾಗ ವಾವ್, ಈ ತರ ಎಲ್ಲ ನಮ್ಮ ಲೈಫ್ ನಾವೇ ಚೇಂಜ್ ಮಾಡ್ಕೋಬಹುದಾ ಅಂತ ಅನ್ಕೊಂಡು ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್. ನಾನು ಅಲ್ಲಿವರೆಗೂ ಅದನ್ನ ನಂಬಿರ್ಲಿಲ್ಲ, ಆ ಬುಕ್ಸ್ ಓದಾಗ್ಲೂ ಕೂಡ ನಂಬಿರ್ಲಿಲ್ಲ. ಐ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್. ಸೊ ನಾನು ಈ ತರ ಮಾಡ್ಬೇಕು, ಬಟ್ ಎಲ್ಲದೂ ವರ್ಕ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಅದು ಒಂದು. ನೆಕ್ಸ್ಟ್ ಇನ್ನರ್ ಇಂಜಿನಿಯರಿಂಗ್ ಬೈ ಸದ್ಗುರು. ಸೊ ಅದು ಒಂದು ಮೋಸ್ಟ್ ವಂಡರ್ಫುಲ್ ಬುಕ್. ಆಮೇಲೆ ಈಟ್ ದ ಫ್ರಾಗ್, ಇದು. ಸೊ ಈ ತರ ಕೆಲವೊಂದು ಬ್ರೈನ್ ಟ್ರೇಸಿ ಇಸ್ ಒನ್ ಮೋರ್ ಗುಡ್ ಏನಂತೀರಾ ಪಾಡ್ಕಾಸ್ಟ್. 10x ಬೈ ಗ್ರಾಂಟ್ ಕಾರ್ಡೋನ್. ಸೊ ಈ ತರ ಬಹಳಷ್ಟು ಇಂಪ್ಯಾಕ್ಟ್ ಮಾಡ್ತು. ಸೊ ಇದು ನನ್ನ ಥಾಟ್ ಪ್ರೊಸೆಸ್. ಸೊ ಸಜೆಷನ್ ಏನು ದೀಪಾ ಅಂದ್ರೆ, ನಾವು ಲೈಫಲ್ಲಿ ಬಹಳಷ್ಟು ಚೇಂಜ್ ಆಗ್ತಾ ಇರುತ್ತೆ ದೀಪ. ನಾವು ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ
ಅದು ಎಂಡ್ ಆಫ್ ದ ಇಟ್ ವಿಲ್ ಸ್ಟೋರಿ ಕಮ್ ಇನ್ ಆಗುತ್ತೆ. ಸಮ್ ಅದರ್ ವೇ. ಅಲ್ಲ, ಅದು ಎಂಡ್ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಈಗ ನೋಕಿಯೋ ಇತ್ತು. ಹಾ. ಮುಂಚೆ 90-95% ಆಫ್ ದ ಮಾರ್ಕೆಟ್ ಶೇರ್ ನೋಕಿಯೋ ಯೆಸ್, ಅಗ್ರೀಡ್. ಆಕ್ಯುಪೈ ಮಾಡ್ಕೊಂಡಿತ್ತು. ಅಗ್ರೀಡ್. ಸೊ, ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ, ಹೌದು. ಅವರು ಫಸ್ಟ್ ಅಪ್ರೋಚ್ ಮಾಡಿದ್ದು ನೋಕಿಯಾನೇ. ಕರೆಕ್ಟ್. ಅಂದ್ರೆ ಈಗ ನಾವು ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಸ್ಮಾರ್ಟ್ ಫೋನ್ ಅಲ್ಲಿ ಮಾಡ್ತೀವಲ್ಲ, ಯೂಸ್ ಅದು ಮಾಡ್ತೀವಿ. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಅವರು ಫಸ್ಟ್ ಅಪ್ರೋಚ್ ಮಾಡಿದ್ದು ನೋಕಿಯಾನೇ. ನೋಕಿಯಾ. ನೋಕಿಯಾ ಎಷ್ಟು ಇದಾಗಿತ್ತು ಅಂದ್ರೆ ಅಡಮೆಂಟ್. ಅವ್ರು ಅದನ್ನ ಅಡಮೆಂಟ್ ಅನ್ನೋದಕ್ಕಿಂತ ನಾವು ನಂಬರ್ 1 ಹಾ. ಏನಕ್ಕೆ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಅಕ್ಸೆಪ್ಟ್ ಚೇಂಜ್. ಮಾಡ್ಕೊಂಡಿಲ್ಲ. ಯಾ. ಅದು ಆಲ್ಮೋಸ್ಟ್ ಅವ್ರು 50% ಮಾರ್ಕೆಟ್ ಫಿಲ್ ಆಯ್ತು. ಯಾಕಂದ್ರೆ ಸ್ಮಾರ್ಟ್ ಫೋನ್ ಹಿಟ್ ಆಯ್ತು. ಆಂಡ್ರಾಯ್ಡ್ ಓಎಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ. ಕರೆಕ್ಟ್. ಅವಾಗ್ಲೂ ಕೂಡ ಅವ್ರು ಅಪ್ರೋಚ್ ಮಾಡಿದ್ರು. ಅವ್ರು ಅವಾಗ್ಲೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಸೊ ಅವಾಗ ಅವ್ರು ವಿಂಡೋಸ್ ಓಎಸ್ ಅಂತ ಹೇಳಿ ಹೋಗ್ಬಿಟ್ರು. ಹೌದು. ಸೊ ಈ ತರ ನಾವು ಚೇಂಜಸ್‌ಗೆ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೋಕಿಯಾ ಆಮೇಲೆ ಗೊತ್ತಲ್ಲ, ನೋಕಿಯಾ ಯಾ. ಕಣ್ಣೀರ್ ಹಾಕ್ಬಿಟ್ಟು ವಿ ಡೋಂಟ್ ನೋ ವಾಟ್ ವೆಂಟ್ ರಾಂಗ್ ಅಂತ ವಾಟ್ ಎಲ್ಲ ವೆಂಟ್. ಡೈಲಾಗ್ ಎಲ್ಲ ಕೊಟ್ರು. ಯಾ. ಬಟ್ ನಾನು ಇಲ್ಲಿ ನಿಮಗೆ ಸಜೆಷನ್ ಅಂತ ಕೊಡೋದು ದೀಪ, ಆಸ್ ಎ ಜನರೇಷನ್ ಪೀಪಲ್ ಮೂವ್ ಟುವರ್ಡ್ಸ್ ವಿಡಿಯೋ ಕಂಟೆಂಟ್. ಹಾ. ಇವಾಗ ಬುಕ್ಸ್ ಓದೋದು ಯಾರು ತುಂಬಾ ಇಲ್ಲ, ರೇರ್. ಬಹಳ ರೇರ್ ಆಗಿದೆ. ವಿಡಿಯೋ ಕಂಟೆಂಟ್, ಅದೇ ಬುಕ್ ವಿಡಿಯೋ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಬೇಕಾದ್ರೆ ನೋಡ್ತಾರೆ. ಸೊ ಅದೇ ಒಂದು ರೀಸನ್ ಗೆ ಕೂಡ ನಾನು ಪಾಡ್ಕಾಸ್ಟ್ ಈ ತರ ಎಲ್ಲ ಮಾಡ್ತಾ ಇರೋದು. ಓಕೆ. ಸೊ ನಾನು ಮುಂಚೆ ವಿಡಿಯೋದಲ್ಲಿ ಇರಲಿಲ್ಲ, ಬಿಕಾಸ್ ರೈಟಿಂಗ್ ಇಸ್ ಕ್ವೈಟ್ ಕಂಫರ್ಟಬಲ್. ಕಂಫರ್ಟಬಲ್. ಕಾಡಿಗೆ ಹೋಗ್ಬಿಟ್ಟು ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಆರಾಮ್ಸೆ ರೈಟಿಂಗ್ ಮಾಡ್ಬೋದು. ಬಟ್ ಆಸ್ ಎ ಜನರೇಷನ್ನೇ ಕಂಟೆಂಟ್, ವಿಡಿಯೋ ಕಂಟೆಂಟ್ ಟುವರ್ಡ್ಸ್ ಮೂವ್ ಆಗಿರೋದ್ರಿಂದ ನನ್ನ ಸಜೆಷನ್ ಏನಂದ್ರೆ, ಡೈರೆಕ್ಟ್ ಸಜೆಷನ್, ನೀವು ವಿಡಿಯೋಸ್ ಮಾಡಿ. ಹೌದಾ? ಓಕೆ. ಸೊ ಇಷ್ಟೇ ಸೆಟಪ್ ನೋಡಿ, ಹಿಂಗೆ ಇಟ್ಕೊಂಡ್ಬಿಡಿ. ಇಲ್ಲ ಸ್ಕೂಲ್ ಮೇಲೆ ಹೌದು, ನಿಜ. ಸೊ ಒಂದು ಮೈಕ್ ನೀವು ಇದು ಯೂಸ್ ಮಾಡ್ಬೋದು, ಇಲ್ಲ ನಿಮ್ಗೆ ಯಾವ್ದೋ ಮೈಕ್. ಆಕ್ಚುಲಿ ನಾನು ಅದು ಏನು ಪಾಕೆಟ್ ಲೈನ್ ಲೈಬ್ರರಿ ವಾಟ್ಸ್ಆಪ್ ಗ್ರೂಪ್ ಐ ವಾಸ್ ಟ್ರೈಂಗ್ ಟು ಕ್ಲೋಸ್ ಇಟ್ ಹೌದು. ಫಾರ್ ಸಮ್ ರೀಸನ್. ಸೊ ಅವಾಗ ಕಪಲ್ ಆಫ್ ದಮ್ ಕೇಮ್ ಬ್ಯಾಕ್, ಮೇಡಮ್ ಕ್ಲೋಸ್ ಮಾಡಿದ್ರ ಅಂತ. ಇಲ್ಲ, ಯಾರು ತಗೋತಾ ಇಲ್ಲ, ಅದಕ್ಕೆ ಗ್ರೂಪ್ ತೆಗಿತಾ ಇದ್ದೆ ಅಷ್ಟೇ, ಮತ್ತೇನಿಲ್ಲ, ಬುಕ್ಸ್ ಇದಾವೆ ಅಂತ ಅಂದೆ. ಅವಾಗ ಅವರೇ ಹೇಳಿದ್ರು, ಲೈಕ್ ಒನ್ ಆಫ್ ದ ಯೂಸರ್ ಹಿ ಸೆಡ್, ರೈಟ್ ಮೇಡಮ್ ರೀಲ್ಸ್ ಬೇಕು ನಮ್ಗೆ. ಈಗ ಈ ಟೋಲ್ಡ್ ಮಿ ದಟ್ ರೀಲ್ಸ್ ಮಾಡಿ ಮೇಡಮ್. ಅದು ಹೌದಾ, ಫೈನ್, ಲೈಕ್ ಓಕೆ, ಯಾ, ಐ ಪಿಕ್ ದಟ್ ಥಾಟ್, ಲೈಕ್ ಓಕೆ, ರೀಲ್ಸ್, ದೇ ಲುಕ್ ಥ್ರೂ ರೀಲ್ಸ್, ಲೈಕ್ ಲೆಸನ್ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್ ಅನ್ನೋ. ಸೊ ನಾನ್ ಹೇಳೋದಂದ್ರೆ, ಈಗ ನೀವೇನೋ ಒಂದು ಬುಕ್ ಓದ್ತೀರಾ. ಹ್ಮ್. ಸೊ ಬುಕ್ ಬಹಳ, ನೀವ್ ಹೇಳಿದ್ರೆ ಆ ಬುಕ್ ನನಗೆ ಗೊತ್ತೇ ಇಲ್ಲ. ಹ್ಮ್. ಸೊ ಅಥವಾ ನೀವು ಆ ಬುಕ್ ಬಗ್ಗೆ ಏನ್ ಪಾಸಿಟಿವ್ ಕಂಟೆಂಟ್, ಅದ್ರದ್ದು ಏನ್ ಕಂಟೆಂಟ್, ಹೆಂಗ್ ಇಂಪ್ಯಾಕ್ಟ್ ಮಾಡುತ್ತೆ ಲೈಫ್ ಅಂತ ಹೇಳಿ ನೀವು ಬೇಕಾದ್ರೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಬೋದು. ಇಟ್ Yeah. ಫಾರ್ 1 ಮಿನಿಟ್ ರೀಲ್ ತರ, ದಟ್ ಮೇ ಬಿ 5 ಮಿನಿಟ್ಸ್, ಇಟ್ ಮೇ ಬಿ 10 ಮಿನಿಟ್ಸ್, True, ಮೇ ಬಿ true. 50 ಮಿನಿಟ್ಸ್. Agree. ಸೊ ನೀವು ಆ ತರ ಮಾಡಿದ್ರೆ, ನೀವು, ನಾನು ಹೇಳ್ತಾ ಇರೋದು ಅಗ್ರೆಸಿವ್ ಎಡಿಟಿಂಗ್ ಹಾ, ಬೇಕಾಗಿಲ್ಲ. ಹೌದು. ಸೊ ನಿಮ್ಗೆ ಏನ್ ಅನಿಸ್ತು ಬುಕ್ ಬಗ್ಗೆ, ಒಂದು ಸ್ಟ್ರೈಟ್ ಟಾಕ್, Yeah. 5 ಮಿನಿಟ್ಸ್ 10 ಮಿನಿಟ್ಸ್, ಅದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ, ಹಾ. ಇಂಗ್ಲಿಷ್, ತೆಲುಗುನೋ, ತೆಲುಗುನೋ. ಆ ಗ್ರೂಪ್ ಪಿಕ್ ಮಾಡುತ್ತೆ ಅಷ್ಟೇ. ಪಿಕ್ ಮಾಡುತ್ತೆ. ನೀವು ಯಾವ್ದ್ರಲ್ಲಾರ ಮಾಡಿ ಅಥವಾ ಕಾಂಬಿನೇಷನ್ ಮಾಡಿ. Yeah. ಈಗ ನಾನು ನೋಡಿ ಕನ್ನಡ ಮಾತಾಡ್ತಾ ಎಷ್ಟೋ ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೀನಿ, ಒಂದ್ಸತಿ ಹಿಂದಿ ವರ್ಡ್ ಬರುತ್ತೆ. ಅದಕ್ಕಿಂತ ಕಾಮಿಡಿ ಏನಂದ್ರೆ, ನಾನೇನಾದ್ರು ಈ ಹಿಂದಿಲಿ ಏನಾದ್ರು ಇಂಟರ್ವ್ಯೂ ಕೊಡ್ತಾ ಇರ್ಬೇಕಾದ್ರೆ ಕೆಲವೊಂದು ಪಾಡ್ಕಾಸ್ಟ್‌ಗಳಲ್ಲಿ ನಂದು ಕನ್ನಡ ವರ್ಡ್, ತೆಲುಗು ವರ್ಡ್ ಎಲ್ಲ ಬಂದ್ಬಿಡುತ್ತೆ. ಇಂಗ್ಲಿಷ್ ವರ್ಡ್ ಬಿಡಿ. ಸೊ ಈ ತರ ಆಗಿದ್ರೆ ಗೋ ಫಾರ್ ಇಟ್ ಅಷ್ಟೇ. ತಲೆ ಕೆಡಿಸ್ಕೋಬಾರ್ದು. ಅಲ್ಲ, ಅದೇನೋ ಇಷ್ಟ್ ದಿವಸ ನಾನು ವಿಡಿಯೋಸ್ ಅಂತ ಮಾಡಿದ್ದು ಅಂದ್ರೆ ಬರೀ ವೀಲ್ ಚೇರ್ ಸೊಲ್ಯೂಷನ್ಸ್, ಅಂದ್ರೆ ನಾನು ಯಾವ್ಯಾವ ತರದ ವೀಲ್ ಚೇರ್ ಯೂಸ್ ಮಾಡಿದೀನಿ, ಅಥವಾ ಯಾವ್ದಾದ್ರು ಲೊಕೇಶನ್ಗೆ ಹೋದ್ರೆ ಅದು ವೀಲ್ ಚೇರ್ ಆಕ್ಸೆಸಿಬಲ್ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ. ಬಟ್ ಐ ಥಿಂಕ್ ಐ ವಿಲ್ ಪಿಕ್ ಅಪ್ ದಿಸ್ ನೌ ಅಂಡ್ ಟ್ರೈ ಟು ಡೂ ದಟ್ ಎಷ್ಟು ಆಲ್ಸೋ. ಬೇಕಾದ್ರೆ ಮಾಡಿ. ಈಗ ಬುಕ್ಸ್ ಬಹಳಷ್ಟು ಜನ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಲ್ಲ ದೀಪ, ನೀವು ಹೌದು. ಅದ್ರ ಮೇಲೆ ವಿಡಿಯೋಸ್ ಮಾಡಿ. ಸೊ ಅವಾಗ ಯಾರಿಗೆ ಸೀರಿಯಸ್ ಇರುತ್ತೆ, ನನ್ ಕೇಳಿದ್ರೆ ನೀವು ಇವಾಗ್ಲೂ ಕೂಡ, ಸೊ ನನಗೆ ಮೋಸ್ಟ್ ಪೀಸ್ಫುಲ್ ಆಕ್ಟಿವಿಟಿ ಅಂತ ಕೇಳಿದ್ರೆ, ನಾನು ಯಾವ್ದೋ ಒಂದು ಒಳ್ಳೆ ಬುಕ್ ಇಟ್ಕೊಂಡ್ಬಿಟ್ಟು ನಾನು ಫಾರೆಸ್ಟ್, ಸೊ ಆ ಫಾರೆಸ್ಟ್ ವ್ಯೂಲಿ ಆ ಬುಕ್ ಓದೋದು ಜೊತೆಗೆ ಮೆಡಿಟೇಷನ್ ಮಾಡೋದು ನನ್ನ ಫೇವರೇಟ್ ಹಾಬಿ. ಐ ನೋ, ಲೈಕ್ 1 ಕಪ್ ಆಫ್ ಕಾಫಿ ಅಂಡ್ 1 ಬುಕ್ ಫಾರ್ ಮೀ ಇಸ್ ಲೈಕ್ ಹೆವೆನ್. ಕಾಫಿ ಇಸ್ ಆಲ್ಸೋ ನೈಸ್, ಬಟ್ ಇವಾಗ ಕಾಫಿ ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನು. ಐ ಮೀನ್ ಐ ಲೈಕ್ ಕಾಫಿ, ಬಟ್ ಕಾಫಿ ನನ್ನ ಬಾಡಿಗೆ ಅಷ್ಟು ಒಳ್ಳೇದಲ್ಲ. ಬಟ್ ಆದ್ರೂ ಅವಾಗ ಕುಡಿತಾ ಇರ್ತೀನಿ. ಇನ್ನು ನನಗೆ ಆ ಹ್ಯಾಬಿಟ್ ಬಿಡಕ್ ಆಗ್ತಾ ಇಲ್ಲ. ಐ ಸೆಡ್ ನೋ, ಲೈಕ್ ನಾಟ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ಹೌ ಡು ಯು ಡಿಫೈನ್ ಕರ್ಮ, ದೀಪ? ಇಟ್ ಕಮ್ಸ್ ಬ್ಯಾಕ್. ಕಲಿಸ್ಬೇಕಂತ ಇಟ್ ಕಮ್ಸ್ ಬ್ಯಾಕ್, ಲೈಕ್ ನೀವು, ಇಟ್ ಕ್ಯಾನ್ ಬಿ ಅ ಲೆಸನ್, ಇಟ್ ಕ್ಯಾನ್ ಬಿ ಏನಂತೀರಾ, ಇಟ್ ಕ್ಯಾನ್ ಬಿ ಸಮಥಿಂಗ್ ವಿಚ್ ಯು ಡಿಡ್ ನೆಗೆಟಿವ್ಲಿ, ಆರ್ ಆ ಟೈಮಿಂಗ್ ನಿಮಗೆ ಅದು ನೆಗೆಟಿವ್ ಅನಿಸದೇ ಇರ್ಬೋದು, ಬಟ್ ಯು ಸಿಂಪ್ಲಿ ಹರ್ಟ್ ಸಂಬಡಿ, ಆರ್ ಯು ಸಿಂಪ್ಲಿ ಟೋಲ್ಡ್ ಸಮಥಿಂಗ್ ರಾಂಗ್, ಆರ್ ಯು ಸ್ಟ್ರೇಟ್ ಫಾರ್ವರ್ಡ್, ಯು ಡಿಡ್ ಸಮಥಿಂಗ್ ರಾಂಗ್, ರೈಟ್, ಇಟ್ ಕಮ್ಸ್ ಬ್ಯಾಕ್. ಆಮೇಲೆ ಅಂಡ್ ನೀವ್ ಎಷ್ಟು ದಿವಸ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದು ಅಂದ್ರೆ, ಐ ಡೋಂಟ್ ನೋ, ಐ ಆಮ್ ನಾಟ್ ಗೆಟಿಂಗ್ ಅ ಪ್ರಾಪರ್ ಎಕ್ಸಾಂಪಲ್. If you are avoiding something too much, right, it will keep coming again and again towards you. So because
ಇಟ್ ಈಸ್ ಯು ಆರ್ ಸಪೋಸ್ ಟು ಅಕ್ಸೆಪ್ಟ್ ದಟ್, ರೈಟ್? ಅದಾಗ್ತಾ ಇಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಐ ಗಾಟ್ ಅ ಪ್ರಾಪರ್ ಎಕ್ಸಾಂಪಲ್ ನಾವು. ಲೈಕ್ ನನ್ಗೇನು ಅಂದ್ರೆ, ಐ ಆಮ್ ಆಲ್ವೇಸ್ ಸೋ ಕ್ಲೋಸ್ ವಿತ್ ಪೀಪಲ್, ಸೋ ಮಿಂಗ್ಲಿಂಗ್ ಅಂಡ್ ಆಲ್, ರೈಟ್? ಎಲ್ಲಿದೆ? ಯಾ. ಸೊ ಲೈಕ್ ಐ ವಾಸ್ ಸೇಯಿಂಗ್, ರೈಟ್? ಲೈಕ್ ನಾನು ಆಸ್ ಅ ಪರ್ಸನಾಲಿಟಿ, ಐ ಆಲ್ವೇಸ್ ಡೋಂಟ್ ಲೈಕ್ ಟು ಟೇಕ್ ಎನಿ ನೆಗೆಟಿವ್ ಥಿಂಗ್ ಲೈಕ್ ಒಬ್ರ ಜೊತೆ ಜಗಳ ಆಡಲ್ಲ ನಾನು. ಆಮೇಲೆ ಜಾಸ್ತಿ ಆರ್ಗ್ಯೂ ಮಾಡಲ್ಲ. ನಮ್ಮ ಮನೆಯವ್ರ ಜೊತೆ ಓಕೆ, ಲೈಕ್ ಅವ್ರ ದೇ ಆರ್ ಎಕ್ಸೆಪ್ಷನ್ ಕೇಸಸ್ ಫಾರ್ ಮಿ. ಬಟ್ ಹೊರಗಡೆ ಐ ಡೋಂಟ್ ಪಿಕ್ ಅಪ್. ಸೊ ಕರಿಯರ್ ಅಲ್ಲೂ ಸಹ ವೆನ್ ಸಮಥಿಂಗ್ ಐ ಟು ಫೀಲ್ ಈಸ್ ನಾಟ್ ವರ್ಕಿಂಗ್ ಆರ್ ನಾಟ್, ಐ ಟು ಆಲ್ವೇಸ್ ಏನಂತೀರಾ, ಓಕೆ ನಾನು ಬೇರೆ ಏನಾದ್ರು ನೋಡ್ಬೇಕು ಅಥವಾ ಬೇರೆ ಜಾಬ್ ನೋಡ್ಬೇಕು. ಐ ಶುಡ್ ಆಲ್ವೇಸ್ ಲುಕ್ ಫಾರ್ ದಟ್ ಕೈಂಡ್ ಆಫ್ ಆಪರ್ಚುನಿಟಿ. ಓಕೆ, ವೇರ್ ಐ ಕ್ಯಾನ್ ಸಿಂಪ್ಲಿ ಕೋಆರ್ಡಿನಲಿ ವರ್ಕ್, ಶಾಂತ ಕೆಲಸ ಮಾಡ್ಬೇಕು ಅನ್ನೋದು. ಬಟ್ ಅಟ್ ಸಮ್ ಪಾಯಿಂಟ್ ಐ ಗಾಟ್ ಪ್ರಾಜೆಕ್ಟ್ಸ್ ವೇರ್ ಅಗ್ರೆಸಿವ್ನೆಸ್ ವಾಸ್ ದ ಓನ್ಲಿ ಆನ್ಸರ್. ಅಗ್ರೆಸಿವ್ನೆಸ್ ಅಗ್ರೆಸಿವ್ ಆಗಿರ್ಲಿಲ್ಲ. Yeah. So it's like a lesson, right? Like I kept avoiding it for so many possible years in my life, but this I couldn't avoid. It was supposed to be picked up. So I'm not aggressive in terms of ಏನಂತೀರಾ ಜಗಳ ಆಡೋದು ಆ ಥರ ಅಂತ ಅನ್ನೋದಕ್ಕಿಂತ, you had to say that it has to be done, right? So that's how I say, like, okay, don't avoid lessons which is coming to you again and again, right? Pick it up, accept it. Sometimes it will have a negative impact, sometimes it will have a positive impact, but it will go away that time. So karma is something which comes back, and also ಏನಂತೀರಾ, it will keep you grounded. That's how I see, at least. ಓಕೆ ಓಕೆ. ಸೊ ಇಂಟ್ರೆಸ್ಟಿಂಗ್ ದೀಪ. ಸೊ ನಂದು ಅಗೇನ್ ಮತ್ತೆ ಇನ್ನೂ ನನ್ನ ಕ್ವಶನ್ ಇನ್ನೂ ಸ್ವಲ್ಪ ಸ್ಯಾಟಿಸ್ಫೈಡ್ ಆನ್ಸರ್ ಸಿಕ್ಕಿಲ್ಲ. ಹೌದಾ? ಸೊ ನೀವು ಇಷ್ಟು ಕಾಮ್ ಆಗಿ, ಇಷ್ಟು ಪೀಸ್ಫುಲ್ ಆಗಿ, ಇಷ್ಟು ನಗ್ನಗ್ತಾ ಹೆಂಗ್ ಇರ್ತೀರಾ ದೀಪ? Yeah, there are 2 or 3 principles which I follow for that. Like usually I get this question asked by many people. ಅದಂಗೆ ಯಾವಾಗ್ಲೂ ನಗ್ತಾ ಇರ್ತೀರಾ? ವಾಟ್ ಕೀಪ್ಸ್ ಯು ಸ್ಮೈಲಿಂಗ್ ಅಂತ ಅನ್ಕೊಂಡು. One thing mainly I do is reading books, right? Like which helps me a lot, which I'll not deny that. Another thing is like ಏನಂತೀರಾ, I don't gossip, right? Gossip, okay. Yes. Like almost 7-8 years I've stopped. ಯಾಕಂದ್ರೆ it changes your mind process. Like ನೀವು ಒಬ್ಬರ ಬಗ್ಗೆ gossip is something, my definition of gossip is like ಅವರಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದು, which may not be positive always, right? Obviously it is negative. Yeah. So I don't do that. Like I either walk out of that conversation or I'll say like, no, we are not going to discuss this ಅನ್ನೋತರ ನನಗೇನಾದ್ರೆ, ಬಿಕಾಸ್ ನೀವು ಒಬ್ಬರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಯು ಆರ್ ಆಲ್ಸೋ ಬಿಲ್ಡಿಂಗ್ ಯೋರ್ ಬೆಂಚ್ ಮಾರ್ಕ್, ಸೇಯಿಂಗ್ ಲೈಕ್ ಅವ್ರು ಬೇರೆಯವ್ರ ಬಗ್ಗೆನೇ ಹೀಗೆ ಮಾತಾಡ್ತಾರೆ, ಅವ್ರು ಹೇಗಿದ್ದಾರೆ. ದಟ್ಸ್ ದ ಲೆಸನ್ ಐ ಲರ್ನ್ಟ್. ಅಂಡ್ if you can't say that to that person, you should not say it behind them also. So hange nan policy, like, yeah, some not they may have something which is not working right now, adanne heli helakagilla andre don't even think about it, because you can't change it, right? So leave it for that. I don't gossip. And one thing is like, accept whatever comes in your life. It will come for good. It can be anything ಏನ್ ಬರುತ್ತೋ ಅದನ್ನ ಹಾಗಾಗಿ accept ಮಾಡ್ಕೊಳ್ಳಿ. And smile is the only thing which can transfer easily to the other person. And somewhere you don't know, like after someone is just looking for that ಅಲ್ವಾ. ನೀವು ನಕ್ಕೊಂತ ಒಬ್ಬರ ಜೊತೆ ಮಾತಾಡಿದ್ರೆ ಅವರು ಇಟ್ ಬ್ರಿಂಗ್ಸ್ ಅಪ್ ದೇರ್ ಮೂಡ್ ಆಲ್ಸೋ, ರೈಟ್? ಲೈಕ್ ಇಟ್ಸ್ ಕಂಟೇಜಿಯಸ್ ಅಂತಾರಲ್ಲ. ಬ್ರಿಂಗ್ ದ ಎನ್ವಿರಾನ್ಮೆಂಟ್. ಅಂಡ್ ಮೈ first manager, Vijay, right? He used to tell me, first manager ಅನ್ನೋದಕ್ಕಿಂತ I'll say one of the managers, he used to tell me like, every place you have been there, leave it in a better way from there ಅನ್ನೋ ತರ. ಅಂದ್ರೆ ಲೈಕ್ ನೀವು ಹೋಗಿರೋದ್ಕಿಂತ ನೀವು ಅಲ್ಲಿಂದ ಆಚೆ ಬರ್ಬೇಕಾದ್ರೆ you should improvise that place, add your value to that ಅನ್ನೋದು. So I always follow that, like it has to go in a forward way ಅನ್ನೋ ತರ. So that's the mantra, and that's how I always keep my mind calm. Nagodu humor I don't like serious situations. Seriously, ಆಮೇಲೆ I don't watch any ಏನಂತೀರಾ ಡ್ರಾಮಾ ಓರಿಯೆಂಟೆಡ್ ಸೀರಿಯಲ್ಸ್ ನೋಡಲ್ಲ.
ಓನ್ಲಿ ಆಕ್ಷನ್ ಐ ವಾಚ್. ಓಕೆ. ಸೊ, ತ ಇಟ್ಸ್ ಅ ಫನ್ ಥಿಂಗ್ ಅಷ್ಟೇ. ಐ ಜಸ್ಟ್ ಡೋಂಟ್ ಲೈಕ್ ಅಷ್ಟೇ. ಸೂಪರ್ ದೀಪ. ಸೊ ನಿಮ್ದು ಯಾವ್ದಾರ ಬಕೆಟ್ ಲಿಸ್ಟಲ್ಲಿ ಈ ಟಾಸ್ಕ್ ಮಾಡ್ಬೇಕು, ಆ ಟಾಸ್ಕ್ ಮಾಡ್ಬೇಕು ಅಂತ ಓಹ್! ಏನಾದ್ರು ಬಕೆಟ್ ಲಿಸ್ಟ್ ಇದೆ ನಂದು. ಏನಿದೆ? ಏನೇನಿದೆ ಹೇಳ್ತೀರಾ ಸ್ವಲ್ಪ? ಏನೋ ಇದೆ. ಏನೋ ಈಗ ಸದ್ಯಕ್ಕೆ ಫುಲ್ ಏನಂತೀರಾ, ಹಾ. ಫುಲ್ ಝೂಮಲ್ಲಿ ನಡೀತಾ ಇರೋದಂದ್ರೆ, ಹಾ. ನಮ್ ಫ್ಯಾಮಿಲಿನ ಇನ್ನೊಂದು ಅಬ್ರಾಡ್ ಟ್ರಿಪ್ಪಿಗೆ ಕರ್ಕೊಂಡ್ ಹೋಗ್ಬೇಕು ಅಂತ. ನೀವೇ ಇಡೀ ಫ್ಯಾಮಿಲಿ ಅಬ್ರಾಡ್ ಟ್ರಿಪ್ಪಿಗೆ ಕರ್ಕೊಂಡು ಆ! ಹೋಗ್ಬೇಕು ಆ! ಅಂತ. ಆ! ಯಾಹ್! ಎಲ್ಲಿ ಕಂಟ್ರಿ ಯಾವ್ದು ಅಂತ? ನೋ, ನಥಿಂಗ್ ಡಿಸೈಡೆಡ್. ಲೈಕ್ ಈವನ್ ಸ್ಟಿಲ್ ಐ ಆಮ್ ಇನ್ ಅ ಪ್ರಾಸೆಸ್ ಆಫ್ ಕನ್ವಿನ್ಸಿಂಗ್ ದೆಮ್ ಹೋಗ್ಬೇಕು. ಇನ್ನೊಂದ್ ಟ್ರಿಪ್ಪಿಗೆ ಹೋಗ್ಬೇಕು ಅಂತ. ಓಕೆ. ಸೊ ಒಂದ್ಸಲನೇ ಹೋಗ್ ಬಂದಿರೋದು ನಾನು. ಹ್ಮ್. ಸೊ ಇನ್ನೊಂದ್ಸಲ ಹೋಗ್ಬೇಕು ಅನ್ನೋದು ತುಂಬಾ ಆಸೆ. ಸೊ ದಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಪರ್ಮನೆಂಟ್. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಐ ವಾಂಟ್ ಟು ಕನ್ವರ್ಟ್ ಮೈ ಲೈಫ್ ಇಂಟು ಮೋರ್ ಸಸ್ಟೈನಬಲ್ ಚಾಯ್ಸಸ್. ದಟ್ ಈಸ್ ಒನ್ ಮೋರ್ ಥಿಂಗ್. ಮೋರ್ ಸಸ್ಟೈನೇಬಲ್ ಚಾಯ್ಸಸ್ ಅಂದ್ರೆ ಎಲ್ಲ. ಏನೋ ಪ್ಲಾಸ್ಟಿಕ್ ಫ್ರೀ, ಇಫ್ ಯು ಕ್ಯಾನ್ ಪುಟ್ ಇಟ್ ಇನ್ ಒನ್ ಓಕೆ. ವರ್ಡ್. ಓಕೆ. ಸೊ ದಟ್ ಈಸ್ ಒನ್ ಮೋರ್ ಥಿಂಗ್ ವಿಚ್ ಐ ಆಮ್ ಎಕ್ಸ್‌ಪ್ಲೋರಿಂಗ್ ಇನ್ ಮೈ ಲೈಫ್. ಯಾವ್ದು ಹೆಂಗೆ ಮಾಡೋದು, ಏನ್ ಮಾಡೋದು. ಐ ಸ್ಟಾರ್ಟೆಡ್ ದಿಸ್ ಜರ್ನಿ ಸಮ್‌ವೇರ್ ಅರೌಂಡ್ 2014, 2016 ಐ ಗೆಸ್. ಹ್ಮ್. ಸೊ ಅಲ್ಲಿಂದ ಸ್ಲೋಲಿ ಐ ಬೀನ್ ಟ್ರೈಯಿಂಗ್ ಟು ಸೀ ಲೈಕ್ ಯಾವ್ದು. ಬಿಕಾಸ್ ನೀವು ಪ್ಲಾಸ್ಟಿಕ್ ಫ್ರೀ ಆಗ್ಬಿಡ್ಬೋದು. ಬಟ್ ನಿಮ್ ಜೊತೆಗಿರೋರು ಆಗ್ಬೇಕು ಅಂದ್ರೂ ಕಷ್ಟನೇ. ಅಂಡ್ ಯು ಕಾಂಟ್ ಫೋರ್ಸ್ ಸಮಥಿಂಗ್, ರೈಟ್? ಹ್ಮ್. ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಟು ಅಂಡರ್‌ಸ್ಟ್ಯಾಂಡ್, ಮೇಕ್ ದೆಮ್ ಅಂಡರ್‌ಸ್ಟ್ಯಾಂಡ್ ದಟ್ ದಿಸ್ ಇಸ್ ಗುಡ್, ದಿಸ್ ಇಸ್ ಬ್ಯಾಡ್. ಅಂಡ್ ಒಂದೇನು ಅಂದ್ರೆ ವಿ ಹ್ಯಾವ್ ಓನ್ಲಿ ಒನ್ ಅರ್ತ್ ಹ್ಮ್. and we have to leave it for our kids also. ಹ್ಮ್. So I may be there, I will not be there after some time. But ನಾನು ಮರದ ಕೆಳಗೆ ಕುತ್ಕೊಂಡ್ರೆ ಏನ್ ಫೀಲ್ ಬರುತ್ತೆ ಅನ್ನೋದನ್ನ ಅವರು ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ನ ಥಾಟ್ ಪ್ರೊಸೆಸ್. ಅಂಡ್ ಈವನ್ ದೋ ನಾವು ಐ ಸಿ ಜನರೇಷನ್ ಗೋಯಿಂಗ್ ಫಾರ್ ಏನೋ ವೈಲ್ಡ್ ಲೈಫ್ ಪಾರ್ಕ್ಸ್ ಹೋಗ್ತಾರೆ, ದೇ ಗೋ ಟು ಝೂ, ದೇ ಗೋ, ಬಟ್ ದೇ ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ದಟ್ ಅಟ್ ಹೋಮ್ ಆಲ್ಸೋ. ಹ್ಮ್. Greenery should not become a luxury. ಹ್ಮ್. So it should be available in front of you. ಹ್ಮ್. So everybody has to work for that, and ಹ್ಮ್. that is my thought process. That is one of my bucket list where I see it. I try to make understand people that do this, do that. ಸಣ್ಣ ಸ್ಟೆಪ್ಸ್ ಅಲ್ಲಿ ಮಾಡಿ ಅಂತ. ಹ್ಮ್. ಸೂಪರ್ ದೀಪ. ನೀವು ಹೇಳಿದಾಗ ಒಂದು ನೆನಪಾಯ್ತು. ನಾನೊಂದ್ಸತಿ ಬೆಂಗಳೂರು ಹೋಗಿದ್ದೆ ಏನೋ ಫ್ರೆಂಡ್ ಮೀಟ್ ಮಾಡಕ್ಕೆ. ಸೊ ಒಂದು ಪಾರ್ಕಲ್ಲಿ ಮೀಟ್ ಮಾಡೋ ಪ್ಲಾನ್ ಇತ್ತು. ಹ್ಮ್. ಸೊ ಐ ವಾಸ್ ವೇಟಿಂಗ್ ಇನ್ ದ ಪಾರ್ಕ್. ಸೊ ಅವಾಗ ಒಂದು ಸ್ಕೂಲಿಂದ ಸ್ಮಾಲ್ ಐ ಥಿಂಕ್ ಯಾವುದೋ ಒಂದು ಹೈಫೈ ಸ್ಕೂಲ್ ಅನ್ಸುತ್ತೆ. ಹಾ, ಹಾ. ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ, ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ UKG ಅನ್ಸುತ್ತೆ. ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹೌದು. ಸೊ ಅವ್ರು ಆ ಮಕ್ಳು ಕನ್ವರ್ಸೇಷನ್ ಎಲ್ಲ ಅಬ್ಸರ್ವ್ ಮಾಡಿದ್ದೇನೆ. ಅವ್ರು ಪಾರ್ಕೇ ನೋಡಿರ್ಲಿಲ್ಲ. ಹೇ ದಿಸ್ ಈಸ್ ಟ್ರೀ ಯಾರ್, ದಿಸ್ ಈಸ್ ಬೆಂಚ್ ಯಾರ್, ದಿಸ್ ಈಸ್ ಸೋ ನೈಸ್ ಯಾರ್ ಅಂತ ಅವ್ರು ಸಣ್ಣ ಸಣ್ಣ ಮಕ್ಳು ಮಾತಾಡ್ತಿದ್ವು. ಸೊ ನನಗನ್ಸಿದ್ದೇನಂದ್ರೆ ಇವು ಪಾಪ ಪಾರ್ಕೇ ನೋಡಿಲ್ಲ ಈ ಮಕ್ಳು. ಇಲ್ಲ. ಅಂಡ್ ನಾವು ಎಲ್ ಬಿದ್ದಿರೋ ಉಸ್ಕಾದ್ರು. ನಾವು ಸಣ್ಣ ಹುಡುಗರಿದ್ದಾಗ ಹೆಂಗಿದ್ವಿ ಅಂದ್ರೆ ಎಲ್ಲೆಲ್ಲ ಬಿದ್ದು ಒದ್ದಾಡ್ತಿದ್ವಿ. ಮೇಷ್ಟ್ರುಗಳು ಹೊಡ್ಕೊಂಬಂದು ಕೂರ್ಸ್ಕೊಳೋದು ಬೆಂಚಿಗೆ. ಅಂಡ್ ಆಲ್ಸೋ ನಾವು ಸಣ್ಣವರಿದ್ದಾಗ ಯಾವ ಬಿಲ್ಡಿಂಗ್ ಕಟ್ತಿದ್ರೇನೋ ಹೋಗಿ ಅಲ್ಲಿ ಉಸ್ಕಾಕಿದಾರೆ ಅಂದ್ರೆ ಮೊದ್ಲು ಹೋಗಿ ಅದ್ರಲ್ಲಿ ಉಳ್ಕೊಂಡ್ಬಿಡೋದು. ಬಿಲ್ಡಿಂಗ್ ಕಟ್ತಾರ ಬಿಡ್ತಾರ ಅದು ಅವ್ರ ಕೆಲಸ ಅನ್ನೋ ತರ. ಅಂಡ್ ನಾವು ದೇ ಡೋಂಟ್ ಇವನ್ ಇವಾಗ ಸ್ಲಾಗ್ ಬಂದಿರೋದ್ರಿಂದ ಇವನ್ ಫೀಲಿಂಗ್ ದ ಸ್ಯಾಂಡ್ ಆಲ್ಸೋ ಇಸ್ ಅ ಲಕ್ಸುರಿ, ರೈಟ್? ಅಯ್ಯೋ! ನಾನು ಇನ್ನೂ ಹಾ. ಬಹಳ ತರಲೆ ಮಾಡ್ತಿದ್ದೆ ದೀಪ ಸಣ್ಣ ಹುಡುಗ ಇದ್ದಾಗ. ಏನೇನ್ ಮಾಡ್ತಿದ್ದೆ ಗೊತ್ತಾ? ಒಂದು ರೋಡ್ ಇರುತ್ತಲ್ಲ, ಮಡ್ ರೋಡ್, ಹಾ, ಅವಾಗೆಲ್ಲ ಟಾರ್ ಮಡ್ರೋಡ್ ರೋಡ್ ಅಂತ. ಇತ್ತು. ಗುಂಡಿ ತೋಡ್ಬಿಡೋದು. ಜಾಲಿ ಮುಳ್ಳು ಅಂತ ಬರ್ತಿತ್ತು ಗೊತ್ತಾ? ಸೊ ಜಾಲಿ ಮುಳ್ಳು ಇಟ್ಬಿಡೋದು ಅದರಲ್ಲಿ. ಇಷ್ಟು ದಪ್ಪ ಗುಂಡಿ ತೋಡ್ಬಿಟ್ಟು ಇಷ್ಟಾಗಲ್ಲ. ಜಾಲಿ ಮುಳ್ಳು ಇಟ್ಬಿಡೋದು. ಈ ದೊಡ್ಡದು ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಡೋದು. ಹಾ. ಸೊ ಯಾರಾದ್ರೂ ಬಂದು ಚುಚ್ಚಿಗೆ ಇವಾಗ ನೋಡಿದ್ರೆ ನಾಟ್ ದಿಸ್ ಕೈಂಡ್ ಆಫ್ ಇಂಜುರಿಯಸ್ ಲಕ್ಸುರಿ. ಅಯ್ಯೋ! ನಾನು ಅದೇ ಆ ತರ ಪಾಪ ಇಷ್ಟೆಲ್ಲ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ ಇವಾಗ ಈಗ್ಲೂ ಅನ್ಸುತ್ತೆ. ಜ್ಞಾಪಕ ಇದೆ. ಲೈಕ್ ಉಸ್ಕೆಲ್ಲಾದ್ರೂ ಹಾಕ್ಬಿಟ್ಟಿದ್ರು ಅಂತಂದ್ರೆ ನಮ್ದು ಫಸ್ಟ್ ಕೆಲಸ ಏನು ಅಂದ್ರೆ ಅದ್ರಲ್ಲಿ ಅದನ್ನೆಲ್ಲ ಬೇರೆ ಮಾಡ್ಬಿಟ್ಟು ಅದ್ರಲ್ಲಿ ಸಣ್ಣದು ಕರಿ ಮಣ್ಣು ಬರುತ್ತೆ ನೋಡಿ, ಚಿಕ್ಕಲ್ ಅಂತ ಇದ್ರು ಅದನ್ನ. ಆ ಕರಿ ಮಣ್ಣೆಲ್ಲ ಆರಿಸ್ಬಿಟ್ಟು ಶಂಖ ಆರ್ಸೋದು, ಚಿಕ್ಕಲ್ ಆರ್ಸೋದು. ಆ ಚಿಕ್ಕಲ್ಲಲ್ಲಿ ನಾವು ಮತ್ತೆ ಪಾಟ್ ಮಾಡೋದು ಅಥವಾ ಏನಂತೀರಾ ಪ್ಲೇಟ್ ಮಾಡೋದು. ಹ್ಮ್. ಐ ಐ ದೋಸ್ ಡೇಸ್ ಐ ರಿಮೆಂಬರ್ ಈವನ್ ವೆರಿ ಕ್ಲಿಯರ್ಲಿ ನಾವು. ಅದೇ ಇವಾಗ ಅವೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಎಷ್ಟು ನಾವು 1.5 ವರ್ಷ ಆಯ್ತು ಅಥವಾ or maybe around I think when I was in Sangli I used to do that, so it would be around 4 years or 5 years kid, ಓಕೆ. right? So that is something which that will remain with your life, and the more you spend with nature, the more well it will be. Like even ಈಗಲೂ ಕೂಡ ನಮ್ಮ ಓಣಿನಲ್ಲಿ ಇನ್ನೂ ಗಿಡ ಹಾಕ್ಬೇಕು, ನಾನು ಇನ್ನೂ ಮಾಡ್ಬೇಕು ಅನ್ನೋದು ತುಂಬಾ ಇದೆ. ಐ ಡೋಂಟ್ ನೋ ವಾಟ್ ಆಫ್ ದಟ್ ವಿಲ್ ವರ್ಕ್, ಬಟ್ that's a consistent goal which I want to trace, and one of the item in bucket list always. ಸೂಪರ್ ದೀಪ. ಸೊ ಹಾಗಾದ್ರೆ ನಿಮ್ ಪ್ರಕಾರ ಸ್ಪಿರಿಚುಯಾಲಿಟಿ ಅಂದ್ರೆ ಏನು ದೀಪ? Spirituality is I don't have a proper definition for. ನಿಮ್ ಪ್ರಕಾರ ಅಲ್ಲ ನನಗೆ ಏನು ಅಂದ್ರೆ ಬಹಳ ಟಫ್ ಹೈ ಫೈ ವರ್ಡ್ ಅನ್ಸುತ್ತಾ? ಹಂಗಲ್ಲ.
ನೆವರ್ ಗಾಟ್ ಎ ಕಂಪ್ಲೀಟ್ ಎಕ್ಸ್‌ಪೀರಿಯನ್ಸ್ ಆಫ್ ವಾಟ್ ಸ್ಪಿರಿಚುಯಾಲಿಟಿ ವುಡ್ ಲುಕ್ ಲೈಕ್ ಅಂತ. ಹ್ಮ್. ಹಾ, ಗುಡಿಗೆ ಹೋಗ್ತೇವೆ ಅಂಡ್ ದೆನ್ ವಾಟ್ ಯು ಸೇ ನಮ್ಕಿನ ಸುಪೀರಿಯರ್ ಪವರ್ ಒಂದಿದೆ ಹ್ಮ್. ಅಂತ ಗೊತ್ತು. ಸೊ ಇಟ್ ವಿಲ್ ವರ್ಕ್ ಥಿಂಗ್ಸ್ ಫಾರ್ ಯು. ಇವಾಗ ಯೂನಿವರ್ಸ್ ಅಂತೀವಿ ನಾವು ಅದನ್ನ, ಡೆಸ್ಟಿನಿ ಅಂತೀವಿ. ಬಟ್ ಫಾರ್ ಮೀ ಇಟ್ ಈಸ್ ಲೈಕ್ ಇಟ್ ಶುಡ್ ಹೆಲ್ಪ್ ಟು ಇನ್ಕ್ರೀಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ಹ್ಮ್. ಹೆಂಗೆ ಅಂತಂದ್ರೆ ಲೈಕ್ ಇಟ್ಸ್ ಅ ಫಾರ್ಮ್ ಆಫ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನೇ ಇವಾಗ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಅನ್ಕೊಂಡು ಒಂದ್ 10 ಸಲ ಗುಡಿಗೆ ಹೋಗಿ ಬರ್ತೇನೆ. ರೈಟ್? ವಿ ಹ್ಯಾವ್ ಡನ್ ಆಲ್ ಆಫ್ ದಿಸ್. ರೈಟ್? ಬಟ್ ನಾನ್ ಮಾಡಿದ್ದೆ. ನೀವ್ ಮಾಡಿಲ್ವಾ? ನಾನ್ ಯಾಕೆ ಮಾಡಿದ್ದೆ. ಪಾಸ್ ಆಗ್ಬೇಕಂತ ಇದ್ದಿಲ್ವಾ? ಇಲ್ಲ ನಾನು ಐ ಥಿಂಕ್ 2014, 15 ವರ್ಗೂನು ಅಲ್ಲಿವರ್ಗೂನು ನಾನು ಹುಟ್ಟಿದಾಗಿಂದ ಸ್ವಲ್ಪ ನಾಸ್ತಿಕ. ಹೌದಾ? ಪರಮ ನಾಸ್ತಿಕ, ಏಥಿಸ್ಟ್. ಅದಕ್ಕೆ ಈಗ ನೋಡ್ತೀರಾ ನೀವು ಎಲ್ಲಾ ಕಾಲೇಜ್‌ಗಳಲ್ಲಿ, ಸ್ಕೂಲ್‌ಗಳಲ್ಲಿ ಗುಡಿ ಸಹ ಇರುತ್ತೆ, ಅಥವಾ ಯು ವಿಲ್ ಫೈಂಡ್ ಸಮಥಿಂಗ್ ವಿಚ್ ಯು ಕ್ಯಾನ್ ರಿಲೇಟ್ ಟು ಗಾಡ್ ಅನ್ನೋ ತರ. ಸೊ ಅಂಡ್ ಐ ಹ್ಯಾಡ್ ಫ್ರೆಂಡ್ಸ್ ವಿತ್ ಆಲ್ಮೋಸ್ಟ್ ಆಲ್ ಏನಂತೀರಾ ಎಲ್ಲ ಕ್ಯಾಸ್ಟ್ ಆ ತರ. ಸೊ ಫಾರ್ ಮೀ ಆಲ್ ದ ರಿಲಿಜನ್ಸ್ ವರ್ ಆಲ್ಸೋ ಎಕ್ಸ್‌ಪೋಸ್ಡ್ ಅಂಡ್ ಐ ಸ್ಟಡಿಡ್ ಇನ್ ಅ ಕಾನ್ವೆಂಟ್. ಸೊ ಫಾರ್ ಮೀ ಲೈಕ್ ಒಂದೇ ದೇವರು, ಎಲ್ಲರೂ ಒಂದೇ, ಆ ತರ ಕಾನ್ಸೆಪ್ಟ್ ಅಲ್ಲೇ ನಾವು ಬೆಳ್ದಿರೋದು. ಅಂಡ್ ನಾನ್ ಹೇಳ್ತೀನಲ್ಲ, ಇವಾಗ ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರೆ ಗುಡಿಗೆ ಹೋಗ್ತೀವಿ. ದಟ್ ಇಸ್ ದ ಫಸ್ಟ್ ಥಿಂಗ್ ವಿ ಡೂ. ದೋ ವಿ ಪುಟ್ ಆಲ್ ದ ಬರ್ಡನ್ ಟು ದಟ್ ಗಾಡ್ ಅಂಡ್ ಸೇ ಲೈಕ್ ಪಾಸ್ ಮಾಡ್ಬಿಡಪ್ಪ ದೇವ್ರೆ 35 ಸಾಕು ಅಂತ. ಬಟ್ ದೆನ್ ವಿ ಆಲ್ಸೋ ಪುಟ್ ಎಫರ್ಟ್. ಲೈಕ್ ಪಾಸ್ ಆಗ್ಬೇಕು, ಓದ್ಕೊಳ್ಳಾರ್ದೆ ಬರೀ ಗುಡಿಗೆ ಹೋದ್ರೆ ಪಾಸ್ ಆಗಿ. ಸೊ ವಿ ಸ್ಟಾರ್ಟ್ ಪುಟ್ಟಿಂಗ್ ಎಫರ್ಟ್ ವಿಚ್ ವಿಲ್ ಗಿವ್ ದಟ್ ಸಮ್ವೇರ್ ಇಟ್ ವಿಲ್ ಟೇಕ್ ಯು ಟು ದಟ್ ಪೊಸಿಷನ್ ಆಫ್ ಪಾಸಿಂಗ್ ದ ಎಕ್ಸಾಮ್, ರೈಟ್? ಬಟ್ ಎಟ್ ದ ಎಂಡ್ ಆಫ್ ದ ಡೇ ಓಕೆ, ಆ ಗುಡಿಗೆ ಹೋಗಿದ್ದೆ ಅದಕ್ಕೆ ಪಾಸ್ ಆದೆ. ಸೊ ಆ ತರ ಬೆಂಚ್ ಮಾಡ್ಕೊಳ್ಳೋದು. ಯು ಕಾಲ್ ಇಟ್ ಸ್ಪಿರಿಚುಯಾಲಿಟಿ, ಯು ಕಾಲ್ ಇಟ್ ಸೆಲ್ಫ್ ಕಾನ್ಫಿಡೆಂಟ್, ಯು ಕಾಲ್ ಇಟ್ ಯುವರ್ ಓನ್ ಎಫರ್ಟ್. ಫಾರ್ ಮಿ ದಟ್ ಇಸ್ ವಾಟ್ ಇಟ್ ಇಸ್. ಸೊ ಹಿಂಗೆ ಇರುತ್ತೆ ಸ್ಪಿರಿಚುಯಾಲಿಟಿ ಅಂತ ನನಗೆ ಗೊತ್ತಿಲ್ಲ. ಓಕೆ. ಸೊ ಅಂಡ್ ಐ ಡೋಂಟ್ ನೋ ಇಫ್ ದಟ್ ಇಸ್ ದ ಡೆಫಿನಿಷನ್ ಫಾರ್ ಸ್ಪಿರಿಚುಯಾಲಿಟಿ. ವಾಟ್ ಡು ಯು ಸೇ? ಅಲ್ಲಲ್ಲ, ಡಿಪೆಂಡ್, ಅದು ಎಲ್ಲರ ಮೇಲೂ ಡಿಪೆಂಡ್ ಆಗುತ್ತೆ ದೀಪ. ಸ್ಪಿರಿಚುಯಾಲಿಟಿಗೆ ನನಗೂ ಕರೆಕ್ಟ್ ಆನ್ಸರ್ ಇನ್ನೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಕೇಳ್ದೆ. ಕರೆಕ್ಟ್ ಆನ್ಸರ್ ಬೇಕಿದ್ರೆ ನಾನೇ ಕೇಳಿರ್ತಿದ್ದೆ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ಸ್ ವರ್ಷನ್ ಆಫ್ ಸ್ಪಿರಿಚುಯಾಲಿಟಿ. ಯಾ, ಐ ನೋ. ಎಲ್ಲರ ಪ್ರಕಾರ ಏನೇನ್ ಅನ್ಸುತ್ತೆ ಅಂತ ಅನ್ಕೊಳ್ಳೋದು ನಾನು ಕೇಳ್ತಾ ಇರ್ತೀನಿ. ಸೊ ನನ್ನ ಪ್ರಕಾರ ಇನ್ನೂ ಸ್ಪಿರಿಚುಯಾಲಿಟಿ ಅಂದ್ರೆ ನೀವು ಹೇಳ್ದಂಗೆ ನನಗೂ ಫುಲ್ ಆನ್ಸರ್ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಏನಂದ್ರೆ ಸ್ಪಿರಿಚುಯಾಲಿಟಿ ಅಂದ್ರೆ ಮೇ ಬಿ ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್. ಈ ಕರ್ಮ ಬರುತ್ತೆ ಅದರಲ್ಲಿ, ಆಮೇಲೆ ನಾವು ಥಾಟ್ ಪ್ರೊಸೆಸ್ ಬರುತ್ತೆ. ನಾವೇನ್ ಅನ್ಕೊಂತೀವೋ ಲೈಫಲ್ಲಿ ಅದು ಆಗ್ತಾ ಇರುತ್ತೆ. ಸೊ ಆಮೇಲೆ ನಾವ್ ಏನು ಪದೇ ಪದೇ ಥಾಟ್ ಪ್ರೊಸೆಸ್ ಮಾಡ್ತಾ ಇರ್ತೀವೋ ಅದು ಇಟ್ ವಿಲ್ ಅಪಿಯರ್ ಆಸ್ ಎ ಪ್ರಾಬ್ಲಮ್ ಆರ್ ಪೇನ್ ಇನ್ ಅವರ್ ಬಾಡಿ. ಸೊ ಈಗ ನೀವು ನೋಟಿಸ್ ಮಾಡ್ಬೇಕು, ಬ್ಯಾಕ್ ಪೇನ್ ಇದೆ ಅಂತಂದ್ರೆ ಒಂದೇ ಥಾಟ್ ಪ್ರೊಸೆಸ್ ಅವ್ರು ಮಾಡ್ತಿರ್ತಾರೆ. ಹೌದು, ಹೌದು. ಶೋಲ್ಡರ್ ಪೇನ್ ಅಂದ್ರೆ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಹಾ, ನೀ ಓಕೆ. ಪೇನ್ ಅಂದ್ರೆ ಒಂದು ಥಾಟ್ ಪ್ರೊಸೆಸ್, ರಿಪೀಟೆಡ್ ಥಾಟ್ ಪ್ರೊಸೆಸ್. ಓ, ಅದ್ ಹೇಳ್ಕೊಡಿ ನನ್ಗಾಗಿದ್ರೆ. ಖಂಡಿತ ಕೊಡೋಣ. ಸೊ ಆಂಕಲ್ ಅಂದ್ರೆ ಒಂದಿದೆ, ಹೆಡ್ ಏಕ್ ಅಂದ್ರೆ ಒಂದಿದೆ. ಹಾ. ಆ ತರ ಎಲ್ಲ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಟ್ರೂ, ಟ್ರೂ, ಸೊ ಟ್ರೂ. ಈ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಇಸ್ ಸ್ಪಿರಿಚುಯಾಲಿಟಿ ಅನ್ಸುತ್ತೆ. ಈಗ ಮೊನ್ನೆ ಒಂದು ಸದ್ಗುರು ವಿಡಿಯೋ ನೋಡ್ತಾ ಇದ್ದೆ. ಹ್ಮ್. ಸೊ ಅದರಲ್ಲೂ ಅಷ್ಟೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹೇಳ್ತಾರೆ. ಸೊ ಅದೇನಂದ್ರೆ ಸನ್ ವಿತ್ ರೆಸ್ಪೆಕ್ಟ್ ಟು ಸನ್ ಅಂಡ್ ಅರ್ತ್, ಹ್ಮ್. ಸನ್ ಡಯಾಮೀಟರ್ ಎಷ್ಟಿದೆಯಲ್ಲ ಹ್ಮ್. ಹ್ಮ್. ಇಂಟು 108 ಮಾಡಿದ್ರೆ, ಹ್ಮ್. ಸೊ ದಟ್ ಗಿವ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಅಂತ. ಓ, ಓಕೆ. ಅದೇ ತರ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಅಂಡ್ ಮೂನ್ ಅಂತಂದ್ರೆ, ಹ್ಮ್. ಮೂನ್ ಡಯಾಮೀಟರ್ ಇದೆಯಲ್ಲ ಹ್ಮ್. ಇಂಟು 108 ಮಾಡಿದ್ರೆ ದಟ್ ಗಿವ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಅಂಡ್ ಅರ್ತ್ ಅಂತ. ಓ, ಅದಕ್ಕೆ ನಾವು ಆ ಜಪಮಾಲೆ ಕೂಡ 108 ಅಂತ ಸೊ ಇಟ್ಕೊಂಡಿರ್ತೀವಿ. ದಟ್ಸ್ ಹೌ 108 ಇಸ್ ಎ ಸೀಕ್ರೆಟ್ ನಂಬರ್ ಅಂತ ಫಾರ್ ಅವ್ರು ಅಸ್. ಹೇಳ್ತಾರೆ. ಯಾ, ಯಾ. ಸೊ ಅಂದ್ರೆ ಇದು ನಾನು ಎಷ್ಟೊಂದು ನೋಡ್ತಿರ್ತೀನಿ ಅದಪ್ಪ. ಈಗ ಎವ್ರಿ ಥಿಂಗು ಸ್ಪಿರಿಚುಯಾಲಿಟಿ. ಯಾ, ಯಾ, ಯಾ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಇರುವೆ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ. ಹ್ಮ್. ಸೊ ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿರ್ತೀನಿ, ಇರುವೆ ಅದು ಇಷ್ಟೋ ದಪ್ಪ ವೆಯ್ಟ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಹೌದು. ಸೊ ನಾನು ಇದನ್ನ ಆಮೇಲೆ ಗೂಗಲ್ ಎಲ್ಲ ಮಾಡಿದಾಗ ಚೆಕ್ ಮಾಡಿದಾಗ ಒಂದು ಇರುವೆ ಅದ್ರ ವೆಯ್ಟ್ ಇಂಟು 200 ಟೈಮ್ಸ್ ವೆಯ್ಟ್ ನ ಕ್ಯಾರಿ ಮಾಡೋ ಕೇಪಬಿಲಿಟಿ ಇರುತ್ತೆ. Capability ಇರುತ್ತಂತೆ ನೋಡಿ. ಒಂದು ಇರುವೆ ಅದ್ರ ವೆಯ್ಟ್ 200. ಓ ಮೈ ಈಗ ಗಾಡ್. ನಾವು ನಮ್ಮ ವೆಯ್ಟೇ ಕ್ಯಾರಿ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅಗ್ರೀಡ್. ಸೊ ಈ ಪ್ರಿನ್ಸಿಪಲ್ ನ ಫಾರ್ ಎಕ್ಸಾಂಪಲ್ ಯಾರು ಕಾರ್ ಅಥವಾ ಒಂದು ಆಟೋಮೊಬೈಲ್ಸ್ ಅದು ಹೆಂಗ್ ಡೈನಾಮಿಕ್ಸ್ ವರ್ಕ್ ಆಗುತ್ತೆ ಅಂತ ಇರುವೆ ಸ್ಟಡಿ ಮಾಡಿದ್ರೆ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ಕರೆಂಟ್ 1000 kg 1500 kg ಒಂದು ಕಾರ್ ಇರುತ್ತೆ. ಇಟ್ ಕ್ಯಾನ್ ಕ್ಯಾರಿ ಓನ್ಲಿ 5-6 ಪೀಪಲ್. ಹೌದು. ಯಾ. ಸೊ ಆ ಕಾನ್ಸೆಪ್ಟ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಮೇ ಬಿ ದೇ ಕ್ಯಾನ್ ಗಿವ್ ಎ ಬೆಟರ್ ಮೈಲೇಜ್, ಬೆಟರ್ ಮೈಲೇಜ್ ಕಾರ್ಸ್, ಬೆಟರ್ ಕಾಸ್ಟ್ ಆಟೋಮೇಟಿವ್. ಎಫೆಕ್ಟಿವ್ ಕಾರ್ ಅಂತ ಅನ್ಸುತ್ತೆ. ಸೊ
ಸೊ ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ಎವ್ರಿಥಿಂಗ್ ಇಸ್ ಸ್ಪಿರಿಚುಯಾಲಿಟಿ. ಅಂಡ್ ಏನಂತೀರಾ ನಮ್ದು 60-65 ಇಯರ್ಸ್ ಸ್ಪ್ಯಾನ್ ಅಲ್ಲಿ ಮೇ ಬಿ ವಿಲ್ ಎಕ್ಸ್‌ಪ್ಲೋರ್ ಓನ್ಲಿ 2% ಆರ್ 3% ಆಫ್ ಯೂನಿವರ್ಸ್ ಸೀಕ್ರೆಟ್ಸ್ ಐ ಫೀಲ್. ಮೇ ಬಿ ನನ್ನ ಪ್ರಕಾರ ಅಷ್ಟು ಇಲ್ಲ. ಅಷ್ಟು ಇಲ್ಲ ಈಗ ಅಂತೀರಾ? ನಿನ್ನೆ ಎಕ್ಸಾಂಪಲ್ ತಗೊಳ್ಳಿದೀಪ, ನಾನು ನಿನ್ನೆ ಬಳ್ಳಾರಿಗೆ ಬಂದಾಗ ಮಧ್ಯಾಹ್ನ ಹ್ಮ್. ಊಟಕ್ಕೆ ಹೋದೆ. ಸೊ ಸಿಂಪಲ್ ಆಗಿ ಅದು ಎಷ್ಟು ಕರೆಕ್ಷನ್ ಆಯ್ತು ಅಂದ್ರೆ ಅವನೊಬ್ಬ ಕೇಳ್ತಾನಲ್ಲ ಬಂದ್ಬಿಟ್ಟು, ಸೊ ನಾನು ಮೀಲ್ಸ್ ಇದೆಯಾ ಅಂದೆ. ಹ್ಮ್. ಯಾವ ಮೀಲ್ಸು ಅಂತ ಕೇಳ್ದ. ರೊಟ್ಟಿ ಇದೆ, ಹೋಳಿಗೆ ಇದೆ, ಚಪಾತಿ ಇದೆ ಅಂದ್ರೆ ಯಾವ್ದಾರ ತಗೊಂಬನ್ನಿ ಅಂತ ಅಂದೆ ನಾನು. ಹ್ಮ್. ಸೊ ನನಗೆ ಹೋಳಿಗೆ ಇಷ್ಟ, ಸ್ವೀಟ್ ಅಷ್ಟು ಹಾ, ಇಷ್ಟ. ಅಷ್ಟಿಷ್ಟ. ಯಾಹ್! ಐ ರಿಮೆಂಬರ್. ಚಪಾತಿ ಈಸ್ ಓಕೆ, ಹಾ. ರೊಟ್ಟಿ ಈಸ್ ಓಕೆ. ಆದ್ರೆ ರೊಟ್ಟಿ ನಂಗೆ ಫೇವರೇಟ್. ಹಾ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ಅವ್ನು ರೊಟ್ಟಿ ಮೀಲ್ಸೇ ತಗೊಂಬಂದಿಟ್ಟ. ಅಯ್ ಓಕೆ, ಎಲ್ಲೋ ಕನೆಕ್ಟ್ ಆಗ್ತಿದೆ ಅಂತ ಅನ್ಕೊಂಡೆ. ಅಲ್ಲಿ ಅದು ಹೆಣಗಾಯಿ ಪಲ್ಯ ಇರುತ್ತಲ್ಲ, ಹಾ. ಹೆಣಗಾಯಿ ಪಲ್ಯ ಇತ್ತು. ಇದು ಬದ್ನೆಕಾಯಿ. ಬಳ್ಳಾರಿಲಿ ಚೆನ್ನಾಗಿರುತ್ತೆ. ಹೌದೌದು, ಸೊ ಚೆನ್ನಾಗಿರುತ್ತೆ. ನಾನ್ ಅರ್ಧ ಖಾಲಿ ಮಾಡಿದ್ದೆ. ಹ್ಮ್. ಅವನು ಇನ್ನೊಂದು ತಗೊಂಬಂದಿಟ್ಟ. ಇನ್ನೊಂದು ಬಟ್ಲು ಹೆಣಗಾಯಿ ಹಾ. ಪಲ್ಯ. ಇದೇನಿದು ಇವ್ರಿಗೆ ಇದು ಗೊತ್ತಾಯ್ತು. ಸಖತ್ತಾಗಿ ವರ್ಕ್ ಆಗ್ತಿದೆ ಅಂತ. ಸೊ ಆಮೇಲೆ ನನಗೆ ಬಿಸಿ ರಸಂ ಕುಡಿಯಕ್ಕೆ ಇಷ್ಟ. ಹಾ, ಹಾ. ಸೊ ರೈಸ್ ಎಲ್ಲ ಹಾಕೊಂಡು ರಸಂ ಎಲ್ಲ ಹಾಕೊಂಡು ರಸಂ ಹಂಗೆ ಸ್ವಲ್ಪ ಸಿಪ್ ಮಾಡ್ತಿದ್ದೆ. ರಸಂ ಇನ್ನೂ ಸ್ವಲ್ಪ ಇದ್ರೆ ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ನಾನು ಏನೂ ಕೇಳಿಲ್ಲ ಅವ್ನಿಗೆ. ಕೇಳಲಿಲ್ಲ. ಅವ್ನು ರಸಂ ತಗೊಂಬಂದಿಟ್ಟ. ಓಹ್ ವಾವ್! ಸೊ ಆಮೇಲೆ ಇದೇನಿದು ಇಷ್ಟು ಪರ್ಫೆಕ್ಟ್ ವರ್ಕ್ ಆಗ್ತಿದೆ ಅಂತ ಸೀರಿಯಸ್ಲಿ. ಓಹ್! ಆಮೇಲೆ ಊಟ ಎಲ್ಲ ಆಯ್ತು. ಅವ್ನು ಬಂದ್ಬಿಟ್ಟು ಬೇರೆ ಏನಾರು ಬೇಕಾ ಅಂದ. ಮಜ್ಜಿಗೆ ಇದೆಯಾ ಅಥವಾ ಬಟರ್ ಮಿಲ್ಕ್ ಲಸ್ಸಿ ಇದೆಯಾ ಅಂತ ಕೇಳ್ದೆ. ಲಸ್ಸಿ ಇದೆ ಅಂತ ಅಂದ. ಹ್ಮ್. ಹಾಗಾದ್ರೆ ಒಂದು ಲಸ್ಸಿನೇ ಕೊಡಿ ಅಂತಂದೆ. ಸೊ ಲಸ್ಸಿನೂ ತಗೊಂಬಂದಿಟ್ಟ. ಯೂಶುವಲಿ ನನಗೆ ಜಾಸ್ತಿ ಶುಗರ್ ಇದ್ರೆ ಇಷ್ಟ ಇಷ್ಟ ಆಗಲ್ಲ. ಆಗಲ್ಲನಾ? ಶುಗರ್ ನಂಗೆ ಪರ್ಸನಲಿನೂ ಇಷ್ಟ ಆಗಲ್ಲ. ಹೌದು. ಕ್ಯಾಲೋರಿ ಕಡಿಮೆ. ಯಾಹ್! ಆಲ್ ದೋಸ್ ಸೊ ಅವ್ನು ಲಸ್ಸಿ ತಗೊಂಬಂದ್ಬಿಟ್ಟು ಸೊ ಶುಗರ್ ಬಹಳ ಕಡಿಮೆ ಇದೆ. ಸ್ವಲ್ಪನೇ ಹಾಕ್ಸಿದೀನಿ ಶುಗರ್ ಇದರಲ್ಲಿ ಅಂತಾನು ಹೇಳ್ದ. ದಿಸ್ ಈಸ್ ಅಲ್ಟಿಮೇಟ್ ಯಾಹ್! ನಿನ್ನೆ ಮಧ್ಯಾಹ್ನ ಆಗಿದ್ದು. ಅಲ್ಟಿಮೇಟ್ ಆಕ್ಚುಲಿ. ಅದೇ ಹೇಳ್ತೀನಲ್ಲ ಲೈಕ್ ಯು ಡೋಂಟ್ ನೋ ಹೌ ಥಿಂಗ್ಸ್ ವಿಲ್ ಫಿಟ್ ಇನ್ ಯುವರ್ ಲೈಫ್ ಎಟ್ ಸಮ್ ಪಾಯಿಂಟ್. ಸೊ ಜಾಸ್ತಿ ನೀವು ಅದಕ್ಕೆ ಒದ್ದಾಡೋದ್ ಬೇಕಾಗಿಲ್ಲ. ಲೈಕ್ ಯಾ ತುಂಬಾ ರೆಸಿಸ್ಟೆನ್ಸ್ ಅಲ್ಲಿ ಹೋದ್ರೆ ಯು ಲೂಸ್ ಯುವರ್ ಸೆಲ್ಫ್ ಅಷ್ಟೇ. ಹ್ಮ್. ಸೊ ಫೈನ್ ಟು ಸರ್ಟನ್ ಪಾಯಿಂಟ್ ಟ್ರೈ ಫಾರ್ ಸಮಥಿಂಗ್ಸ್. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಸಮಥಿಂಗ್ ಬೆಟರ್ ಇಸ್ ವೇಟಿಂಗ್. ಹಂಗೆ. ಸೊ ಅಂಡ್ ಲೈಕ್ ಐ ಸೆಡ್ ನೋ ಯು ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದಿಸ್ ಯೂನಿವರ್ಸ್. ಯಾವ ಕ್ಯಾಲ್ಕುಲೇಷನ್ ಯಾವ್ದಿದು ಅಂಡ್ ಎಸ್ಪೆಷಲಿ ಇಂಡಿಯಾಸ್ ಹಿಸ್ಟ್ರಿ ನೋಡ್ಬಿಟ್ರೆ ಅಂತೂ ಯು ವಿಲ್ ರಿಯಲೈಸ್ ದಟ್ ಇಟ್ ಈಸ್ ಸೋ ರಿಚ್ ರೈಟ್. ಲೈಕ್ ಎಲ್ಲಾನು ಆಲ್ರೆಡಿ ಎಕ್ಸ್ಪ್ಲೋರ್ಡ್ ಇದೆ ಇಂಡಿಯಾನಲ್ಲಿ. ಹೌದು. ಯು ಮೇ ಬಿ ಓನ್ಲಿ ನೋಯಿಂಗ್ ಇಟ್ ನಾವು, ಬಟ್ ಇಟ್ಸ್ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್ ಅಂತಾನೆ ಅನ್ಸುತ್ತೆ ನನಗೆ. ಸೊ ನಾನು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಹೇಳಿದೆ ದೀಪ, ನಮ್ದು ಕ್ಯಾಶುಯಲ್ ಡಿಸ್ಕಷನ್ ಇದ್ದಂಗೆ ಇರುತ್ತೆ ಅಷ್ಟೇ. ಏನೋ ಹಂಗೆ ಅನಿಸ್ತಾ ನಿಮಗೆ? ಟೆನ್ಷನ್ ಇತ್ತು ಆಕ್ಚುಲಿ. Tension? ಲೈಕ್ ನಾನು ಐ ಹ್ಯಾವ್ ಲೈಕ್ ಏನಂತೀರಾ ಫೋನ್ ಅಟೆಂಡ್ ಮಾಡಿದ ಅಭ್ಯಾಸ, ಮೀಟಿಂಗ್ಸ್ ಅಟೆಂಡ್ ಮಾಡಿದ ಅಭ್ಯಾಸ, ಡ್ರೈವ್ ಮಾಡಿದ ಅಭ್ಯಾಸ. ಬಟ್ ಏನಂತೀರಾ ಮೀಟಿಂಗ್ಸ್ ನ ಡ್ರೈವ್ ಮಾಡಿದ ಅಭ್ಯಾಸ. ಬಟ್ ಇಂಟರ್ವ್ಯೂ ತರ ಕೂತಿದ್ದಾದ್ರೆ ಓ ಮೈ ಗಾಡ್ ಅವಾಯ್ಡ್ ಅನ್ನೋ ತರ. ಬಟ್ ಇಟ್ಸ್ ಆಕ್ಚುಲಿ ಅ ಕ್ಯಾಶುವಲ್ ಒನ್. ಅಂಡ್ ಅದೇ ವೆನ್ ಲೈಕ್ ಮೈಂಡೆಡ್ ಪೀಪಲ್ ಸಿಟ್ ಟೈಮ್ ಇಸ್ ನಾಟ್ ಅ ಕನ್ಸ್ಟ್ರೇಂಟ್ ದಟ್ ಟೈಮ್. ಅಂದ್ರೆ ಅದೇ ನನಗೆ ಮೀಟಿಂಗ್ ತರ ಮಾಡಕ್ ಇಷ್ಟ ಇಲ್ಲ. ತರ ಆರ್ಟಿಫಿಷಿಯಲ್ ಅನ್ಸುತ್ತೆ. ಸೊ ನ್ಯಾಚುರಲ್ ಕನ್ವರ್ಸೇಷನ್ ತರಾನೇ ಇರ್ಲಿ ಅಂತೇಳಿ ನನ್ನ ಐಡಿಯಾ. ಇದು ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ಇಂದ ನಾನು ಸ್ವಲ್ಪ ಹೌದಾ? ಸೊ ಅವ್ರ ಪಾಡ್ಕಾಸ್ಟ್ ನಲ್ಲಿ ಇದೇ ತರ ಇರುತ್ತೆ. ಯಾರೋ ಬಂದು ಮಧ್ಯ ಬ್ರೇಕ್ಫಾಸ್ಟ್ ಕೊಡ್ತಿರ್ತಾರೆ, ಟೀ ಕಾಫಿ ಕೊಡ್ತಿರ್ತಾರೆ. ಅದು ಇನ್ನೂ ನ್ಯಾಚುರಲ್. ನಾನು ನಿಮ್ದು ಫಸ್ಟ್ ಕಾರ್ ಅಲ್ಲಿ ನೋಡಿದಾಗ ಲೈಕ್ ವಾಟ್ ಈ ತರ ಮಾಡ್ಬೋದಾ ಅಂತ ಫಸ್ಟ್ ಒನ್ ಐ ಲೈಕ್ ಇಟ್. ಲೈಕ್ ಅದು ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಅ ನೈಸ್ ಐಡಿಯಾ ಅನ್ಕೊಂಡು ಅನಿಸ್ತು. ನನಗೆ ಹಂಗೆ ಮಾಡ್ಬೇಕು ಅಂತ ಇತ್ತು. ಅದ್ರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ದೀಪ, ಆಡಿಯೋ ಸ್ವಲ್ಪ ಕ್ಲಿಯರ್ ಅಂಡ್ ಆಲ್ಸೋ ಇಟ್ ಬಿ ಲೈಕ್ ಆನ್ ದ ಡ್ರೈವ್ ಅಲ್ಲ. ಇಟ್ಸ್ ಡ್ರೈವ್ ಮಾಡ್ಬೋದು, ಬಟ್ ಅದು ಆಡಿಯೋ ಸ್ವಲ್ಪ ನಾಯ್ಸ್ ಪಿಕಪ್ ಆಗುತ್ತೆ. ಆ ನಾಯ್ಸ್ ಕ್ಲಾರಿಟಿ ಇರ್ಲಿ ಅಂತ. ಬಟ್ ಲೈಕ್ ಟ್ರೈ ಆಲ್ಸೋ ಇಸ್ ಸಮಥಿಂಗ್ ಡಿಫರೆಂಟ್ ಅಲ್ಲ. ಲೈಕ್ ಓಕೆ ದೀಪ, ನಾವು ಎಂಡಿಗೆ ಬಂದ್ವಿ ಪಾಡ್ಕಾಸ್ಟ್ಗೆ. ಸೊ ನೀವು ಇಲ್ಲಾಂದ್ರೆ ನಾವು ಇಡೀ ದಿವಸ ಕುತ್ಕೋಬಹುದು. ನಿಮ್ಮ ಫ್ಯಾನ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಮ್ಮ ಚಾನೆಲ್ ಆಡಿಯನ್ಸಿಗೆ ಫೈನಲ್ ಆಗಿ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟ? ಫ್ಯಾನ್ಸ್ ಫ್ರೆಂಡ್ಸ್ ಲೈಕ್ ಫಸ್ಟ್ ಆಫ್ ಆಲ್ ಲೈಕ್ ಏನಂತೀರಾ ಎವ್ರಿ ಪರ್ಸನ್ ನನ್ನ ಲೈಫ್ ಅಲ್ಲಿ ಯಾರಿದ್ದಾರೆ ಅಥವಾ ಏನಂತೀರಾ ಯಾರಿದ್ರು, it's a big thank you for them. Like I'll never lose an opportunity to thank someone because ಅವ್ರು ಇರೋದ್ರಿಂದಾನೇ ನಾನು ಹಿಂಗ್ ಬಂದಿರೋದು. ಐ ವಿಲ್ ನಾಟ್ ಡಿನೈ ದಟ್ ಫ್ಯಾಕ್ಟ್. ಸೊ ಅ ಬಿಗ್ ಥ್ಯಾಂಕ್ ಯು ಫಾರ್ ದೆಮ್. ಅಂಡ್ ಫ್ಯೂಚರ್ ಹೆಂಗೆ ಅಂತಂದ್ರೆ ಎಂಜಾಯ್ ಲೈಫ್ ಅಷ್ಟೇ, ಏನಿಲ್ಲ. ಕೀಪ್ ಇಟ್ ಸಿಂಪಲ್, ಎಂಜಾಯ್, ಕೀಪ್ ಇಟ್ ಕ್ಲೀನ್. ಲೈಕ್ ದ ಮೋರ್ ನೆಗೆಟಿವ್ ಯು ವಿಲ್ ಥಿಂಕ್, ದ ಮೋರ್ ನೆಗೆಟಿವಿಟಿ ವಿಲ್ ಕಮ್ ಇನ್ ಯುವರ್ ಲೈಫ್. ಸೊ ಡೋಂಟ್ ಥಿಂಕ್ ನೆಗೆಟಿವ್ಲಿ. ಥಿಂಕ್ ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕಾಗಿಲ್ಲ ಆದ್ರೂ ಪರವಾಗಿಲ್ಲ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಡಿ. ಅಂಡ್ ಎಂಜಾಯ್ ಲೈಫ್ ಅಂಡ್ ಏನಾಗುತ್ತೋ ಆಲ್ವೇಸ್ ಹೆಲ್ಪ್ ಅದರ್ಸ್. ನಿಮ್ಗಾಗಿದ್ ಮಾಡಿ, ಅದಂದರೆ ಅಷ್ಟೇ ಅಂತಾರ? ಅಷ್ಟೇ ಸಾಕು ಅಂತಾರ? ಸಾಕು. ಸೂಪರ್ ದೀಪ. ಹಂಗಾರೆ ಬಳ್ಳಾರಿಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ.
ಸೊ ಎಂಡ್ ಮಾಡೋಣ ಹಾಗಾದ್ರೆ? ನಮ್ಮನೇಲಿ ರೆಡಿ ಇದೆ ಆಗ್ಲೇ. ಸೂಪರ್. ಥ್ಯಾಂಕ್ ಯು. ಯಾಹ್!